ಮಹಾವತಾರ್ ಬಾಬಾ, ಸುಭಾಷ್ ಪತ್ರಿಜಿ ಚೈತನ್ಯ ಮಹಾಪ್ರಭುಗಳ ಆಶೀರ್ವಾದ, ಸ್ವರ್ಣಮಾಲಾ ಅಮ್ಮನವರ ಆಶೀರ್ವಾದ, ಹಾಗೆ ಮಹಾವತಾರ್ ಫೌಂಡೇಶನ್ ನ ಸಂಸ್ಥಾಪಕರಾದಂತ ರಂಗನಾಥ್ ಗುರುಜಿಗಳ ಆಶೀರ್ವಾದದೊಂದಿಗೆ ಆ ಇವತ್ತು ಧ್ಯಾನಕ್ಕೆ ಸಜ್ಜಾಗೋಣ ಮಾಸ್ಟರ್ಸ್. ಹಾಗೆ ನನ್ನ ಮಾರ್ಗದರ್ಶಕರಾದಂತ ಗೀತಾ ನಾಯಕ್ ನಟ್ಟಿ ಮೇಡಮ್ಗೂ ಕೂಡ ನಾನು ವಂದಿಸುತ್ತಾ ಧ್ಯಾನವನ್ನು ಮಾಡೋಣ ಮಾಸ್ಟರ್ಸ್. ಮೊದಲಿಗೆ ಎಲ್ಲರೂ ನೇರವಾಗಿ ಕುಳಿತುಕೊಳ್ಳಿ. ಒಂದ್ ಗ್ಲಾಸ್ ನೀರನ್ನ ಕುಡಿದು ಒಂದ್ ಗ್ಲಾಸ್ ನೀರನ್ನ ಪಕ್ಕದಲ್ಲಿ ಇಟ್ಕೊಳ್ಳಿ ಮಾಸ್ಟರ್ಸ್. ಬೆನ್ನು ನೇರವಾಗಿರಲಿ, ಕತ್ತು ನೇರವಾಗಿರಲಿ. ಕೆಳಗೆ ಕೂತ್ಕೊಳ್ಳೋಂಥವ್ರು ಕೆಳಗಡೆ ಮ್ಯಾಟ್ ಹಾಕೊಳ್ಳಿ, ಇಲ್ಲಾಂದ್ರೆ ಚಾಪೆ ಹಾಕೊಂಡು ಒಂದ್ ಕಾಲ್ ಮೇಲೆ ಒಂದ್ ಕಾಲ್ನ ಈ ರೀತಿ ಹಾಕೊಳ್ಳಿ, ಇಲ್ಲ ಚಕ್ರಬಳ ಹಾಕೊಂಡ್ ಕೂತ್ಕೊಳ್ಳಿ, ಇಲ್ಲ ಕೈಗಳನ್ನ ಈ ರೀತಿ ಲಾಕ್ ಮಾಡ್ಕೊಳ್ಳಿ ಮಾಸ್ಟರ್ಸ್. ಮೇಲ್ಗಡೆ ಸೋಫಾ ಮೇಲೆ ಮತ್ತೆ ಚೇರ್ ಮೇಲೆ ಕೂತ್ಕೊಂಡಿರೋಂಥವ್ರು ಕೈಗಳನ್ನ ಈ ರೀತಿ ಲಾಕ್ ಮಾಡ್ಕೊಂಡು, ಕಾಲ್ಗಳನ್ನ ಈ ರೀತಿ ಲಾಕ್ ಮಾಡ್ಕೊಂಡು ನಿಧಾನವಾಗಿ ಕಣ್ಣನ್ನು ಮುಚ್ಚುತ್ತಾ 3 ಬಾರಿ ಉಸಿರನ್ನು ತೆಗೆದುಕೊಂಡು 3 ಬಾರಿ ಉಸಿರನ್ನ ಆಚೆ ಹಾಕೋಣ ಮಾಸ್ಟರ್ಸ್. ನಾವು ಆನಾಪಾನ ಸತಿ ಧ್ಯಾನವನ್ನ ಮಾಡೋಣ ಮಾಸ್ಟರ್ಸ್. ಆನಾಪಾನ ಸತಿ ಧ್ಯಾನ ಅಂದರೆ 2500 ವರ್ಷಗಳ ಹಿಂದೆ ಗೌತಮ ಬುದ್ಧರು ಪಾಳಿ ಭಾಷೆಯಲ್ಲಿ ಬಳಸಿದಂತ ಪದ ಮಾಸ್ಟರ್ಸ್. ಆನ ಎಂದರೆ ಉಚ್ಛ್ವಾಸ, ಅಪಾನ ಎಂದರೆ ನಿಶ್ವಾಸ, ಸತಿ ಎಂದರೆ ಕೂಡಿಕೊಂಡಿರುವುದು ಮಾಸ್ಟರ್ಸ್. ನಮ್ಮ ಶ್ವಾಸದ ಮೇಲೆ ಗಮನವನ್ನ ಇಡೋಣ ಮಾಸ್ಟರ್ಸ್. ನಾವು ಯಾವ ರೀತಿ ಇರ್ಬೇಕಂದ್ರೆ ಶಿಲೆಗಳ ರೀತಿ ಕೂತ್ಕೋಬೇಕು ಮಾಸ್ಟರ್ಸ್. ಯಾವುದೇ ಶಬ್ದಗಳು ಬಂದ್ರೆ ಸಮೇತ ಕೇಳಿಸಿದ್ರು ಅದ್ರ ಕಡೆ ಗಮನ ಕೊಡದಂಗೆ ನಮ್ಮ ಉಸಿರಾಟದ ಮೇಲೆ ಗಮನವನ್ನ ಇಡೋಣ ಮಾಸ್ಟರ್ಸ್. ನಮ್ಮ ಉಸಿರು ಶಾಂತವಾಗಿ ಲಯಬದ್ಧವಾಗಿ ಇರಲಿ. ನಮ್ಮ ಶ್ವಾಸದ ಮೇಲೆ ಗಮನವನ್ನ ಇಡೋಣ ಮಾಸ್ಟರ್ಸ್. ಯಾವುದೇ ಜಪ ತಪ ಮಂತ್ರಗಳ ಉಚ್ಚಾರಣೆ ಬೇಡ ಮಾಸ್ಟರ್ಸ್. ನಮ್ಮ ಏಕಾಗ್ರತೆಯಿಂದ 20 ನಿಮಿಷಗಳ ಕಾಲ ಸಂಗೀತ ಧ್ಯಾನವನ್ನ ಮಾಡೋಣ ಮಾಸ್ಟರ್ಸ್. ಏಕಾಂತ ಸ್ಥಳದಲ್ಲಿದ್ದೇನೆ, ಸುಂದರವಾದ ಪ್ರದೇಶದಲ್ಲಿ ಪ್ರಕೃತಿಯ ಮಧ್ಯದಲ್ಲಿ ಇದ್ದೇನೆ ಅಂತ ತಿಳಿದುಕೊಂಡು ನಾವು ಏಕಾಂತದಲ್ಲಿ ಧ್ಯಾನವನ್ನ ಮಾಡೋಣ ಮಾಸ್ಟರ್ಸ್. ನಾನು ದೇಹವೂ ಅಲ್ಲ, ಮನಸ್ಸೂ ಅಲ್ಲ, ನಾನು ಒಂದು ಆತ್ಮ ಅಂತ ತಿಳ್ಕೊಂಡು ನಮ್ಮ ಶ್ವಾಸದ ಮೇಲೆ ಗಮನವನ್ನ ಇಡೋಣ ಮಾಸ್ಟರ್ಸ್. ಶಶಿಕಲಾ ಮ್ಯಾಮ್, ಮ್ಯೂಸಿಕ್ ಪ್ಲೀಸ್.
ಸ್ಟಾಪ್ ಮಾಡಿ. ಥ್ಯಾಂಕ್ ಯು ಮ್ಯಾಮ್. ಓಕೆ ಮಾಸ್ಟರ್ಸ್, ಇನ್ನ 10 ನಿಮಿಷಗಳ ಕಾಲ ಶೂನ್ಯ ಸ್ಥಿತಿಯಲ್ಲಿ ಮೌನವಾಗಿ ಧ್ಯಾನವನ್ನ ಮುಂದುವರಿಸೋಣ ಮಾಸ್ಟರ್ಸ್. ಶಾಂತವಾಗಿರಿ, ನಿಮ್ಮ ಉಸಿರಿನೊಂದಿಗೆ ಇರಿ. ಉಸಿರು ಒಳ ಬರುತ್ತಿದೆ, ಹೊರ ಹೋಗುತ್ತಿದೆ. ಉಸಿರು ಒಳಗೆ ಹೊರಗೆ, ಇದರಲ್ಲಿಯೇ ನಿಮ್ಮ ಮನಸ್ಸನ್ನು ತೊಡಗಿಸಿ ಮಾಸ್ಟರ್ಸ್. ನಿಮ್ಮ ಉಸಿರಿನೊಂದಿಗೆ ಇರಿ, ನಿಮ್ಮ ಉಸಿರಿನ ಚೈತನ್ಯದೊಂದಿಗೆ ಇರಿ. ನಮ್ಮ ಶ್ವಾಸದ ಮೇಲೆ ಗಮನವನ್ನ ಇಡೋಣ ಮಾಸ್ಟರ್ಸ್. ಏಕಾಗ್ರತೆಯಿಂದ ಕೇವಲ ಶೂನ್ಯ ಸ್ಥಿತಿಯಲ್ಲಿ ಧ್ಯಾನವನ್ನ ಮುಂದುವರಿಸೋಣ ಮಾಸ್ಟರ್ಸ್. ನಮ್ಮ ಶ್ವಾಸದ ಮೇಲೆ ಗಮನವನ್ನ ಇಡೋಣ ಮಾಸ್ಟರ್ಸ್. ನಾವು ಹೇಳುವವರೆಗೂ ಯಾರು ಕಣ್ಣನ್ನ ಬಿಡಬೇಡಿ ಮಾಸ್ಟರ್ಸ್.
ಇನ್ನ 5 ನಿಮಿಷಗಳ ಕಾಲ ಶೂನ್ಯ ಸ್ಥಿತಿಯಲ್ಲಿ ಮೌನವಾಗಿ ಧ್ಯಾನವನ್ನ ಮುಂದುವರಿಸೋಣ ಮಾಸ್ಟರ್ಸ್. ಇನ್ನ 3 ನಿಮಿಷಗಳ ಕಾಲ ಶೂನ್ಯ ಸ್ಥಿತಿಯಲ್ಲಿ ಮೌನವಾಗಿ ಧ್ಯಾನವನ್ನ ಮುಂದುವರಿಸೋಣ ಮಾಸ್ಟರ್ಸ್. ಇನ್ನ 10 ಸೆಕೆಂಡ್ಗಳ ಕಾಲ ಶೂನ್ಯ ಸ್ಥಿತಿಯಲ್ಲಿ ಮೌನವಾಗಿ ಧ್ಯಾನವನ್ನ ಮಾಡೋಣ ಮಾಸ್ಟರ್ಸ್. ಇನ್ನ 5 ಸೆಕೆಂಡ್ಗಳ ಕಾಲ ಶೂನ್ಯ ಸ್ಥಿತಿಯಲ್ಲಿ ಮೌನವಾಗಿ ಧ್ಯಾನವನ್ನ ಮಾಡೋಣ ಮಾಸ್ಟರ್ಸ್. ಡೀಪ್ ಆಗಿ ಧ್ಯಾನಕ್ಕೆ ಕೂತಂತರು ದಯವಿಟ್ಟು ಅದನ್ನ ಹಾಗೆ ಕಂಟಿನ್ಯೂ ಮಾಡೋ ಮಾಸ್ಟರ್ಸ್. ಎಲ್ಲರೂ ದೇಹ
ಎಚ್ಚರಿಕೆಯ ಸ್ಥಿತಿಗೆ ಬರೋಣ ಮಾಸ್ಟರ್ಸ್. ನಿಧಾನವಾಗಿ ಕಾಲುಗಳನ್ನು ಸಡಿಲಿಸಿ, ಕೈಗಳನ್ನು ಸಡಿಲಿಸಿಕೊಂಡು, ಕೈಗಳನ್ನು ಉಜ್ಜುತ್ತಾ ಅದರಿಂದ ಬರುವ ಶಾಖವನ್ನು ಕಣ್ಣುಗಳ ಮೇಲೆ ಇಟ್ಟುಕೊಳ್ಳೋಣ ಮಾಸ್ಟರ್ಸ್. 1 2 3 4 5. ನಿಧಾನವಾಗಿ ಕೈಗಳನ್ನು ಕಣ್ಣ ಮುಂದೆ ತಂದು ನಿಧಾನವಾಗಿ ಕಣ್ಣನ್ನು ಬಿಡುತ್ತಾ ಹಸ್ತದಲ್ಲಿರುವ ರೇಖೆಗಳನ್ನು ನೋಡುತ್ತಾ ಧ್ಯಾನವನ್ನು ಮುಗಿಸೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್. ಹಾಗೆ ಪಕ್ಕದಲ್ಲಿ ಇಟ್ಕೊಂಡಿರ್ತಕ್ಕಂಥ ನೀರನ್ನ ಸಿಪ್ ಬೈ ಸಿಪ್ ಕುಡೀರಿ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್. ಧ್ಯಾನಕ್ಕೆ ಸಹಕರಿಸಿದಂತ ಪ್ರಕೃತಿ ಮಾತೆಗೆ, ನಮ್ಮ ದೇಹಕ್ಕೆ, ಮನಸ್ಸಿಗೆ, ಆತ್ಮಕ್ಕೆ, ಹಾಗೆ ಮಹೋತ್ತರ ಸಿಬ್ಬಂದಿಯ ವರ್ಗದವರಿಗೂ ಕೂಡ ಚಪ್ಪಾಳೆಗಳ ಮೂಲಕ ಕೃತಜ್ಞತೆಯನ್ನ ಸಲ್ಲಿಸೋಣ ಮಾಸ್ಟರ್ಸ್. ಓಕೆ ಮಾಸ್ಟರ್ಸ್, ನೆಕ್ಸ್ಟ್ ಕ್ಲಾಸ್ ಅನ್ನ ಈಗ ಸುತೇಜ ಮ್ಯಾಮ್ ತಗೊಳ್ತಿದ್ದಾರೆ. ಓವರ್ ಟು ಯು ಮ್ಯಾಮ್. ವೆಲ್ಕಮ್ ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಇವರಿಗೆ ಅದ್ಭುತವಾಗಿ ಧ್ಯಾನ ಮಾಡಿದಂತ ಜ್ಯೋತಿ ಮೇಡಮ್ ಅವರಿಗೆ ಧನ್ಯವಾದಗಳು. ಮೇಡಮ್ ತುಂಬಾ ಚೆನ್ನಾಗಿ ಧ್ಯಾನ ಮಾಡ್ತಿದ್ರಿ, ನಿಮ್ಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಮಾಸ್ಟರ್ಸ್, ಸಮಗ್ರ ಜೀವನ ಶೈಲಿಯಲ್ಲಿ ನಮ್ಮ ಫೌಂಡೇಶನ್ ನ 3 ಮಾಸ್ಟರ್ಸ್ ಇಂದ ಜ್ಞಾನ ಹಂಚಿಕೆ ಇರುತ್ತದೆ. ಅದರಲ್ಲಿ ಮೊದಲಿಗೆ ಮೇಡಮ್ ಅನ್ನಪೂರ್ಣ ಶೆಟ್ಟರ್ ಮೇಡಮ್. ಹೌದು, ಅನ್ನಪೂರ್ಣ ಶೆಟ್ಟರ್. ಅದರಲ್ಲಿ ಮೊದಲಿಗೆ ಅನ್ನಪೂರ್ಣ ಶೆಟ್ಟರ್ ಮೇಡಮ್ ಅವರು ನಮಗೆಲ್ಲ ಜ್ಞಾನವನ್ನ ನೀಡಲಿಕ್ಕೆ ವೇದಿಕೆಗೆ ಆಗಮಿಸಿದ್ದಾರೆ. ಮೇಡಮ್, ನಿಮಗೆ ಈ ನಮಸ್ತೆ ಮತ್ತು ಈ ವೇದಿಕೆಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಮೇಡಮ್. ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಅನ್ನಪೂರ್ಣ ಮ್ಯಾಮ್. ಎಲ್ಲರಿಗೂ ನಮಸ್ಕಾರ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೆ ಹಾಗೂ ಸ್ವರ್ಣಮಾಲಾ ಅಮ್ಮನವರಿಗೂ ಹಾಗೂ ಈ ವೇದಿಕೆ ಸೃಷ್ಟಿಸಿದ ರಂಗನಾಥ್ ಸರ್ಗೂ ಹಾಗೂ ಗೀತಾ ಮೇಡಮ್ ಅವ್ರಿಗೂ ಹಾಗೂ ಲಕ್ಷ್ಮಿ ಮೇಡಮ್ ಅವ್ರಿಗೂ ಹಾಗೂ ಸುತೇಜ ಭಟ್ ಮೇಡಮ್ ಅವ್ರಿಗೂ ಹಾಗೂ ಜ್ಯೋತಿ ಮೇಡಮ್ ಅವ್ರಿಗೂ ಹಾಗೂ ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಕಿರು ಸಂದೇಶವನ್ನು ತಮ್ಮಲ್ಲಿ ಹಂಚಿಕೊಳ್ಳುತ್ತೇನೆ. ನನ್ನ ಕಿರು ಸಂದೇಶ ಏನಂದರೆ, ಮೂತ್ರ ಉಪವಾಸ ಮಾಡುವುದು ಹೇಗೆ, ಈ ವಿಷಯ ಇದೆ. ನಾನು ಸ್ವಲ್ಪ ಉಪವಾಸದ ಬಗ್ಗೆ ಮೊದಲು ಹೇಳ್ತೇನೆ. ಉಪವಾಸ ನಮ್ಮ ಹಿಂದಿನ ಕಾಲದಿಂದಲೂ ಬಂದಂಥ ವಾಡಿಕೆ ಇದು. ಉಪವಾಸನು ಮೊದಲು ನಮ್ಮ ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ ದೇವರ ಹೆಸರಲ್ಲಿ ಮಾಡ್ತಾ ಇದ್ರು ಅವರು. ಒಂದು ವಾರದಲ್ಲಿ ಒಬ್ಬ ದೇವರಿಗೆ, ಇನ್ನೊಂದು ವಾರದಲ್ಲಿ ಒಬ್ಬರು ದೇವರಿಗೆ, ಹೀಗೆ ಮಾಡ್ತಾ ಇದ್ರು. ಅದು ಅವ್ರಿಗೆ ಅದು ಒಂದು ವೈಜ್ಞಾನಿಕವಾಗಿ ಗೊತ್ತಿರಲಿಲ್ಲ, ಆದರೂ ಸಹಿತ ಉಪವಾಸ ಮಾಡ್ತಾನೆ ಇದ್ರು ಅವರು. ಅದು ಆರೋಗ್ಯ ದೃಷ್ಟಿಯಿಂದ ಅವ್ರಿಗೆ ಒಳ್ಳೇದಾಗಿತ್ತು. ಹೀಗೆ ಅವರು ಕೆಲವು ಮಂದಿ ಉಪವಾಸನ ನೀರು ಕುಡಿದು ನೀರು ಸೇವನೆ ಮಾಡಿ ಉಪವಾಸ ಮಾಡ್ತಾ ಇದ್ರು. ಕೆಲವು ಮಂದಿ ಜ್ಯೂಸ್ ಕುಡಿದು ಉಪವಾಸ ಮಾಡ್ತಾ ಇದ್ರು. ಕೆಲವು ಮಂದಿ ಫ್ರೂಟ್ ಸೇವನೆ ಮಾಡಿ ಉಪವಾಸ ಮಾಡ್ತಾ ಇದ್ರು. ಹೀಗೆ ಅನೇಕ ರೀತಿ ಉಪವಾಸ ಮಾಡ್ತಾ ಇದ್ರು. ಉಪವಾಸ ಮಾಡೋದ್ರಿಂದ ಅತ್ಯಂತ ಲಾಭ ಇದೆ ಅಂತಾನೆ ಹೇಳ್ಬೋದು. ನಮ್ಮ ಜೀರ್ಣಕ್ರಿಯೆ ಹೆಚ್ಚಾಗುತ್ತೆ ಉಪವಾಸ ಮಾಡೋದ್ರಿಂದ. ಇಲ್ಲಾಂದ್ರೆ ನಮ್ಮ ಜೀರ್ಣ ಆದಾಗ ನಾವು ಮೇಲೆ ಆಹಾರ ತೆಗೆದುಕೊಳ್ಳೋದ್ರಿಂದ ನಮಗೆ ಅಜೀರ್ಣವಾಗಿ ಅದರಿಂದ ಮಲಬದ್ಧತೆ ಉಂಟಾಗುತ್ತೆ. ಮಲಬದ್ಧತೆಯಿಂದ ನಮಗೆ ಅನೇಕ ರೋಗಗಳು ಬರುವ ಸಾಧ್ಯತೆ ಇದೆ. ಹೀಗೆ ನಮಗೆ ಉಪವಾಸ ಮಾಡೋದ್ರಿಂದ ನಮ್ಮ ಜೀರ್ಣ ಶಕ್ತಿ ಹೆಚ್ಚಾಗುತ್ತದೆ ಅಂತ ಹೇಳ್ಬೋದು. ಮತ್ತೆ ತೂಕ ಕಡಿಮೆ ಮಾಡಿಕೊಳ್ಳಲು ಉಪವಾಸ ಮಾಡೋದು ಒಳ್ಳೆಯದು. ನಮ್ಮ ಮಧುಮೇಹವನ್ನು ಸಹ ಉಪವಾಸ ಮಾಡೋದ್ರಿಂದ ತಡೆಗಟ್ಟಬಹುದು. ಅನ್ನಪೂರ್ಣ ಮೇಡಮ್, ನಿಮ್ ಮುಖ ಅಷ್ಟೇ ಕಾಣ್ತಾ ಇದೆ, ಮುಖ ಅಷ್ಟೇ ಕಾಣ್ತಾ ಇದೆ, ಒಂಚೂರು ಇದು ಮಾಡ್ಕೊಳ್ಳಿ. ಈಗ ಕರೆಕ್ಟ್ ಇದೆ. ಮೇಡಮ್, ನಮ್ಮ ಇದು ತೂಕ ಸಹಿತ ಕಡಿಮೆ ಮಾಡ್ಕೊಳ್ಬಹುದು ಮೇಡಮ್, ಮಾಡ್ಕೊಳ್ಳಬಹುದು. ಉಪವಾಸ ಮಾಡೋದ್ರಿಂದ ನಮ್ಮ ಕ್ಯಾಲೋರಿ ಸಹಿತ ಬರ್ನ್ ಆಗುತ್ತೆ. ಮತ್ತು ಉಪವಾಸ ಮಾಡೋದ್ರಿಂದ ನಮ್ಮ ಹೃದಯಕ್ಕೂ ಒಳ್ಳೆಯದು. ಉಪವಾಸ ಮಾಡೋದ್ರಿಂದ ನಮ್ಮ ಜೀವಕೋಶಗಳು ಪುನಃ ಚೇತನಗೊಳ್ತವೆ. ಹೀಗೆ ಉಪವಾಸ ಮಾಡೋದ್ರಿಂದ ಅತ್ಯಂತ ಲಾಭವಿದೆ. ಇದು ಹಿಂದಿನ ಕಾಲದಿಂದಲೂ ಬಂದಂಥ ರೂಢಿ ಇದು. ನನ್ನ ವಿಷಯ ಬಂದು ಈಗ ಮೂತ್ರ ಉಪವಾಸ ಮಾಡುವುದು ಹೇಗೆ.
ಈಗ ಮೂತ್ರ ಉಪವಾಸದ ಬಗ್ಗೆ ಹೇಳ್ತೇನೆ. ಮೂತ್ರ ಉಪವಾಸ ಅಂದರೆ ಕೇವಲ ನೀರು ಮತ್ತು ಮೂತ್ರವನ್ನು ಸೇವನೆ ಮಾಡುವುದೇ ಮೂತ್ರ ಉಪವಾಸ ಅಂತ ಹೇಳ್ಬೋದು. ಮತ್ತು ಮೂತ್ರ ಉಪವಾಸ ಮಾಡೋಕ್ಕೆ ಏನು ಬೇಕು ಅಂತ ಹೇಳೋದಾದರೆ, ಮೊದಲು ನಮ್ಮ ಮನಸ್ಸನ್ನು ನಾವು ನಾವು ಒಪ್ಪಿಗೆ ಮಾಡ್ಕೋಬೇಕು. ಆದ ನಂತರ ಒಂದು ಗ್ಲಾಸು ಯಾವುದಂದ್ರೆ ಗಾಜಿನ ಗ್ಲಾಸ್ ಆಗಿರ್ಬೋದು, ಅಥವಾ ಸ್ಟೀಲ್ ಗ್ಲಾಸ್ ಆಗಿರ್ಬೋದು, ಅಥವಾ ಮಣ್ಣಿನ ಗ್ಲಾಸ್ ಆಗಿರ್ಬೋದು, ಯಾವುದಾದ್ರೂ ಒಂದಾದ್ರೂ ಸರಿ. ಆಮೇಲೆ ಶುದ್ಧವಾದ ನೀರು ಬೇಕು. ಇವು ಎರಡಿದ್ರೆ ಸಾಕು. ಮೊದಲು ಮಾತ್ರ ನಮ್ಮ ಮನಸ್ಸು ಮಾತ್ರ ಒಪ್ಪಿಗೆ ಮಾಡ್ಕೊಳ್ಳೇಬೇಕು. ಅದರಿಂದ ಮಾತ್ರ ಸಾಧ್ಯ ನಾವು ಇದನ್ನ ಮಾಡೋಕ್ಕೆ. ಇದರಿಂದ ನಾವು ಹೇಗೆ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ. ಮೂತ್ರ ಉಪವಾಸ ಹೇಗೆ ಮಾಡೋದಂದರೆ, ಮೊದಲು 1 ಗ್ಲಾಸ್ ನೀರು ಸೇವನೆ ಮಾಡಬೇಕು. ಮುಕ್ಕಾಲು ಗಂಟೆ ಬಿಟ್ಟು ಮತ್ತೆ ನಾವು ಮೂತ್ರ ಸೇವನೆ ಮಾಡಬೇಕು. ಮತ್ತೆ ಮುಕ್ಕಾಲು ಗಂಟೆ ಬಿಟ್ಟು ನೀರು ಸೇವನೆ ಮಾಡಬೇಕು. ಮತ್ತೆ ಮುಕ್ಕಾಲು ಗಂಟೆ ಬಿಟ್ಟು ನಾವು ಮೂತ್ರ ಸೇವನೆ ಮಾಡಬೇಕು. ಇದೇ ರೀತಿ ನಾವು ಇಡೀ ದಿನ ರಾತ್ರಿ ಮುಂಜಾನೆ ಬೆಳಗ್ಗೆಯಿಂದ ಮತ್ತು ರಾತ್ರಿ ತನಕ ಇದೇ ರೀತಿ ನಾವು ಸೇವನೆ ಮಾಡ್ತಾ ಇರಬೇಕು. ನಮಗೆ ಒಂದು ದಿವಸ ಆದಾಗ ಒಂದು ದಿವಸ ಬರೀ ಕೇವಲ ಮೂತ್ರ ಮತ್ತು ಉಪವಾಸ ಮಾಡಿದಾಗ ನಾವು ಸುಸ್ತಾದಾಗ ನಾವು ಮರುದಿನ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಜ್ಯೂಸು ಮತ್ತು ಹಣ್ಣು ಸೇವನೆ ಮಾಡಿ ನಾವು ಉಪವಾಸ ಮಾಡ್ಬೋದು. ಮತ್ತು ಈ ಉಪವಾಸ ಮಾಡೋದು 3 ದಿನ ಮಾಡ್ಬೋದು, 5 ದಿನ ಮಾಡ್ಬೋದು. ಅಂದರೆ ಕೇವಲ ಮೂತ್ರ ಮತ್ತು ನೀರು ಇದು ಎರಡನ್ನೇ ತಗೊಂಡು ಮಾತ್ರ ಮಾಡಬೇಕು ನಾವು ಮೂತ್ರ ಉಪವಾಸ ಮಾಡುವಾಗ. ಮತ್ತು ಇದನ್ನು 3 ದಿನ ನಾವು ಮಾಡಿದ ತಕ್ಷಣ ನಾವು 4ನೇ ದಿನಕ್ಕೆ ಹೋದಾಗ ನಾವು ಘನ ಪದಾರ್ಥವನ್ನು ಸೇವನೆ ಮಾಡಬಾರ್ದು. ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಜೀರ್ಣಕ್ರಿಯೆಗೆ ಸಮಸ್ಯೆ ಉಂಟಾಗುತ್ತೆ. ಏಕೆಂದರೆ ನಾವು 2-3 ದಿನ ನಾವು ಕೇವಲ ಲಿಕ್ವಿಡ್ ತಗೊಂಡಿರೋದ್ರಿಂದ ನಮಗೆ ಒಮ್ಮೆಲೆ ಘನ ಪದಾರ್ಥ ತಗೊಂಡಾಗ ನಾವು ಸಮಸ್ಯೆಗೆ ಉಂಟಾಗುತ್ತೆ. ಇದರಿಂದ ನಾವು ಅದಕ್ಕಾಗಿನೇ ಏನು ಮಾಡ್ಬೇಕಂದ್ರೆ, ನಾವು ಸ್ವಲ್ಪ ಉಗುರು ಬೆಚ್ಚಗಿನ ನೀರು ಅಂದರೆ ನಾವು 3 ದಿನ ಉಪವಾಸ ಮಾಡಿದ ನಂತರ 4ನೇ ದಿನಕ್ಕೆ ಹೋದಾಗ ನಾವು ಸ್ವಲ್ಪ ಉಗುರಿನ ಬೆಚ್ಚನೆ ನೀರಿಗೆ ಸ್ವಲ್ಪ ನಿಂಬೆ ರಸ ಮತ್ತು ಜೇನುತುಪ್ಪ ಹಾಕೊಂಡು ತಗೋಬೇಕು. ಸ್ವಲ್ಪ ಸಮಯ ಬಿಟ್ಟು ನಾವು ಜ್ಯೂಸ್ ತಗೋಬೋದು, ಸ್ವಲ್ಪ ಸಮಯ ಬಿಟ್ಟು ಫ್ರೂಟ್ಸ್ ತಗೋಬೋದು, ಸ್ವಲ್ಪ ಸಮಯದ ಬಿಟ್ಟು ಮತ್ತೆ ನಾವು ಲಘು ಆಹಾರವನ್ನು ತಗೊಳೋದ್ರಿಂದ ನಮ್ಮ ಜೀರ್ಣಕ್ರಿಯೆ ಸಮಸ್ಯೆ ಉಂಟಾಗೋದಿಲ್ಲ. ಇದರಿಂದ ನಾವು ಮೂತ್ರ ಉಪವಾಸ ಮಾಡೋದ್ರಿಂದ ನಮಗೆ ಸಾಕಷ್ಟು ಲಾಭ ಆಗುತ್ತೆ. ಮತ್ತು 2ನೇ ಪಾಲನೆ ಏನಂದರೆ, ನಾವು ಮೂತ್ರ ಉಪವಾಸ ಮಾಡುವಾಗ ಯಾವುದೇ ಮಾತ್ರೆಯನ್ನು ತಗೋಬಾರ್ದು. ಯಾವುದಂದರೆ, ನಾವು ಡಯಾಬಿಟಿಸಿಂದ ಆಗಿರ್ಬೋದು, ಥೈರಾಯ್ಡಿಂದ ಆಗಿರ್ಬೋದು, ಅಸ್ತಮಾದ್ದಾಗಿರ್ಬೋದು, ತಲೆನೋವಿಂದಾಗಿರ್ಬೋದು, ಕಾಲು ನೋವಿಂದ ಆಗಿರ್ಬೋದು, ಯಾವುದು ತಗೋಬಾರ್ದು. ಯಾವುದು ತಗೋಬೇಕಂದ್ರೆ, ನಮಗೆ ದೀರ್ಘಕಾಲದಿಂದ ಹೃದಯದ ಸಮಸ್ಯೆ ಇದ್ದವರು ಮಾತ್ರ ಹೃದಯದ ಮಾತ್ರೆ ಮತ್ತು BP ಮಾತ್ರೆಯನ್ನು ತಗೋಬೋದು. ಇದು ತಗೊಳೋದ್ರಿಂದ ನಾವು ಯಾವುದೇ ಸಮಸ್ಯೆ ನಮಗೆ ಆಗಲ್ಲ. ಮತ್ತು ಇನ್ನೊಂದು ಪಾಲನೆ ಏನು ಮಾಡ್ಬೇಕಂದ್ರೆ, ನಾವು ಮೂತ್ರ ಉಪವಾಸ ಮಾಡುವಾಗ ನಮ್ಮ ಇಡೀ ದೇಹಕ್ಕೆ ನಾವು ಮೂತ್ರ ಮಸಾಜ್ ಮಾಡ್ಕೊಳ್ಬೇಕು. ಯಾವ ಮೂತ್ರ ಅಂದರೆ ಹಳೆ ಮೂತ್ರವನ್ನು ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಮಗೆ ನಮ್ಮ ಚರ್ಮದಲ್ಲಿದ್ದ ಸಮಸ್ಯೆಗಳು ಬೇಗ ನಿವಾರಣೆ ಆಗುತ್ತೆ. ಮತ್ತು ಮೂತ್ರ ಪ್ಯಾಕನ್ನು ಸಹಿತ ಹಾಕ್ಕೋಬೇಕು ನಮ್ಮ ಹೊಟ್ಟೆ ಮೇಲೆ. ಆಮೇಲೆ ಎಲ್ಲಿ ಬೆನ್ನು ನೋವು ಸಮಸ್ಯೆ ಇದ್ದರೆ, ಅಲ್ಲಿ ಕಾಲು ನೋವು ಸಮಸ್ಯೆ ಇದ್ದರೆ ಅಲ್ಲಿ ಮೂತ್ರ ಪ್ಯಾಕ್ ಹಾಕೋಣದ್ರಿಂದ ನಮ್ಮ ಸಮಸ್ಯೆ ಬೇಗನೆ ಪರಿಹಾರ ಆಗುತ್ತೆ. ಇವು ಎಲ್ಲದರಿಂದ ನಮ್ಮ ಮೂತ್ರ ಉಪವಾಸ ಮಾಡೋದ್ರಿಂದ ಇಷ್ಟೆಲ್ಲ ಲಾಭ ಇದೆ. ಇದು ಎಕ್ಸಾಂಪಲ್ ನೋಡ್ಬೇಕಂದ್ರೆ, ಒಬ್ಬ ವ್ಯಕ್ತಿ JW ಆರ್ಮ್ಸ್ಟ್ರಾಂಗ್ ಎಂಬ ವ್ಯಕ್ತಿ, ಅವನು ಅತ್ಯಂತ ಭಯಾನಕ ರೋಗದಿಂದ ಬಳಲ್ತಿದ್ದಾಗ ಅವನು 45 ದಿನ ಕೇವಲ ಮೂತ್ರ ಮತ್ತು ನೀರನ್ನು ಸೇವನೆ ಮಾಡಿ ಅವನು ತನ್ನಲ್ಲಿದ್ದ ರೋಗವನ್ನು ಬೇರು ಸಮೇತ ನಿರ್ಮೂಲನೆ ಮಾಡಿಕೊಂಡ ಅಂತ ಹೇಳ್ತಾನೆ. ಅವನು ಪೂರ್ತಿ ಯಾವುದೇ ಅಂದ್ರೆ ಮೂಲ ಸಮೇತನ ತನ್ನಲ್ಲಿದ್ದ ಎಲ್ಲ ಭಯಂಕರ ರೋಗಗಳನ್ನು ಸಹಿತ ನಿರ್ಮೂಲನೆ ಮಾಡಿಕೊಂಡ ಅಂತ ಹೇಳ್ತಾನೆ. ಅವನು ಒಂದು ಪುಸ್ತಕ ಬರೆದ, ವಾಟರ್ ಆಫ್ ಲೈಫ್ ಅನ್ನೋದು 1943 ಅವನು ವಾಟರ್ ಆಫ್ ಲೈಫ್ ಅಂತ ಪುಸ್ತಕ ಬರೆದ, JW ಆರ್ಮ್ಸ್ಟ್ರಾಂಗ್ ಎಂಬ ವ್ಯಕ್ತಿ. ಅದರಲ್ಲಿ ಎಲ್ಲ ಮೂತ್ರ ಸೇವನೆ ಮತ್ತು ಮೂತ್ರ ಉಪವಾಸ ಮಾಡುವುದು ಹೇಗೆ, ಅದರಿಂದ ಹೇಗೆ ಲಾಭ ಇದೆ ಅನ್ನೋದ್ರ ಬಗ್ಗೆನೇ ಇದೆ. ಅದು ಈಗೂ ಸಹಿತ ಅಮೆಜಾನಲ್ಲಿ ಸಿಗುತ್ತೆ, ನೋಡ್ಬೋದು. ಮತ್ತು ಇದರಿಂದ ಅನೇಕ ರೋಗ ಇದ್ದವರು, ಕ್ಯಾನ್ಸರ್ ಇದ್ದವರು, ಮತ್ತು ಶುಗರ್ ಇದ್ದವರು, BP ಇದ್ದವರು, ಇವನ್ನ JM ಆರ್ಮ್ಸ್ಟ್ರಾಂಗ್ ಎಂಬ ವ್ಯಕ್ತಿ ಸಲಹೆ ಪಡ್ಕೊಂಡು ಅವರು ಸಹಿತ ಮೂತ್ರೋಪವಾಸ ಹೇಗೆ ಮಾಡಬೇಕೆಂಬ ಸಲಹೆ ಪಡ್ಕೊಂಡು ಅವರು ಸಹಿತ 10 ದಿನ, 20 ದಿನ, 30 ದಿನ ಅವರು ಸಹಿತ ಉಪವಾಸ ಮಾಡಿ ಅವರಲ್ಲಿದ್ದ ಎಲ್ಲ ಬೇರೆ ಸಮೇತ ರೋಗವನ್ನು ಅವರು ಸಹಿತ ಕಿತ್ತು ಹಾಕ್ಕೊಂಡ್ರು. ಈ ರೀತಿ ನಾವು ಮೂತ್ರ ಉಪವಾಸ ಮಾಡೋದ್ರಿಂದ
ನಮ್ಮಲ್ಲಿದ್ದ ರೋಗ ಬೇರು ಸಮೇತ ನಿರ್ಮೂಲನೆ ಆಗುತ್ತೆ ಅಂತ ಹೇಳ್ಬೋದು. ನಮ್ಮ ಸರ್ ಆಗಾಗ ಮೂತ್ರ ಉಪವಾಸದ ಬಗ್ಗೆ ಸಾಕಷ್ಟು ಹೇಳಿದ್ದಾರೆ. ಮತ್ತು ಮೂತ್ರ ಸೇವನೆ ಬಗ್ಗೆ ಬೆಳಗ್ಗೆನು ಶಿವಂಬು ಚಿಕಿತ್ಸೆಯಿಂದ ಬಗ್ಗೆ ನಮ್ಮ ಇವರು ಮೇಡಮ್ ಅವರು ಹೇಳಿದರು. ಇದರಿಂದ ಎಲ್ಲರಿಗೂ ತಿಳಿದ ವಿಷಯ. ಮೂತ್ರ ಸೇವನೆ ಮಾಡೋದು ಅತ್ಯಂತ ಉಪಯುಕ್ತ ಎಂದು ಹೇಳ್ಬೋದು. ಮತ್ತು ಉಪವಾಸನೂ ಸಹಿತ ಮಾಡ್ಬೋದು. ಅದು ಸ್ವಲ್ಪ ಮೊದಲು ನಾವು ಶಿವಂಬು ಚಿಕಿತ್ಸೆ ಮಾಡ್ಕೊಂಡ ನಂತರ ಮೂತ್ರ ಉಪವಾಸ ಮಾಡೋಕೆ ನಮ್ಗೆ ಅನುಕೂಲ ಆಗುತ್ತೆ. ಮೊದಲು ನಾವು ಮನಸ್ಸನ್ನು ಒಪ್ಪಿಸ್ಬೇಕು. ಇದರಿಂದ ಮತ್ತೆ ನಾವು ಕಿಡ್ನಿ ಸಮಸ್ಯೆ ಐತಿ ಅಂದಾಗ ನಾವು ಏನು ಮಾಡ್ಬೇಕಂದ್ರೆ ಅವ್ರಿಗೆ ಮೂತ್ರ ಆಗ್ತಿರಲ್ಲ, ಅವಾಗ ಅವ್ರ ಮನೆಯಲ್ಲಿದ್ದಂತಹ ಆರೋಗ್ಯವಂತ ವ್ಯಕ್ತಿ ಇದ್ದವರ ಮೂತ್ರ ಸೇವನೆ ಮಾಡೋದ್ರಿಂದ ಸಹಿತ ಅವರು ಮೂತ್ರ ಸೇವನೆ ಮಾಡ್ಬೋದು. ಇದರಿಂದ ಅವರು ಸಹಿತ ತಮ್ಮ ಸಮಸ್ಯೆ ನಿವಾರಣೆ ಮಾಡ್ಕೋಬೋದು ಅಂತ ಹೇಳ್ಬೋದು. ಹೀಗೆ ನಮ್ಮಲ್ಲಿ ಸಹಿತ ನಮ್ಮ ಫೌಂಡೇಶನ್ನಲ್ಲಿ ಈಗಲೇ ಗೀತಾ ಮೇಡಮ್ ಅವರು ಒಬ್ಬರು ಶಿವಂಬು ಚಿಕಿತ್ಸೆ ಮಾಡಿಕೊಂಡು ಅವರು ಮಾದರಿಯಾಗಿದ್ದಾರೆ. ಆಮೇಲೆ ನಂದಿನಿ ಮೇಡಮ್ ಅವರು ಸಹಿತ ಮೂತ್ರ ಉಪವಾಸನೂ ಒಂದು ದಿವಸ ಮಾಡಿದ್ದೆ ಅಂತ ಹೇಳಿದರು. ಆಮೇಲೆ ನಂದಾ ಮೇಡಮ್ ಅವರು ಸಹಿತ ಅವರು ತಮ್ಮಲ್ಲಿ ಆದ ಬದಲಾವಣೆಯನ್ನು ಹೇಳಿದರು. ಯಶೋಧ ಮೇಡಮ್ ಅವರು ಹೇಳಿದ್ದಾರೆ. ಇನ್ನೂ ಅನೇಕ ಮಾಸ್ಟರ್ಸು ಸಹಿತ ಮೂತ್ರ ಉಪವಾಸ ಮಾಡಿಕೊಂಡು ಅನೇಕ ಲಾಭ ಪಡ್ಕೊಂಡನಿ ಅಂತ ಹೇಳ್ತಾರೆ. ಎಲ್ಲರೂ ಇದನ್ನು ಉಪಯೋಗ ಮಾಡ್ಕೊಂಡು ಇದರಿಂದ ಲಾಭ ಪಡಿಬೇಕಂತ ನಾನು ಅವರಲ್ಲಿ ವಿನಂತಿಸಿಕೊಳ್ತೇನೆ. ಇದರಿಂದ ಸಾಕಷ್ಟು ಲಾಭ ಇದೆ ಅಂತಂದು ಹೇಳ್ಬೋದು. ಮತ್ತೆ ನಮ್ಮ ಸರ್ ಹೇಳಿದರು, ಒಬ್ಬರು 28 ವರ್ಷದ ಮಹಿಳೆ ಅಂದ್ರೆ ಯುವತಿ, ಸಣ್ಣ 28 ವರ್ಷದ ಹುಡುಗಿ, ಅವಳಿಗೆ ಅಂಡಾಶಯದ ಕ್ಯಾನ್ಸರ್ ಆಗಿತ್ತಂತೆ. ಕ್ಯಾನ್ಸರ್ ಆದಾಗ ಅವಳು ಡಾಕ್ಟ್ರ್ ಹತ್ರ ಹೋದಾಗ ಅವರು ಗರ್ಭಾಶಯನ ತೆಗೆದ್ರಂತೆ. ಆಮೇಲೆ ಗರ್ಭಾಶಯ ತೆಗೆದಾಗ ಮತ್ತೆ ಅವಳಿಗೆ ಮತ್ತೆ ಇನ್ನೊಂದು ಅಪೆಂಡಿಕ್ಸ್ ಆಯ್ತಂತ. ಅಪೆಂಡಿಕ್ಸ್ ಆದಾಗೂ ಸಹಿತ ಮತ್ತೆ ಸರ್ಜರಿ ಮಾಡಿ ಅದನ್ನು ತೆಗೆದ್ರಂತ. ಮತ್ತೆ ಇವಳಿಗೆ ಮತ್ತೆ ಮೂತ್ರದಲ್ಲಿ ರಕ್ತ ಹೋಗ್ತಾ ಇತ್ತಂತೆ. ಅವಳಿಗೆ ಡಾಕ್ಟ್ರ್ ಏನು ಹೇಳಿದ್ರಂದ್ರೆ, ನೀವು 15 ದಿವಸಕ್ಕೊಮ್ಮೆಟು ನೀವು ಇದನ್ನ ಕಿಮಿಯೋಥೆರಪಿ ಮಾಡಿಸ್ಕೋಬೇಕು 6 ತಿಂಗಳ ಅಂತ ಹೇಳಿದ್ರಂತೆ. ಅವಳಿಗೆ ಈಗಾಗಲೇ 2 ಆಪರೇಷನ್ ಆಗಿ ಅವಳು ಸುಸ್ತಾಗಿ ವೀಕ್ ಆಗಿ ನಡೆಕ್ಕೂ ಸಹಿತ ಆಗ್ತಾ ಇರಲಿಲ್ಲಂತೆ. ಅವಾಗ ಅವಳು ಏನು ಮಾಡಿದ್ರ ಅಂದರೆ ಮೂತ್ರ ಸೇವನೆ ಯಾರೋ ಹೇಳಿದ್ರಂತೆ. ಅದರಿಂದ ಅವಳು ಮೂತ್ರ ಸೇವನೆ ಮಾಡೋಕ್ಕೆ ಚಾಲೂ ಮಾಡಿದ್ಲಂತೆ. ಮಾಡಿ 10 ದಿನಕ್ಕೆ ಅವಳಿಗೆ ಮೂತ್ರದಲ್ಲಿ ಬರ್ತಿದ್ದಂಥ ರಕ್ತ ಕಂಟ್ರೋಲ್ ಆತಂತೆ, ಅಂದರೆ ಸ್ಟಾಪ್ ಆಗಿಬಿಡ್ತು. ಸ್ಟಾಪ್ ಆಗಿ ಅವಳು ಇದೇ ರೀತಿ 3 ತಿಂಗಳು ಮೂತ್ರ ಸೇವನೆ ಮಾಡಿದಾಗ ಅವಳಲ್ಲಿ ಕ್ಯಾನ್ಸರ್ ರೋಗ ನಿವಾರಣೆ ಆತಂತೆ. ಆಮೇಲೆ ಅವಳಿಗೆ ಕ್ಯಾನ್ಸರ್ ಇರೋದ್ರಿಂದ ತಲೆಯಲ್ಲಿ ಕೂದಲೆಲ್ಲ ಹೋಗ್ಬಿಟ್ಟಿದ್ದು ಅಂತೆ. ಇದನ್ನ ಮೂತ್ರ ಸೇವನೆ ಮಾಡೋದ್ರಿಂದ ಸಹಿತ ಅವಳಿಗೆ ಕೂದಲೆಲ್ಲ ಮತ್ತೆ ಉದ್ದವಾಗಿ ಬೆಳೆದವಂತೆ. ಈಗ ತನ್ನ ಕೆಲಸ ತಾನೇ ಮಾಡ್ಕೊಂಡು ಆರಾಮಿದ್ದಾಳಂತೆ. ಇದು 2009ರಲ್ಲಿ ನಡೆದಂಥ ಘಟನೆ ಇದು. ಇದನ್ನ ನಮ್ಮ ಸರ್ ಮೊನ್ನೆ ಹೇಳಿದರು. ಇದು ಎಲ್ಲರಿಗೂ ಗೊತ್ತಿರೋ ವಿಷಯ ಅಂತ ತಿಳ್ಕೊಬೋದು. ಹೀಗೆ ಮೂತ್ರ ಚಿಕಿತ್ಸೆ ಆಗಲಿ ಮೂತ್ರ ಉಪವಾಸವಾಗಲಿ ಮಾಡೋದ್ರಿಂದ ಸಾಕಷ್ಟು ಲಾಭ ಇದೆ. ಇದನ್ನ ನಾವು ನಾನು ಸಹಿತ ಇದು ಮೊದಲು ನನಗೂ ತಗೊಳಕ ಇದು ಹಿಂಜರಿಕೆ ಆಗಿತ್ತು. ನಾನು ಗೀತಾ ಮೇಡಮ್ ಅವರು ಹೇಳಿದ ವಿಡಿಯೋ ನೋಡಿ, ನಂದಾ ಮೇಡಮ್ ಅವರು ಹೇಳಿದ ವಿಡಿಯೋ ನೋಡಿ, ಅವರೆಲ್ಲ ತಗೊಂಡದ್ದು ನೋಡಿ ಇದರಿಂದ ಎಷ್ಟೊಂದು ಉಪಯೋಗವಿದೆ. ಇದು ಮೂತ್ರ ಅನ್ನೋದು ಒಂದು ಹೊಲಸಲ್ಲ. ಇದರಿಂದ ಅತ್ಯಂತ ಪವಿತ್ರವಾದ ಜಲ ಅನ್ನೋದು ನಾನು ತಿಳ್ಕೊಂಡು ಈಗ ನಾನು ಸೇವನೆ ಮಾಡಿ ಇದರಿಂದ ನನಗೂ ಸಾಕಷ್ಟು ಲಾಭ ಇದೆ ಅಂತ ತಮ್ಮಲ್ಲಿ ಹೇಳ್ಕೊಳ್ತೇನೆ. ಇದು ಎಲ್ಲರೂ ಸೇವನೆ ಮಾಡಿರಿ, ಇದರಿಂದ ಉಪಯೋಗ ತಗೊಳ್ರಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಇಲ್ಲಿಗೆ ನನ್ನ ಸಂದೇಶವನ್ನು ಮುಗಿಸುತ್ತೇನೆ. ಅವಕಾಶ ಕೊಟ್ಟಕ್ಕಾಗಿ ರಂಗನಾಥ್ ಸರ್ಗೂ ಹಾಗೂ ಗೀತಾ ಮೇಡಮ್ ಅವ್ರಿಗೂ, ಸುತೇಶ ಭಟ್ ಅವ್ರಿಗೂ ಹಾಗೂ ಜ್ಯೋತಿ ಮೇಡಮ್ ಅವ್ರಿಗೂ ಹಾಗೂ ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ತುಂಬಾ ಅದ್ಭುತವಾಗಿ ಹೇಳಿದ್ರಿ. ಸ್ವಲ್ಪ ಸಮಯ ಆದ್ರೂ ಎಲ್ಲ ವಿವರವನ್ನ ತಿಳಿಸಿದ್ರಿ. ಅಂದ್ರೆ ಮೂತ್ರ ಉಪವಾಸ ಅಂದ್ರೆ ಅದ್ರ ಹೇಗೆ ಮಾಡ್ಬೇಕು, ಮತ್ತೆ ಯಾವ ಕಾಯಿಲೆಗಳಿಗೆ ಹೇಗೆ ಮಾಡ್ಬೇಕು. ಇದು ಅಂದ್ರೆ ಈಗ ಒಂದು ಕ್ಯಾನ್ಸರ್ ಕಾಯಿಲೆನೂ ಗುಣ ಆಗತ್ತೆ ಅಂದ್ರೆ ಇದು ಸರ್ವನು ರೋಗಕ್ಕೂ ಮದ್ದು ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಅಂದ್ರೆ ನಾವು ಉಪಯೋಗ ಮಾಡ್ತಾ ಇದ್ವಿ ಅಂದ್ರೆ ನಾವು ಉಪಯೋಗಿಸಿ ನಮ್ಗೆ ಅನುಭವ ಆದಾಗಲೇ ಇದ್ರ ಬಗ್ಗೆ ಎಲ್ಲ ಹೇಳಿಕ್ಕಾಗತ್ತೆ. ಮತ್ತೆ ನಾನು ಸ್ಟಾರ್ಟ್ ಮಾಡಿದೀನಿ, ಪೂರ್ಣ ಮಾಡಿದ್ದಿಲ್ಲ ಇನ್ನು. ಸ್ವಲ್ಪ ಬೆಳಗ್ಗೆ ಅಷ್ಟೇ ಡ್ರಿಂಕ್ ಮಾಡಿದ್ರೆ ಇನ್ನೆಲ್ಲದಕ್ಕೂ ಇದು ಮಾಡ್ಬೇಕು. ಎಲ್ಲರ ಅನುಭವಕ್ಕೆ ಹೇಳಿದಾಗ ನಮಗೂ ನಿಜ ಹೇಳ್ದಂಗೆ. ಹೌದು ಮೇಡಮ್, ಬಹಳ ಉಪಯೋಗ ಇದೆ ಮೇಡಮ್. ಅಲ್ಲ ಮೇಡಮ್, ಇದಕ್ಕೇನು ನಾವು ದುಡ್ಡು ಕೊಡ್ಬೇಕಾಗಿಲ್ಲ, ಯಾರ ಮನೆಗೆ ಹೋಗಿ ಕಿತ್ಕೊಂಡ್ ಬರ್ಬೇಕಾಗಿಲ್ಲ, ಕಷ್ಟ ಪಡ್ಬೇಕಾಗಿಲ್ಲ. ಇದು ನಮ್ಮಲ್ಲೇ ಉತ್ಪಾದನೆ ಅಂತ ಆಗುವಂತ ಉತ್ತಮ ಜಲ ಅಲ್ಲ, ಹೌದಲ್ ಮೇಡಮ್? ಹೌದು ಮೇಡಮ್. ಥ್ಯಾಂಕ್ ಯು.
ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾಸ್ಟರ್ಸ್. ಆಮೇಲೆ ಪ್ರಶ್ನೋತ್ತರ ತಗೋಣ ಮೇಡಮ್. ಈಗ 3 ಮಾಸ್ಟರ್ಸ್ದು ಒಂದ್ಸಲ ವಿಷಯ ಹಂಚಿಕೆಯನ್ನ ಮುಗಿಸೋಣ. ನೆಕ್ಸ್ಟ್ ನಾಗರತ್ನಮ್ಮ ಮೇಡಮ್. ನಾಗರತ್ನ ಮೇಡಮ್ ಇದ್ದೀರಾ ಮೇಡಮ್? ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ನಮಸ್ತೆ ಮೇಡಮ್, ನಿಮ್ಗೆ ಈ ವೇದಿಕೆಗೆ ಸ್ವಾಗತ. ಬಹಳ ದಿನ ಆಯ್ತು ನಿಮ್ಮನ್ನ ವೇದಿಕೆಯಲ್ಲಿ ನೋಡಿದೆ. ನಾನೇ ಬಂದಿದ್ದಿಲ್ಲ. ನಿಮ್ಗೆ ಸುಮಾರು ದಿವಸ ಆಯ್ತು ನಿಮ್ಮನ್ನ ನೆನೆಸ್ಕೊತಾ ಇದ್ದೆ. ರಾತ್ರಿ ಬೆಳಗ್ಗೆ ನಿಮ್ಮನ್ನ ನೋಡೋಂಗೆ ಇವಾಗ ಅವಕಾಶ ಸಿಕ್ಕಿದೆ. ಇದು ಒಂದು ಸ್ಪಿರಿಚುವಲ್ ಇಂದ ನೆನ್ಸ್ಕೋಬೇಕು. ನಮಸ್ತೆ ಮೇಡಮ್. ಮೊದಲಿಗೆ ನಮಸ್ತೆ ಆಲ್ ಮಾಸ್ಟರ್ಸ್. ಮೊದಲಿಗೆ ಮಹಾವತಾರ ಸಂಸ್ಥೆ ಸಂಸ್ಥಾಪಕರಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೂ, ಸ್ವರ್ಣಮಾಲಾ ಅಮ್ಮನವರಿಗೂ, ಹಾಗೂ ವೇದಿಕೆಗೆ ಕಾರಣೀಭೂತರಾದಂತ ರಂಗನಾಥ್ ಜಿಯವರಿಗೂ, ಹಾಗೂ ಸುತೇಜ ಭಟ್ ಅವರಿಗೂ, ಮತ್ತು ಇನ್ನ ಗೀತಾ ಮೇಡಮ್ ತೆರೆಮರೆಯಲ್ಲಿ ನಮ್ಗೆಲ್ಲರಿಗೂ ಉತ್ತೇಜನ ಕೊಡುವಂತ ಒಬ್ಬ ನಾಯಕಿ ಅಂತಾನೆ ಹೇಳ್ಬೋದು. ಅವ್ರಿಗಿನ್ನ ತುಂಬಾ ಚೆನ್ನಾಗಿ ನಮ್ಗೆ ನಾಯಕತ್ವ ವಹಿಸಿ ನಾವೆಲ್ಲರನ್ನು ಹೇಳ್ಕೊಂಡ್ ಬರ್ತಾ ಇದ್ದಾರೆ ಮುಂದಕ್ಕೆ ಅಂತ ಅವರು ಧನ್ಯವಾದ ತಿಳಿಸುತ್ತಾ, ಈ ದಿನ ವಿಷಯ ಏನಪ್ಪಾ ಅಂತಂದ್ರೆ, ಈಗಿನ ಒಂದು ಆಧ್ಯಾತ್ಮಿಕ ಅಂತ ನಾವ್ ಅನ್ಕೋತೀವಿ ಇವತ್ತು. ಆದ್ರೂನು ಈಗ ಆಧುನಿಕ ಕಾಲದಲ್ಲಿ ಈ ಮಕ್ಕಳ ಒಂದು ಬೆಳವಣಿಗೆ ತುಂಬಾ ಜನಕ್ಕೆ ಕಷ್ಟ ಆಗಿದೆ ಅಂತ ಒಂದು ವಿಷಯ. ಆಧುನಿಕ ಕಾಲದಲ್ಲಿ ಮಕ್ಕಳ ಬೆಳವಣಿಗೆ, ಮಕ್ಕಳ ಸಾಕಾಣಿಕೆ ಹೇಗೆ ಅಂತ. ಆಧುನಿಕ ಕಾಲದಲ್ಲಿ ಮಕ್ಕಳ ಸಾಗಾಣಿಕೆ ಹೇಗೆ ಅಂತಂದ್ರೆ, ಇದು ತುಂಬಾ ಒಂಥರ ಕಷ್ಟಕರನೇ ಅಂತ ತುಂಬಾ ಜನ ತಿಳ್ಕೊಂಡ್ಬಿಟ್ಟಿದ್ದಾರೆ. ಈ ಮಕ್ಕಳ ಪಡೆಯೋದೇ ಒಂದು ದೊಡ್ಡ ಕಷ್ಟ. ಈಗ ಎಲ್ಲರ ತರ ನಾರ್ಮಲ್ ಆಗಿ ಒಂದು ಗರ್ಭಧಾರಣೆ ಆಗ್ಲಿ, ಒಂದು ಹಾಸ್ಪಿಟ್ಲ್ಗೆ ಹೋಗದೆ ಇದ್ದಂಗೆ ಮದುವೆ ಆಗಿ 3 ತಿಂಗಳು 4 ತಿಂಗಳು 5 ತಿಂಗಳು ಒಳಗಡೆ ಗರ್ಭಧಾರಣೆ ಧರಿಸುವಂತವ್ರೆ ಕಡಿಮೆ ಆಗಿದ್ದಾರೆ. 1 ವರ್ಷ 6 ತಿಂಗಳು ವರ್ಷ ಕಾಯ್ದ್ರು ಅವ್ರಿಗಿನ್ನೂ ಆಗಿರಲ್ಲ. ಅವ್ರು ಹಾಸ್ಪಿಟ್ಲ್ ಹತ್ಲೇಬೇಕು. ಅವ್ರು ಏನಾದ್ರು ಒಂದು ಮಂತ್ಲಿ ಪ್ರಾಬ್ಲಮ್ ಏನು ಇದನ್ನೆಲ್ಲ ಅವ್ರು ಟೆಸ್ಟ್ ಮಾಡಿಸ್ಕೊಂಡ್ಬಂದು ಒಂದು ಮಗುನ ಪಡೆಯಕ್ಕೆ ಅವ್ರು ರೆಡಿ ಆಗಿರ್ತಾರೆ. ಈ ರೀತಿ ಈಗ ಅದೊಂದು ಅಂತ ಆಯ್ತು. ಈಗ ಒಂದು ಮಗುನ ಪಡಿಬೇಕು ಅಂತಂದ್ರೆ ಅವರು ಈ ರೀತಿ ಎಲ್ಲ ಕಷ್ಟ ಪಡ್ಬೇಕಾಗಿದೆ. ಇದು ಆಧುನಿಕ ಕಾಲ. ಮೊದಲ ಕಾಲ ತರ ಆಗುವಂಥದ್ದು ನ್ಯಾಚುರಲ್ ಯಾವುದು ಇಲ್ವೇ ಇಲ್ಲ ಅಂತಾನೆ ಹೇಳ್ಬೇಕು ಇವಾಗ. ಅದ್ರ ಮಧ್ಯ ಈಗ ಒಂದು ಆತ್ಮ ಶರೀರ ಪಡ್ಕೊಂಡು ಒಂದು ಮನೆಗೆ ಬರ್ಬೇಕು ಅಂತಂದ್ರೆ ಅದನ್ನ ನಾವು ಒಂದು ದೊಡ್ಡ ಅತಿಥಿ ತರನೇ ಸ್ವೀಕರಿಸ್ಬೇಕು ಬಂದಿದೆ. ಯಾಕೆ ಅಂತಂದ್ರೆ ಅವರು ಎಷ್ಟೊಂದು ಒಂದು ಆತ್ಮ ಒಂದು ಶರೀರ ಪಡ್ಕೋಬೇಕು ಅಂತಂದ್ರೆ ಅದು ಆ ಲೋಕದಿಂದ ಬರ್ಬೇಕಾದಾಗ ಅದೆಲ್ಲಾನು ಜ್ಞಾಪಿಸ್ಕೊಂಡು ಅಥವಾ ಮರ್ತ್ಬಿಟ್ಟೆಲ್ಲ ಬಂದಿರುತ್ತೆ. ಅದರಿಂದ ನಾವು ಒಂದು ಮನೆಗೆ, ಈಗ ಒಂದು ಹಾಸ್ಪಿಟ್ಲಲ್ಲಿ ಒಂದು ಡೆಲಿವರಿ ಆಗುತ್ತೆ ಅಂತ ಅನ್ಕೊಳ್ಳೋಣ. ಒಂದ್ ತಾಯಿ ಮಗು ಇಬ್ರು ಮನೆ ಕರ್ಕೊಂಡ್ಬರ್ಬೇಕಾದ್ರೆ ಮನೇಲಿರೋ ಜನಗಳೆಲ್ಲರೂ ಒಂದು ತುಂಬು ಹೃದಯದಿಂದ ಸ್ವಾಗತಿಸ್ಕೋಬೇಕಾಗತ್ತೆ. ಅದು ಹೆಣ್ಣು ಮಗು ಆಗಿರ್ಲಿ ಗಂಡು ಮಗು ಆಗಿರ್ಲಿ, ತುಂಬು ಹೃದಯದಿಂದ ಅದನ್ನ ಸ್ವಾಗತಿಸಿ ಅದರ ಮುಂದಿನ ಬೆಳವಣಿಗೆಗೆ ಶರೀರ ಬೆಳವಣಿಗೆ ಮಾಡ್ಕೋಬೇಕಲ್ಲ. ಆತ್ಮ ಬೆಳವಣಿಗೆ ಆಗಿ ಪ್ರಪಂಚಕ್ಕೆ ಬಂದಿರುತ್ತೆ. ಮತ್ತೆ ಈಗ ನಾವು ಶರೀರ ಬೆಳವಣಿಗೆಗೆ ನಮ್ಮ ಕರ್ತವ್ಯ ಆಗಿರುತ್ತೆ. ಆವಾಗ ನಾವೇನ್ ಮಾಡ್ಬೇಕು ಅಂತಂದ್ರೆ, ಮೊದಲನೇ ವಿಷಯ, ಅದು ಮನೆ ಬಂದ ತಕ್ಷಣ ನಾವು ದೊಡ್ಡವರು ಇದ್ರೆ ಅದೆಲ್ಲ ಹೇಳ್ಕೊಟ್ಟಿರ್ತಾರೆ. ಯಾವ ರೀತಿ ಬಾಣಂತಿಗೆ ಒಂದು ಆರಾಮಾದೊಂದು ಕೊಠಡಿನೋ ಏನೋ ಅದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡು, ಮಕ್ಳು ಬೇಕಾದಂತ ಸ್ಮೂತ್ ಆಗಿರುವಂತ ಕಾಟನ್ ಬಟ್ಟೆಗಳೆಲ್ಲ ರೆಡಿ ಮಾಡಿ ಇಟ್ಕೊಂಡು ನಾವೆಲ್ಲ ತಾಯಿ ಮಗುನ ಬರ್ಮಾಡ್ಕೊಂಡಿರ್ತೀವಿ. ನಂತರ ದಿನದಲ್ಲಿ ಏನಪ್ಪಾ ಅಂತಂದ್ರೆ, ಈಗ 3 ತಿಂಗಳವರೆಗೂ ಒಂದು ಮಗು ಒಂದು ಮನೆಗೆ ಬಂದ್ಮೇಲೆ 3 ತಿಂಗಳವರೆಗೂ ದೊಡ್ಡವರು ಇದ್ರೆ ಅದ್ರ ಬೆಳವಣಿಗೆ ಸ್ವಲ್ಪ ಚೆನ್ನಾಗಿ ಅವರು ತಿಳುವಳಿಕೆ ಮೇಲೆ ದೊಡ್ಡವರ ಒಂದು ವಿಷಯಗಳು ಹೇಳ್ತಾ ಇರ್ತಾರಲ್ಲ, ಆ ವಿಷಯಗಳನ್ನ ತಿಳ್ಕೊಂಡು ಅವರ ಅನುಭವ ಎಲ್ಲ ಚೆನ್ನಾಗಿರುತ್ತೆ. ದೊಡ್ಡವ್ರಿಗೆ ಮಕ್ಕಳ ಸಾಕಾಣಿಕೆ ಬಗ್ಗೆ ಯಾವುದೇ ಒಂದು ಆಧುನಿಕ ಇದ್ರನ್ನ ಉಪಯೋಗಿಸ್ತೇನೆ ನ್ಯಾಚುರಲ್ ಆಗಿ ಮಕ್ಕಳು ಬೆಳೆಸೋ ರೀತಿನ ಅವರು ಹೇಳ್ಕೊಟ್ಟಿರ್ತಾರೆ. ಅಜ್ಜ ಅಜ್ಜಿ ಇದ್ರೆ ಮನೇಲಿ, ಅಥವಾ ಒಂದು ಬಾಣಂತಿ ಇದ್ರೆ ಅವ್ರ ತಂದೆ ತಾಯಿಗಳೆಲ್ಲ ಇದ್ದಾಗ ಈ ರೀತಿ ಸಾಕ್ಬೇಕು ಅಂತೆಲ್ಲ ಗೊತ್ತಿರುತ್ತೆ. ಈಗ ತುಂಬಾ ಜನ ತಂದೆ ತಾಯಿನೂ ಇಲ್ದೇನೆ ಹಾಸ್ಪಿಟ್ಲಿಂದ ಬಂದು ಯಾರೋ ಒಬ್ರು ಕೆಲಸದವ್ರನ್ನ ಇಟ್ಕೊಂಡು ಮಕ್ಕಳು ಸಾಕುವಂತ ಒಂದು ಪರಿಸ್ಥಿತಿ ಕೂಡ ಬಂದಿದೆ. ಆಮೇಲೆ ಅವರು ಕೆಲ್ಸಕ್ಕೆ ಹೋಗ್ತಾ ಇರೋದ್ರಿಂದ 3 ತಿಂಗಳವರೆಗೆ ಅಷ್ಟೇ ಮಾತ್ರ ಕೆಲ್ಸಕ್ಕೆ ರಜಾ ಕೊಟ್ಟಿರ್ತಾರೆ. 3 ತಿಂಗಳಾದ್ಮೇಲೆ ಮನೆಯಲ್ಲಿ ಬಿಟ್ಟೋಗ್ಬೇಕಾಗಿರುತ್ತೆ. ಇದೆಲ್ಲ ಒಂದು ಮಕ್ಕಳು ಸಾಕಕ್ಕೆ ಸವಾಲು ಅಂತಾನೆ ಅನ್ಕೋಬೇಕು. ಅದ್ರಲ್ಲಿ ಏನಪ್ಪಾ ಅಂತಂದ್ರೆ, ಆವಾಗ ಏನ್ ಮಾಡ್ಬೇಕು ಅಂತಂದ್ರೆ, ಮಗುಗೆ ಮೊದಲನೇದಾಗಿ ನಾವು ಮನೆ ಬಂದ ತಕ್ಷಣ ಒಂದು ಮೆಲುಧ್ವನಿಯಿಂದ ನಾವು ಮಾತಾಡೋದು ಮೊದಲು ಕಲ್ತ್ಕೋಬೇಕು ಮನೆ ಜನಗಳು. ಯಾಕೆಂದ್ರೆ ಆ ಪ್ರಪಂಚದಿಂದ ಹೊಸದಾಗಿ ಬಂದಿರೋದು ಈ ಪ್ರಪಂಚಕ್ಕೆ ಬಂದಿರೋಂತ ಮಗುಗೆ ಧ್ವನಿ ಆಗ್ಲಿ ಇವೆಲ್ಲಾನು ಜೋರ್ ಧ್ವನಿ ಎಲ್ಲ ಮಾತಾಡಿದಾಗ ಅದು ಬೆಚ್ಚದಾಗ್ಲಿ, ಅದು ಏನಪ್ಪಾ ಒಂಥರ ಮನ್ಸಲ್ಲಿ ಅದ್ರ ಆತ್ಮ ಕೂಡ ಅನ್ಕೋತಾ ಇರುತ್ತೆ, ನಾನು ಯಾವ್ದೋ ಒಂದು ಸೈಲೆಂಟ್ ಆಗಿರೋ ಪ್ರಪಂಚದಿಂದ ಇಲ್ಲಿ ಬಂದ್ಬಿಟ್ಟಿದೀವಿ ಅಂತ ಅನ್ಕೊಂಡಿರುತ್ತೆ. ಅದೆಲ್ಲ ಅಡೆತಡೆ ಆಗದೆ ಇದ್ದಂಗೆ ಅದ್ರ ಮಾನಸಿಕವಾಗಿ ಅದು ಬ್ರೈನು ಮತ್ತು ಶರೀರ ಎಲ್ಲ ಬೆಳವಣಿಗೆ ಆಗ್ಬೇಕಾದಾಗ ನಾವು ಅದಕ್ಕೆ ಅನುಕೂಲ ಆಗುವಂತ ವಾತಾವರಣ ಸೃಷ್ಟಿಸ್ಕೊಡ್ಬೇಕಾಗುತ್ತೆ. ಇದು ಮೊದಲನೇದಾಯ್ತು.
ನೆಕ್ಸ್ಟ್ ಮತ್ತೆ ದೊಡ್ಡವ್ರು ಯಾರಾದ್ರೂ ಇರ್ತಾರಲ್ಲ ಅವ್ರು ಹೇಳ್ತಾರೆ ಯಾವ್ದಾದ್ರು ಆಯಿಲ್ಗಳು. ಅವಾಗೆಲ್ಲ ಇದು ಮತ್ತೆ ಎಣ್ಣೆಗಳೆಲ್ಲ ಬರ್ತಿರ್ಲಿಲ್ಲ, ಬೇಬಿ ಆಯಿಲ್ ಅವೆಲ್ಲ ಇರ್ಲಿಲ್ಲ ಅವಾಗ. ಬಟ್ ಇವಾಗ ಬಂದಿದೆ. ಇವಾಗ ಆಧುನಿಕ ಕಾಲಕ್ಕೂ ಕೂಡ ನಾವು ಅಡ್ಜಸ್ಟ್ ಮಾಡ್ಕೊಂಡು ಬಾದಾಮ್ ಆಯಿಲು, ಬೇಬಿ ಕೇರ್ ಆಯಿಲ್ಗಳೆಲ್ಲ ಬಂದಿದೆ. ಆ ಆಯಿಲ್ಗಳೆಲ್ಲ ತಂದು ಇಟ್ಕೊಂಡು ಆ ಆಯಿಲ್ನ ಮಸಾಜ್ ಮಾಡ್ಬೇಕು. ಆ ಮಸಾಜ್ ಮಾಡಿ ಮಗುಗೆ ಸ್ನಾನ ಮಾಡ್ಸೋದನ್ನ ನಾವು ಮುಂದುವರ್ಸ್ಬೇಕಾಗುತ್ತೆ. ದಿನ ಬಿಟ್ಟು ದಿನ ಮಕ್ಕಳಿಗೆ ಸ್ನಾನ ಮಾಡ್ಸೋದಾಗ್ಲಿ, ಅದ್ರ ಬೆಳವಣಿಗೆಗೆ ಎಣ್ಣೆ ಸ್ನಾನ ಕೂಡ ಒಂದು ಅವಶ್ಯಕತೆ ಆಗಿರುತ್ತೆ. ಮಕ್ಕಳು ಬೆಳವಣಿಗೆ ಮಾಡ್ಬೇಕು, ಅದು ಶರೀರ ಬೆಳವಣಿಗೆಗೆ ನರನಾಡಿಗಳೆಲ್ಲ ಅವಕ್ಕೂ ಎಲ್ಲ ಬಂದಾಗೆಲ್ಲ ತುಂಬಾ ಸೂಕ್ಷ್ಮವಾಗೇ ಬಂದಿರುತ್ತಲ್ವಾ ಮಗು. ಆಮೇಲೆ ಮಸ್ತ್ ಅದು ಶರೀರದ ಮಾಂಸಖಂಡಗಳೆಲ್ಲ ಬೆಳವಣಿಗೆ ಆಗ್ಬೇಕಾಗಿ ಬರುತ್ತೆ. ನರಗಳೆಲ್ಲ ತುಂಬಾ ಸ್ಟ್ರೆಂತ್ ಆಗ್ಬೇಕಾಗುತ್ತೆ. ಅದಕ್ಕೆ ಏನಾಗಬೇಕು, ನಾವು ಆಯಿಲ್ಗಳು ಮತ್ತೆ ಒಳ್ಳೊಳ್ಳೆ ಫುಡ್ಗಳು, ತಾಯಿ ಕೂಡ ಒಳ್ಳೆ ಆಹಾರಗಳನ್ನ ಕೊಟ್ಟು ಅವ್ರಿಗೆ ಎದೆ ಹಾಲು ಬರೋ ಥರ ಜಾಸ್ತಿ ಹಾಲು ಯಾವ ರೀತಿ ಉತ್ಪನ್ನ ಆಗುತ್ತೆ ಆ ರೀತಿ ಆಹಾರಗಳನ್ನ ಕೊಟ್ಟು ಬಾಣಂತಿನೂ ಕೂಡ ನಾವು ನೋಡ್ಕೋಬೇಕಾಗುತ್ತೆ. ಇಲ್ಲಿ ಮಗು ಜೊತೆಗೆ ತಾಯಿನೂ ಕೂಡ ನಾವು ಕೇರ್ ಆಗಿ ನೋಡ್ಕೋಬೇಕಾಗುತ್ತೆ. ಮತ್ತೆ 3 ತಿಂಗಳು, ಒಂದು 6 ಮತ್ತೆ 3 ಈ ತರ 3 ತಿಂಗಳು, 6 ತಿಂಗಳು, 9 ತಿಂಗಳು ಈ ತರ ಅವಸ್ಥೆಗಳಲ್ಲಿ ಮಗು ಒಂದೊಂದು 3 ತಿಂಗಳಿಗೆ ಒಂದೊಂದು ಅವಸ್ಥೆ ತಾಳ್ಕೊಂಡು ಅದು ಬೆಳವಣಿಗೆ ಆಯ್ತಾ ಇರುತ್ತೆ. ಆವಾಗ ನಾವು 3 ತಿಂಗಳವರೆಗೂ ಒಂದ್ ರೀತಿ ಸ್ನಾನ ಆಗ್ಲಿ, ಒಂದು ಕುಡ್ಸೋದಾಗ್ಲಿ, ತಿನ್ಸೋದಾಗ್ಲಿ, ವಾಂತಿ ಕೊಡುವಂತ ಆಹಾರಗಳೆಲ್ಲ ಬದಲಾವಣೆಗಳನ್ನ ನಾವು ಮಾಡ್ಕೋಬೇಕಾಗುತ್ತೆ. 3 ಆಯ್ತು, 6 ಆಯ್ತು, 3 ಆಗ್ತಿದ್ದಂಗೆನೆ ದ್ರವರೂಪ ಆಹಾರ ನಿಲ್ಸಿ ಸ್ವಲ್ಪ 6ನೇ ತಿಂಗಳಷ್ಟರಲ್ಲಿ ಸ್ವಲ್ಪ ಅದನ್ನ ಕೊಡ್ಕೋಬೇಕಾಗುತ್ತೆ. ಅದನ್ನ ಕೊಟ್ಟು ಅದಕ್ಕೆ ಕೆಳಗೆ ಅಭ್ಯಾಸ ಮಾಡ್ಬೇಕಾಗುತ್ತೆ. ಆ ಮಗು ಒಂದು ದಿಢೀರ್ ಅಂತ ಇದು ಆಹಾರಗಳನ್ನ ಸೇವನೆ ಮಾಡ್ಬೇಕಾದ್ರೆ ಯಾವಾಗ ನಾವೆಲ್ಲ ಮಾಡ್ಕೋತಿದ್ವಿ, ರಾಗಿ ಮಾಲ್ಟು ಅದೆಲ್ಲ ನಾವೇ ಸ್ವಂತ ತಯಾರು ಮಾಡ್ಕೋತಾ ಇದ್ವಿ. ಆ ರೀತಿ ಒಂದು ಘನ ಆಹಾರಗಳನ್ನ ಒಗ್ಗಿಸ್ಬೇಕಾಗುತ್ತೆ. ನೆಕ್ಸ್ಟ್ 9ನೇ ತಿಂಗಳು ಬಂದಾಗ ಇನ್ನೂ ಘನ ಆಹಾರ, ಅದಕ್ಕಿಂತ ಒಂಚೂರು ಗಟ್ಟಿ ಪದಾರ್ಥಗಳು ನಾವು ಮನೇಲಿ ಜನರಲ್ ಆಗಿ ಮಾಡುವಂತ ಅನ್ನ ಈ ತರದನ್ನ ಅದಕ್ಕೆ ಸ್ವಲ್ಪ ಉಪ್ಪು ಮೆಣಸು ಇದೆಲ್ಲ ಹಾಕಿ ಅದಕ್ಕೆ ಟೇಸ್ಟ್ ಬರೋ ತರ ಮಾಡಿ ಅದನ್ನ ಕೊಟ್ಟು ಮಕ್ಕಳಿಗೆ ಅನ್ನನ ತಿನ್ಸೋದನ್ನ ರೂಢಿ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ 9ನೇ ತಿಂಗಳು ಅಂತಂದು 9, 10ನೇ ತಿಂಗಳು ಬರ್ತಿದಂಗೆ ಆ ಮಗು ಬೆಳವಣಿಗೆನಲ್ಲಿ ಕೈ ಕಾಲುಗಳೆಲ್ಲ ಬಲ್ತಾ ಬಂದು ಅದೊಂಚೂರು ನಿಂತ್ಕೊಳ್ಳೋಂಗೆಲ್ಲ ಆದಾಗ ನಾವು ಮನೆಯವರೆಲ್ಲ ಗಮನ ಇಟ್ಟು ಅದನ್ನ ನೋಡ್ಕೋಬೇಕಾಗುತ್ತೆ. ನಾವು ಮನೇಲಿ ಒಬ್ರೇ ಇಬ್ರೇ ಇದ್ರೆ ಸಾಕಾಗಲ್ಲ, ಮನೆಯವ್ರಿಗೆಲ್ಲರಿಗೂ ಕಣ್ಣಾಗ್ಬೇಕಾಗತ್ತೆ. ಯಾಕೆ ಅಂದ್ರೆ ಅದು ತುಂಟಾಟ ಅವಾಗ ಸ್ಟಾರ್ಟ್ ಆಗಿರುತ್ತೆ. ಮತ್ತೆ 12ನೇ ತಿಂಗಳಿಗೆ ಬರೋಷ್ಟರಲ್ಲಿ ಮಗುಗೆ ಇವೆಲ್ಲ ಆಹಾರಗಳೆಲ್ಲ ಕೊಡ್ತಾ ಬಂದಾಗ ದಿಢೀರ್ ಅಂತ ಒಗ್ಲಿಲ್ಲ ಅಂದಾಗ ಬೇದಿ ಕೂಡ ಸ್ಟಾರ್ಟ್ ಆಗುತ್ತೆ. 9, 10 ತಿಂಗಳಲ್ಲಿ ಖಂಡಿತವಾಗಿ ಮಕ್ಕಳುಗಳಿಗೆ ಬೇದಿ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂದ್ರೆ ಅದ್ರ ಶರೀರ ತುಂಬಾ ಸೂಕ್ಷ್ಮವಾಗಿರುತ್ತೆ. ಈ ಘನ ಆಹಾರಗಳು ಅಂದ್ರೆ ಅದಕ್ಕೆ ಹೇಳ್ಕೊಳಕ್ ಬರಲ್ಲ, ನನಗೆ ಇದಾದ್ರೆ ಬೇಕು ಇದು ಬೇಡ ಅನ್ನೋದು ಇನ್ನೂ ಗೊತ್ತಾಗಿರಲ್ವಲ್ಲ. ಅದಕ್ಕೆ ನಾವೇ ಒಂದೊಂದ್ ದಿನಕ್ಕೂ ಒಂದೊಂದ್ ಸ್ವಲ್ಪ ಹೆಚ್ಚು ಕಡಿಮೆ ಅದ್ರ ಇದನ್ನ ನೋಡ್ಕೊಂಡು ಆಹಾರ ಬೆಳವಣಿಗೆ ಅದ್ರ ಆಟ ಊಟ ಎಲ್ಲ ನೋಡ್ಕೊಂಡು, ಜೊತೆಗೆ ಏನಪ್ಪಾ ಅಂದ್ರೆ ಅದು ಯಾವ ರೀತಿ ಡೈಜೆಷನ್ ಪವರ್ ಇದೆ ಅದಕ್ಕೆ ಅಂತ ನೋಡ್ಕೊಂಡು ನಾವು ಅದನ್ನ ಕೊಡ್ತಾ ಬರ್ಬೇಕಾಗುತ್ತೆ 12ನೇ ತಿಂಗಳಿಗೆ. ನೆಕ್ಸ್ಟ್ 12ನೇ ತಿಂಗಳು ಆದ್ಮೇಲೆ ಎದ್ದು ನಿಂತ್ಕೊಂಡು ಓಡಾಡ್ಬೇಕು. ಅದೆಲ್ಲ ನಮ್ನೆಲ್ಲ ನೋಡ್ತಾ ಇರುತ್ತಲ್ಲ, ಅವಾಗ ಅಬ್ಸರ್ವೇಷನ್ ಜಾಸ್ತಿ ಇರುತ್ತೆ ಮಕ್ಳುಗಳಿಗೆ. ಯಾರಾದ್ರೂ ಏನ್ ಮಾಡ್ತಾರೆ ಅದನ್ನೇ ಆ ಕಡೆ ಈ ಕಡೆ ತೊಟ್ಲಲ್ಲಿ ಮಲಗಿಸಿದ್ರು ಕೂಡ ಜನ ಓಡಾಡೋದನ್ನೆಲ್ಲ ನೋಡೋದು ಈ ತರ ಎಲ್ಲ ಮಾಡ್ತಾ ಇರುತ್ತೆ. ಅವಾಗ ಏನಪ್ಪಾ ಅಂದ್ರೆ ಅದಕ್ಕೆ ಜನಗಳ ಮೇಲೆ ಅಥವಾ ಪ್ರಪಂಚ ಜ್ಞಾನ ಚೆನ್ನಾಗ್ ಬಂದಿರುತ್ತೆ ಅಂತ ಆಯ್ತು, ಬ್ರೈನ್ ಸ್ವಲ್ಪ ಬೆಳವಣಿಗೆ ಆಗಿರುತ್ತೆ. ಆವಾಗ ಏನ್ ಮಾಡ್ಬೇಕು ನಾವು ಅಂದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಅದಕ್ಕೆ ಒಳ್ಳೆ ಬ್ರೈನ್ ಬೆಳವಣಿಗೆ ಆಗುವಂತ ಒಳ್ಳೊಳ್ಳೆ ಆಹಾರಗಳು ಕೊಡ್ಬೇಕು. ಮೊಳಕೆ ಕಾಳುಗಳು ಮತ್ತೆ ಈ ತರ ಆಹಾರಗಳನ್ನ ಮೊಳಕೆ ಕಾಳುಗಳನ್ನ ಅದು ಒಣಗಿಸಿ ಮೊಳಕೆ ಬರ್ಸಿ ಒಣಗಿಸಿ ಪುಡಿ ಮಾಡಿ ಅದನ್ನ ಸ್ವಲ್ಪ ಬೆಚ್ಚಗೆ ಮಾಡಿ ಅದಕ್ಕೆ ಒಂಚೂರು ರುಚಿ ಬರೋ ತರ ಒಂದ್ ಸ್ವಲ್ಪ ಸಣ್ಣದಾಗಿ ಈಗ ಬರುವಂತ ಬೆಲ್ಲಗಳು ಸ್ವಲ್ಪ ಕೆಮಿಕಲ್ಸ್ ಇರೋದ್ರಿಂದ ಕಲ್ಸಕ್ಕರೆನ ಉಪಯೋಗಿಸಿ ಕಲ್ಸಕ್ಕರೆ ಏಲಕ್ಕಿ ಎಲ್ಲ ಬೆರೆಸಿ ಬಾಯಿಗೆ ಟೇಸ್ಟ್ ಬರೋಂಗ್ ಮಾಡಿ ಅದಕ್ಕೆ ಘನ ಆಹಾರಗಳು ಕೊಡ್ತಾ ಇದ್ದಾಗ ನಿಂತ್ಕೊಳ್ಳೋಕೆ ಕೂಡ ಶಕ್ತಿ ಬಂದಿರುತ್ತೆ. ಈ ಎಲ್ಲದರ ಮಧ್ಯೆ ಮಗುಗೆ ನಾವು ಮಲಗಿಸ್ದಂಗೆ ಮಲಗಿಸಿದ್ರು ಆಮೇಲೆ ಒಬ್ರಿಗೊಬ್ರು ಎತ್ಕೋತಾ ಇರ್ತೀವಿ. ಮಕ್ಳ ಕಂಡ್ರೆ ಎಲ್ರಿಗೂ ಪ್ರೀತಿ ಇರುತ್ತೆ. ಆ ಒಬ್ರ ಹತ್ರ ಒಬ್ರು ಎತ್ಕೊಳ್ಳೋದೆಲ್ಲ ಮಾಡ್ಬೇಕಾದ್ರೆ ಮಗುಗೆ ಆಯಾಸ ಆಗುತ್ತೆ. ಕೈಕಾಲು ಅದು ಹೇಳ್ಕೊಳಕ್ ಬರಲ್ಲ. ಆವಾಗ ಅಳುಗೋದೆಲ್ಲ ಸ್ಟಾರ್ಟ್ ಮಾಡುತ್ತೆ. ನಾವು ಅದು ಏನಾಗಿದೆ ಮಗುಗೆ ಅಂತ ನಾವು ಕಂಡಿಡ್ಕೊಳ್ಳೋಕೆ ಗೊತ್ತಾಗಲ್ಲ, ಅದಕ್ಕೆ ಹೇಳಕ್ ಬರಲ್ಲ. ಆವಾಗ ನಾವೇನ್ ಮಾಡ್ಬೇಕು, ರಾತ್ರಿ ಟೈಮು ಅಥವಾ ಬೆಳಗ್ಗೆ ಎದ್ದ ತಕ್ಷಣನೇ ಮಗುಗೆ ಎಣ್ಣೆ ಮಸಾಜ್ ಮಾಡಿ ಮೈಕೈ ಎಲ್ಲಾನು ಚೆನ್ನಾಗಿ ಆ ನರಗಳೆಲ್ಲ ಯಾವ ರೀತಿ ಇದೆ ಅದನ್ನ ಕೆಳ ಮಕ್ಕಳಾಗಿ ಮೇಲ್ ಮಕ್ಕಳಾಗಿ ಯಾವ್ದನ್ನ ಮಾಡ್ಬೇಕು ಅದನ್ನೆಲ್ಲ ಅದೇ ರೀತಿ ತಿಳ್ಕೊಂಡು ನಾವು ಎಣ್ಣೆ ಮಸಾಜ್ ಎಲ್ಲ ಮಾಡ್ಬೇಕಾಗುತ್ತೆ ಮೈಗೆ. ಮತ್ತೆ ಬಿಸಿ ನೀರಿನಿಂದ ಕೂಡ ಒಂದು ನಮಗೆ ಶಕ್ತಿ ದೊರೆಯುತ್ತೆ ಅಂತ ನಾವು ಸ್ಮಾರ್ಟ್ ಕ್ಲಾಸ್ಗಳಲ್ಲಿ ತಿಳ್ಕೊಂಡಿದೀವಿ. ಅದರಿಂದ ನೀರಿನ ತಂಪು ಅಥವಾ ಉಷ್ಣ ನೋಡ್ಕೊಂಡು ನಾವು ಮಧ್ಯ ಒಂದು ಶಾಖ ಕರೆಕ್ಟಾಗಿ ತಡೆಯುವಷ್ಟು ಶಾಖದ ನೀರ್ನ ಮಗುಗೆ ನಾವು ಹಾಕಿ ಮಸಾಜ್ ಮಾಡ್ತಾ ನೀರಿನ ಆರೈಕೆ ಕೂಡ ಮಗುಗೆ ತುಂಬಾ ದೊಡ್ಡದಿರುತ್ತೆ. ಹಾಗೆ ಮನೇಲಿ ತಂದೆ ತಾಯಿಗಳಿದ್ರೆ ನಮ್ಗೆ ಇವೆಲ್ಲಾನು ಹೇಳ್ಕೊಟ್ಟಿರ್ತಾರೆ. ಇಲ್ಲ ಈಗ ಏನಪ್ಪಾ ಅಂತಂದ್ರೆ ಮನೆ ಕೆಲಸದವ್ರನ್ನ ಇಟ್ಕೊಂಡ್ಬಿಟ್ಟಿರ್ತಾರೆ. ಕೆಲಸದವ್ರ ಕೈಲೇ ಸ್ನಾನ ಮಾಡ್ಸೋದು, ಕೆಲಸದವ್ರ ಕೈಲೇ ಎಣ್ಣೆ ಮಸಾಜ್ ಮಾಡ್ಸೋದು ಇದೆಲ್ಲ ಆಗಿದೆ. ಅಂದ್ರೆ ಅವರು ಸ್ವಲ್ಪ ಟ್ರೈನಿಂಗ್ ಆಗಿ ಬಂದಿರೋರಾದ್ರೆ ಪರವಾಗಿಲ್ಲ.
ಆ ಹೀಗೆ ಸ್ವಲ್ಪ ಗೊತ್ತಿಲ್ಲದೆ ಇದ್ದಾಗ ನಾವು ಸ್ವಲ್ಪ ಹೇಳ್ಕೊಟ್ಟವ್ರ ಕೈಲಿ ನಾವು ಬೇಕಾದಂಗೆ ಮಾಡಿಸ್ಕೊಂಡು 1 ವರ್ಷ ತನಕ ಮಗುನ ಒಂದು ಬೆಳವಣಿಗೆ ಮಾಡ್ಬೇಕು. ಅದಂತೂ ತುಂಬಾ 1 ವರ್ಷ ಆಯ್ತು ಅಂದ್ರೆ ಒಂದು ಧೈರ್ಯ, ಏನೋ ಒಂದು ಮಗು ಚೆನ್ನಾಗಿ ಬೆಳವಣಿಗೆ ಆಗ್ತಾ ಇದೆ ಅನ್ನೋ ಒಂದು ಧೈರ್ಯ ಬಂದಿರುತ್ತೆ. ಇಷ್ಟೆಲ್ಲ ಆಗುವಷ್ಟರಲ್ಲಿ ಈ ನಾವು ಕೊಡುವಂತ ಆಹಾರಗಳ ಹೆಚ್ಚು ಕಡಿಮೆಯಿಂದನೇ ಏನೋ ಜೊತೆಗೆ ಇದು ನಮ್ಮ ಪ್ರಕೃತಿ ಅಂತ ಆಗುವಂತ ವ್ಯತ್ಯಾಸಗಳಿಂದ ಒಂದ್ ಶೀತ, ಕೆಮ್ಮು, ನೆಗಡಿ ಇಂಥದ್ದೆಲ್ಲ ಬರ್ತಾ ಇರುತ್ತೆ. ಇದನ್ನೆಲ್ಲ ಏನಾದ್ರು ಬಂದಾಗ ನಾವು ದಿಢೀರಂತ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದನ್ನ ನಾವು ತಪ್ಪಿಸ್ಕೋಬೇಕು. ಅಂದ್ರೆ ಈಗಿನ ಕಾಲದಲ್ಲಿ ಅದ್ ಮಾಡಲ್ಲ, ನಾವ್ ಎಷ್ಟ್ ಹೇಳಿದ್ರು. ಅಂದ್ರೆ ನಾವು ಮಾಡ್ತಿದ್ ರೀತಿ ಹೇಳಿದ್ರೆ ನಾವು ಒಂದು ಏಟು ತುಪ್ಪ ಅಂತ ಇರುತ್ತಲ್ಲ, ಆ ತುಪ್ಪನ ತಗೊಂಡು ಗಂಟ್ಲು, ಈ ಕತ್ತಿನ ಭಾಗ, ಈ ಎದೆ ಭಾಗ, ಹಿಂಭಾಗ, ಬೆನ್ನು ಎಲ್ಲದಕ್ಕೂ ಒಂದು ಏಟು ತುಪ್ಪದಿಂದ ಮಸಾಜ್ ಮಾಡಿದಾಗ ಮಗುಗೆ ಎಷ್ಟೋ ರಿಲೀಫ್ ಆಗುತ್ತೆ. ಜೊತೆಗೆ ಏಕಾಗ್ರತೆ ಕೊರತೆ ಕೂಡ ಒಂದು ಇರುತ್ತೆ. ಆವಾಗ ಏನಾಗುತ್ತೆ ಅಂತಂದ್ರೆ ಒಂದು ಮೆಮೊರಿ ಪವರ್, ಅದಕ್ಕೆ ಒಂದು ವ್ಯಾಪಕ ಶಕ್ತಿ, ಈ ನಾವು ಯಾರು ಅಂತ ಗುರ್ತಿಸುವಂಥದ್ದು, ಅವ್ರು ಯಾರು ಇವ್ರು ಯಾರು ಇದನ್ನೆಲ್ಲನೂ ನಾವು ಹೇಳ್ಕೊಟ್ಟು ಮಾಡಿದಾಗ ಅದಕ್ಕೆ ಮೆಮೊರಿ ಪವರ್ ಬೇರೆ ಬರ್ಬೇಕಾಗುತ್ತೆ. ಆವಾಗ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಸಣ್ಣ ಮಗು ಇದ್ದಾಗ ಆಯಿಲ್ ಮಸಾಜ್ ಮಾಡುವಾಗ್ಲೇನೆ ಮೂಗಿನ ಕೆಳಗಡೆ ಹಿಂಗೆ ಆಯಿಲ್ ಮಸಾಜ್ ಮಾಡ್ತಾ ಮಾಡ್ತಾ ಇಲ್ಲಿ ಮೂಗಿನ ಕೆಳಗಡೆ ಇದು ಮೆಮೊರಿ ಪವರ್ಗೆ, ಮತ್ತೆ ಇದು ಆಜ್ಞಾ ಚಕ್ರ ಅಂತ ಇಲ್ಲೆಲ್ಲ ಇರುತ್ತಲ್ಲ, ಇದನ್ನೆಲ್ಲ ನಾವು ಆಯಿಲ್ ಮಸಾಜ್ ಮಾಡ್ಬೇಕಾದ್ರೆ ಇದೆಲ್ಲ ಮಾಡ್ತಾರೆ, ದೊಡ್ಡವರಿಗೆಲ್ಲ ಗೊತ್ತಿರುತ್ತೆ. ಅದನ್ನ ಈಗ ಗುರುಗಳು ಕೂಡ ಹೇಳ್ಕೊಟ್ಟಿದ್ದಾರೆ ನಮ್ಗೆ ಕ್ಲಾಸಲ್ಲಿ ಯಾವ್ಯಾವ ರೀತಿ ಈ ಆಕ್ಯುಪಂಕ್ಚರ್ ಇದು ಪ್ರೆಷರ್ ಇದು ಒಂದು ಒಂದು ಪಾಯಿಂಟ್ ಇದೆಯಲ್ಲ, ಆ ಪಾಯಿಂಟ್ಗಳನ್ನ ಒತ್ತೋದ್ರ ಮೂಲಕ ನಾವು ಮಗುಗೆ ನಾವು ಸ್ವಲ್ಪ ಶಕ್ತಿಗಳನ್ನ ಅದು ಕೊಡ್ಬೋದು. ಜೊತೆಗೆ ಅದಕ್ಕೆ ಆಗಿರುವಂತ ಒಂದು ಯಾವ್ದಾದ್ರು ನರ ದೌರ್ಬಲ್ಯ ಇದ್ರೂ ಕೂಡ ಅದನ್ನ ನಾವು ಈ ಪ್ರೆಷರ್ ಕೊಡೋದ್ರಿಂದ ನಾವು ಸರಿ ಮಾಡ್ಕೋಬಹುದು. ಅಂದ್ರೆ ತಿಳ್ಕೊಂಡು ಮಾಡ್ಬೇಕು. ಜೊತೆ ಇದೇ ತರ ಒಂದು ನಾವು ಬೆಳವಣಿಗೆ ಮಾಡ್ಕೊಂಡ್ ಬರ್ತಾ ಇದ್ಬೇಕಾದ್ರೆ ಮಕ್ಕಳುಗಳಿಗೆ ಒಂದು ಬಿಕ್ಕಳಿಕೆ ಬರುತ್ತೆ, ಹಾಲು ಕುಡ್ಸಿರ್ತೀವಿ ಅಥವಾ ಒಂದು ತಿನ್ಸಿರ್ತೀವಿ, ಅವಾಗ ಬಿಕ್ಕಳಿಕೆ ಬರುತ್ತೆ. ಆ ಬಿಕ್ಕಳಿಕೆ ಬಂದಾಗ ಏನ್ ಮಾಡ್ಬೇಕು ಅಂತಂದ್ರೆ ಒಂದು 10 ಸಾರಿ ಆ ನೆತ್ತಿ ಮೇಲೆ ಒಂದ್ ಸ್ವಲ್ಪ ಒಂದು ತೊಟ್ಟು ಎಣ್ಣೆ ಹಾಕ್ಬಿಟ್ಟು ನೆತ್ತಿ ಮೇಲೆ ಈ ತರ ಸುಮ್ನೆ ಪ್ರೆಸ್ ಮಾಡ್ತಾ ಇರ್ಬೇಕು ಒಂದು. ಆಮೇಲೆ ನಮ್ಮ ಕಾಲದಲ್ಲೆಲ್ಲ ಏನ್ ಮಾಡ್ತಿದ್ರು, ಹಳೆ ಅಜ್ಜಿರೆಲ್ಲ ಇರ್ತಿಲ್ಲ, ಅವರು ನಿಮ್ ಮನೆ ದೇವ್ರ ನೆನ್ಸ್ಕೊಂಡು ಒಂದ್ ತೊಟ್ಟು ಎಣ್ಣೆ ಹಾಕ್ಬಿಟ್ಟು ಅದ್ಮೇಲೆ ನಾವು ಮುಡ್ದಿರೋಂಥದ್ದು ಒಂದು ಹೂವು, ನಾವು ದೇವ್ರ ಮೇಲಿಂದ ಒಂದು ಹೂವು ತೆಗೆದು ಇದ್ರ ಮೇಲೆ ಇಟ್ಬಿಡೋದು, ಏನ್ ನಿಮ್ ಮನೆ ದೇವ್ರ ತಗೊಂಡು ಹೋಗಿ ಅರ್ಪಿಸ್ಬಿಟ್ ಬಾ ಅಂತ. ಹಾಗಂದ ತಕ್ಷಣ ಅದು ಕಡಿಮೆನೂ ಆಗೋಗ್ತಿತ್ತು. ಅದು ಒಂದು ಮಾನಸಿಕ ನಮಗೆ ಇದು ಗೊತ್ತಿತ್ತಲ್ಲ ಏನೋ ಗೊತ್ತಿಲ್ಲ, ಒಂದು ನೆತ್ತಿ ಮೇಲೆ ಮತ್ತೆ ಇದು ಎದೆಗೂಡು ಅಂತಲ್ಲ, ಎದೆಗೂಡು ಹತ್ರ ಒಂದು ತೊಟ್ಟು ಎಣ್ಣೆ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಹೂವಿನ ದಳ ಅಂಟಿಸ್ಬಿಟ್ರೆ ಬಿಕ್ಕಳಿಕೆ ಕಡಿಮೆ ಆಗ್ಬಿಡೋದು. ಇದು ಒಂದು ಟಿಪ್ಸು ನಾವು ಮಕ್ಕಳುಗಳಿಗೆಲ್ಲ ಮಾಡ್ತಿದ್ವಿ, ಅದರಿಂದ ನೆನೆಸ್ಕೊಂಡೆ. ಮತ್ತೆ ಈ ಮುಂಗೈ ಇರುತ್ತಲ್ಲ, ಈ ಮುಂಗೈ ಮುಂದ್ಗಡೆ ಇದಕ್ಕೆ ಒಂದು ಮುದ್ರೆ ಮತ್ತು ಇದನ್ನೆಲ್ಲನೂ ನಾವು ಮಕ್ಕಳಿಗೆ ಹೇಳ್ಕೊಟ್ಟು ಮಾಡ್ಸಕ್ಕಾಗಲ್ವಾ, ಅದರಿಂದ ನಾವೇ ಕೂತ್ಕೊಂಡಿರ್ತೀವಲ್ಲ ಮಕ್ಕಳನ್ನ ಎತ್ಕೊಂಡು, ಆಗ ಆ ಕೈನ ಪ್ರೆಸ್ ಮಾಡಿ ಹಿಡ್ಕೋಬೇಕು. ನಾವು ಹಿಡ್ಕೊಂಡು ಮುಂಗೈಯಿಂದ 4 ಬೆರಳು ಕೆಳಗಡೆ ಈ ಮುಂಗೈ ಹಿಂಗ್ ಇರುತ್ತಲ್ಲ, ಈ ಮುಂಗೈಯಿಂದ 4 ಬೆರಳು ಕೆಳಗಡೆ ಹಿಂಗೆ ಇಟ್ಕೊಂಡು ಆ ಅಳತೆಲಿ ಇಲ್ಲಿ ನಾವೇನೆ ಈ ತರ ಹಿಂಗೆ ಪ್ರೆಸ್ ಮಾಡ್ಬೇಕು ಮಗುಗೆ. ಸಣ್ಣ ಮಗು ಇರೋದ್ರಿಂದ ಅದು ಹೇಳ್ಕೊಟ್ರು ಗೊತ್ತಾಗಲ್ಲ. ಆ ಸಣ್ಣ ಮಗು ಅಂದ್ರೆ 2 ವರ್ಷ 3 ವರ್ಷ ಆದ್ರೂ ಗೊತ್ತಾಗಿರಲ್ಲ. ಇವೆಲ್ಲ ಮಾಡ್ಬೇಕಾದ್ರೆ 2 ವರ್ಷದ ಮೇಲೆ ಆಗಿರುತ್ತೆ. 2 ವರ್ಷ ಆವಾಗ ನಾವೇನ್ ಮಾಡ್ಬೇಕು, ಹಿಂಗೆ ಮುಂಗೈಯಿಂದ ಒಂದು 4 ಬೆರಳು ಅಳತೆ ಈ ಕೆಳಗಡೆ ಇಟ್ಕೊಂಡಾಗ ಇಲ್ಲಿ ಒಂದು ಶಕ್ತಿ ಪಾಯಿಂಟ್ ಇರುತ್ತೆ. ಈ ಶಕ್ತಿ ಪಾಯಿಂಟ್ ನ ನಾವು ಒತ್ತಾ ಇರ್ಬೇಕಾಗುತ್ತೆ. ಇದು ಒತ್ತೋದ್ರಿಂದ ತುಂಬಾ ಆಕ್ಸಿಜನ್ ಸಪ್ಲೈ ಕೂಡ ಆಗುತ್ತೆ, ನರಗಳಿಗೆಲ್ಲ ಒಂಚೂರು ಶಕ್ತಿ ಬರುತ್ತೆ. ನೆಕ್ಸ್ಟ್ ಆಹಾರ ಕಡಿಮೆ ತಿನ್ನೋ ಮಕ್ಳುಗಳಿಗೆ ಏನ್ ಮಾಡ್ಬೇಕು ಅಂತ, ಈಗ ನನ್ನ ಮಕ್ಳುಗಳಿಗೆ 2 ವರ್ಷ ಆದ್ಮೇಲೆ ಊಟನೇ ತಿನ್ನಲ್ಲ ನಮ್ಮ ಮಗು, ಏನ್ ಕಲ್ಸ್ಕೊಟ್ರು ನಾವೇ ತಿನ್ಸಿದ್ರು ತಿನ್ನಲ್ಲ, ತುಂಬಾ ಒಂಥರ ಆಹಾರದ ಮೇಲೆ ಇಚ್ಛೆನೇ ಇರಲ್ಲ, ಆ ತರ ಅಂತ ಮಕ್ಳುಗಳು ತುಂಬಾ ಇದೆ. ಆವಾಗ ಏನ್ ಮಾಡ್ಬೇಕು ಅಂದ್ರೆ ಮಕ್ಳುಗಳನ್ನ ನಾವು ಆಚೆ ಕರ್ಕೊಂಡ್ಬಂದು, ಆ ಕಾಲದಲ್ಲೆಲ್ಲ ಅಜ್ಜಿರೆಲ್ಲ ಇರ್ತಿದ್ರು, ಮನೇಲಿ ಇನ್ಯಾರು ಚಿಕ್ಕಮ್ಮನೋ ದೊಡ್ಡಮ್ಮನ ಯಾರೋ ಕರ್ಕೊಂಡು ಹೋಗೆಲ್ಲ ಬಾನೆಲ್ಲ ತೋರ್ಸ್ಕೊಂಡು, ಚಂದ್ರನ್ ತೋರ್ಸ್ಕೊಂಡು, ಸಿರಿನ್ ತೋರ್ಸ್ಕೊಂಡೆಲ್ಲ ಹಿಂಗೆಲ್ಲ ತಿನ್ಸೋದೆಲ್ಲ ಇರ್ತಿತ್ತು. ಇವಾಗ ಏನಪ್ಪಾ ಅಂತ ಅಂದ್ರೆ ಈಗ ಅದನ್ನೆಲ್ಲ ಮಾಡೋಷ್ಟು ಟೈಮು ಕೂಡ ಇರಲ್ಲ. ಅದಕ್ಕೆ ಈಗ ನಾವ್ ಏನ್ ಮಾಡ್ಬೇಕು, ಅದು ಒಂದು ಲಿವರ್ ಪಾಯಿಂಟ್ ಅಂತ ಒಂದಿರುತ್ತೆ, ಆ ಪಾಯಿಂಟ್ ಹತ್ರ ಮತ್ತೆ ಇದನ್ನೆಲ್ಲ ಒತ್ತೋದ್ರಿಂದ, ಈ ಪಾಯಿಂಟ್ಗಳನ್ನ ಒತ್ತೋದ್ರಿಂದ ಆಹಾರ ಸೇವನೆ ಮಾಡುವಂತ ಒಂದು ನರಗಳಿಗೆ ಪ್ರಚೋದನೆ ಮಾಡೋದಕ್ಕೆ ಕೂಡ ನಮಗೆ ಗುರೂಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಾವು ನೋಡಿದ್ರೆ ಅದು ಕಾಲಿನ ಅಂಗಾಲು ಇರುತ್ತಲ್ಲ ಮಕ್ಕಳಿಗೆ, ನಾವು ಸ್ನಾನ ಮಾಡಿಸಿ ಎಲ್ಲ ಮಾಡಿದಾಗ ಕಾಲು ಕೂಡ ನಾವು ಪೌಡರ್ ಹಾಕಿ ಅದಕ್ಕೆ ಶೀತ ಎಲ್ಲ ಆಗುತ್ತೆ, ಅಂಗಾಲ್ಗಡೆಯಿಂದನೂ ಗಾಳಿನ ಹೇಳ್ಕೊಳುತ್ತೆ, ಶೀತ ಗಾಳಿ ಎಲ್ಲ ಹೋಗ್ಬಾರ್ದು ಅಂತ ನಾವೆಲ್ಲ ಇದೆಲ್ಲ ಮಾಡಿರ್ತೀವಿ. ಆದ್ರಿಂದ ನಾವ್ ಏನೇ ಮಾಡಿದ್ರು ಮಕ್ಕಳಿಗೆ ಅಂಗಾಲಲ್ಲೂ ಕೂಡ ಒಂದು ಪ್ರೆಷರ್ ಇರುತ್ತೆ ಅಂತ ನಮ್ಗೆ ಆವಾಗಿಂದನೇ ತಿಳ್ಕೊಬೇಕು. ಅಂಗಾಲಿನ ಮಧ್ಯಭಾಗದಲ್ಲಿ ಪ್ರೆಷರ್ ಮಾಡೋದ್ರಿಂದ ಒಂದು ಬೆರಳಲ್ಲಿ ನಾವು ಒತ್ತಾ ಇದ್ರೆ ಆವಾಗ ಒಂದು ಶಕ್ತಿ ಪ್ರಚೋದನೆ ಆಗುತ್ತೆ. ಅದು ಏನು ಅಂದ್ರೆ ಜೀರ್ಣಾಂಗಕ್ಕೆ ಅದು ಸಹಕಾರಿಯಾಗುತ್ತೆ. ಆ ಜೀರ್ಣಾಂಗ ಚೆನ್ನಾಗಿ ಕೆಲಸ ಮಾಡ್ತೀನಿ ಅಂದಾಗ ಅದು ಪಚನ ಕ್ರಿಯೆಗೂ ಸರಿ ಹೋಗುತ್ತೆ. ಆವಾಗ ಮಕ್ಕಳುಗಳು ಆಹಾರದ ಮೇಲೆ ಇಚ್ಛೆ ಪಟ್ಟು ಊಟ ಮಾಡೋದಕ್ಕೆ ಇಷ್ಟಪಡ್ತಾರೆ. ಅದೇ ರೀತಿ ಸ್ಟಮಕ್ ಪಾಯಿಂಟ್ ಇದು ಸ್ಟಮಕ್ ಪಾಯಿಂಟ್
ಆಕ್ಟಿವೇಟ್ ಮಾಡೋದು ಅಂತ ಅದಾಯ್ತು. ನೆಕ್ಸ್ಟ್ ಒಂದು ಈ ಮಕ್ಕಳುಗಳಿಗೆ ಈ ಶೀತದ ಕಾಲ, ಈ ಪ್ರಕೃತಿ ಒಂದೊಂದ್ ಸ್ವಲ್ಪ ದಿವಸ ಹಿಂಗೆ ಬದಲಾವಣೆ ಆಗುತ್ತೆ, ಚಳಿಗಾಲ ಬೇಸಿಗೆ ಕಾಲ ಈ ತರ ಎಲ್ಲ ಬದಲಾವಣೆ ಆದಂಗೆ ಮಕ್ಕಳುಗಳು ಕೂಡ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಆಗ್ಬೇಕಾದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಆವಾಗ ಚಳಿನಲ್ಲಿ ಏನಾಗುತ್ತೆ ಅಂತಂದ್ರೆ ಅದು ಆಸ್ಮಾ ಎಲ್ಲ ಬರಕ್ ಶುರು ಆಗುತ್ತೆ ಈ ಶೀತಕಾಲ ಬಂದಾಗ. ಅಂತ ಮಕ್ಕಳುಗಳಿಗೆ, ಎಲ್ಲಾ ಮಕ್ಕಳಿಗೂ ಇರಲ್ವೇನೋ, ಆದ್ರೂ ಒಂದೊಂದ್ ಮಕ್ಕಳುಗಳಿಗೆ ಮತ್ತೆ ಜೊತೆಲಿ ತಾಯಿಗಳು ಸೇವಿಸುವಂತ ಆಹಾರ ಮತ್ತೆ ನಾವು ಕೊಡುವಂತ ಆಹಾರಗಳ ಮೇಲೂ ಡಿಪೆಂಡ್ ಆಗಿರುತ್ತೆ. ಮಕ್ಕಳಿಗೆ ಗೊತ್ತಾಗಲ್ಲ, ನಾವೇನೋ ಇಷ್ಟಪಡುತ್ತೆ ಅಂತ ನಾವು ತಿಂತಾ ಇರ್ತೀವಿ, ಒಂಚೂರು ಐಸ್ ಕ್ರೀಮ್ ಏನೋ ತಿಂತಾರ ಅದು ತಗೊಂಡು ಬಾಯ್ಲ್ ಹಾಕೊಡ್ತೀವಿ. ಅದೊಂದ್ ಸಣ್ಣದಾದ್ರೆ ಸಾಕು, ಅದಕ್ಕೆ ತಡ್ಕೊಳ್ಳೋ ಶಕ್ತಿ ಇರಲ್ಲ. ಅವಾಗ ಏನಾಗುತ್ತೆ, ಅದಕ್ಕೆ ಆಸ್ಮಾ ತರ ಒಂದು ಶುರು ಆಗುತ್ತೆ ಅಂತ ಅನ್ಕೊಳ್ಳೋಣ. ಅವಾಗ ಏನ್ ಮಾಡ್ಬೇಕು ಅಂದ್ರೆ, ನಾವು ಈ ಪೆಕ್ಕೆ ಮೂಳೆಗಳು ಅಂತ ಈ 2 ಮೂಳೆಗಳಿರುತ್ತೆ ಮಕ್ಕಳಿಗೆ ಎದೆಗೂಡಿನ ಪಕ್ಕ, ಆ ಮೂಳೆಗಳ ಪಕ್ಕ ನಾವು ಒಂದು 10 ಸಾರಿ ಆ ಪೆಕ್ಕೆ ಮೂಳೆಯನ್ನ ಈ ತರ ಹಿಂಗೆ ಒತ್ತಿ ಒತ್ತಿ ಬಿಟ್ಟು ಒತ್ತಬೇಕಾಗುತ್ತೆ. ಆವಾಗ ಆಸ್ಮಾ ಎಲ್ಲ ಒಂದ್ ಸ್ವಲ್ಪ ಕಡಿಮೆ ಆಗುತ್ತೆ. ಇದಲ್ದೆ ನಾವು ಶೀತಕ್ಕೆ ಇವಾಗೆಲ್ಲ ಬಂದಿದೆಯಲ್ಲ ಜಂಡೆ ಬಾಮು, ಈ ವಿಕ್ಸ್ ಇದನ್ನೆಲ್ಲ ತಗೊಂಡು ಎದೆಗೂಡು ಇವೆಲ್ಲ ಹಿಂಗ್ ಇಡೋದು ಇವೆಲ್ಲ ಮಾಡಿರ್ತೀವಿ. ಜೊತೆಗೆ ಅವಾಗೆಲ್ಲ ಕಸ್ತೂರಿ ಮಾತ್ರೆ ಅಂತ ಕೂಡ ಬರ್ತಾ ಇತ್ತು. ಈಗ್ಲೂ ಅದನ್ನ ಆಯುರ್ವೇದಿಕ್ ಅಂಗಡಿಗಳಲ್ಲೆಲ್ಲ ಇವಾಗ್ಲೂ ಇಟ್ಕೊಂಡಿದ್ದಾರೆ. ಆಯುರ್ವೇದಿಕ್ ಅಲ್ಲಿ ಕಸ್ತೂರಿ ಮಾತ್ರೆ ಕೂಡ ಅದನ್ನ ಹಾಲಲ್ಲಿ, ಎದೆ ಹಾಲಲ್ಲಿ ಅಥವಾ ಬೇರೆ ಹಾಲಲ್ಲಿ ಅಥವಾ ಜೇನುತುಪ್ಪದಲ್ಲಿ ಅದನ್ನ ಪುಡಿ ಮಾಡಿ ಜೇನುತುಪ್ಪದಲ್ಲಿ ಕಲಸಿ ಅದನ್ನ ನೆಕ್ಸಿದ್ರೆ ಕೂಡ ಶೀತ ಆಸ್ಮಾ ಎಲ್ಲ ಕಡಿಮೆ ಆಗುತ್ತೆ. ಅದ್ ಬಿಟ್ಟು ಸುಮ್ನೆ ಹಾಸ್ಪಿಟ್ಲ್ಗೆ ಹೋಯ್ತು ಅಂದ್ರೆ ಸಿರಪ್ಗಳು ಬರೀತಾರೆ. ಅದು ಕಡಿಮೆ ಆಗಿಲ್ಲ 3 ದಿನ ನೋಡ್ತಾರೆ, ಅದು ಸರಿ ಹೋಗ್ಲಿಲ್ಲ ಅಂದ್ರೆ ಈಗ ಮತ್ತೆ ಬೇರೆ ಬೇರೆ ಸಿರಪ್ಗಳನ್ನ ಬರೀತಾ ಇರ್ತಾರೆ. ಆವಾಗ ಮಗುಗೆ ಸಿರಪ್ ಕುಡ್ಸೋದೇ ಒಂದು ದೊಡ್ಡ ಕತೆ. ಆವಾಗ ಏನಾಗುತ್ತೆ ಅಂದ್ರೆ ಹಠ ಮಾಡೋದು, ಅಳೋದು, ಅದು ಒಂದು ಮಾಡಕ್ ಹೋಗಿ ಇನ್ನೊಂದು ನಾವೇ ಮಗುಗೆ ತುಂಬಾ ಚಂಡಿ ಮಾಡಕ್ ಶುರು ಮಾಡಿ ಅದು ಸುಸ್ತಾಗೋ ತರ ಆಗುತ್ತೆ. ಅದ್ರ ಬದಲು ಈ ತರ ಸಣ್ಣ ಒಂದು ನಮ್ಮ ಕೈಯಿಂದ ನಾವು ಮನೇಲೆ ನಾವು ಮಾಡುವಂತ ಮದ್ದುಗಳು, ಸಣ್ಣ ಸಣ್ಣ ಅಡಿಗೆ ಮನೆಯಲ್ಲಿ ಸಿಗುವಂತ ಒಂದು ಅರ್ಶಿನ ಆಗಿರ್ಬೋದು, ಶುಂಠಿ ಆಗಿರ್ಬೋದು, ಇಂಥದ್ರಲ್ಲೆಲ್ಲ ನಾವು ಸಣ್ಣ ಸಣ್ಣದಾಗಿ ಮೆಣಸು, 2 ಮೆಣಸು ಮತ್ತೆ ಒಂಚೂರು ಅರ್ಶಿನ ತೆಗೆದ್ಬಿಟ್ಟು ಅದನ್ನ ಜೇನುತುಪ್ಪದಲ್ಲಿ ಗಾಳಿಸಿ ನೆಕ್ಸಿದ್ರು ಕೂಡ ಈ ಕೆಮ್ಮು ಶೀತ ಇದೆಲ್ಲ ಕಡಿಮೆ ಆಗುತ್ತೆ. ಇಂಥದ್ದೆಲ್ಲ ನಾವು ಮನೇಲಿ ದೊಡ್ಡವರಿಂದ ತಿಳ್ಕೊಂಡು ಮಾಡ್ಬೇಕು. ಚಿಕ್ಕ ಮಕ್ಕಳಿಗೆ ಇದೆಲ್ಲ ಬರುತ್ತೆ ಅಂತ ನಮ್ಗೆ ಗೊತ್ತಾದಾಗ್ಲೇನೆ ದೊಡ್ಡವರದ್ದು ಒಂದು ನಮಗೆ ಜ್ಞಾಪಕ ಬರುತ್ತೆ. ಹೌದು, ಅವ್ರು ಮಾಡ್ತಿದ್ರು, ನಾವು ಚಿಕ್ಕವರಾಗಿದ್ದಾಗ ಇದನ್ನ ಮಾಡ್ಕೋತಿದ್ವಿ, ಹೇಳ್ತಿದ್ರು ಅಂತ ಕೇಳ್ಕೊಂಡು ನಾವು ಮಾಡ್ಬೇಕಾಗುತ್ತೆ. ಇದಿಷ್ಟ ಆದ್ಮೇಲೆ 2 ಕೈ ಮತ್ತೆ ಏನಪ್ಪಾ ಅಂತಂದ್ರೆ, ಒಂದು ಹೊಟ್ಟೆ ಪಕ್ಕ ಒಂದು ಸೋಲಾರ್ ಪ್ರೆಸ್ ಅಂತ ಒಂದಿರುತ್ತೆ. ಗುರೂಜಿ ಹೇಳ್ಕೊಟ್ಟಿದ್ರು ನಮ್ಗೆ. ಅದನ್ನೆಲ್ಲ ನಾವು ಮೊದ್ಲು ಮಾಡಿರ್ಲಿಲ್ಲ, ಬಟ್ ಇವಾಗ ನಾವು ತಿಳ್ಕೊಬೇಕಾಗಿದೆ. ಅದನ್ನ ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ಒಂದು 15 ದಿನಕ್ಕೆ ಒಂದ್ಸರಿ ನಾವು ಹೊಟ್ಟೆ ಹತ್ರ ನಾವು ಚಿಕ್ಕ ಮಕ್ಕಳುಗಳಿಗೆ ವೀಳ್ಯದೆಲೆಗೆ ಎಣ್ಣೆ ಕಾಯಿಸಿ ಹಚ್ಚೋದು, ಬಾಳೆ ಎಲೆ ಹಚ್ಚೋದು, ಈ ತರ ಎಲ್ಲ ಮಾಡಿ ಅದು ಹೊಟ್ಟೆ ಡೈಸ್ ಆಗಿದೆಯಾ ಇಲ್ವಾ ಅಂತ ನಮಗೆ ಮುಟ್ಟಿ ನೋಡಿದ್ರೆ ಕೂಡ ಗೊತ್ತಾಗೋಗ್ತಿತ್ತು. ಮಕ್ಕಳು ಚಿಕ್ಕ ಮಕ್ಕಳುಗಳ್ದ, ಯಾಕೆಂದ್ರೆ ಅವ್ರಿಗೆ ಹೇಳ್ಕೊಳಕ್ ಬರೋದ್ರಿಂದ ನಾವು ಅದ್ರ ಸ್ಪರ್ಶಜ್ಞಾನ ತಿಳ್ಕೊಂಡು ಅದನ್ನ ನೋಡಿ ನಾವು ಮಾಡ್ಕೋಬೇಕಾಗಿರ್ತಿತ್ತು. ಇದನ್ನೆಲ್ಲ ನಾವು ಮಾಡ್ತಿದ್ವಿ. ಈಗ ಅದರ ಬದಲು ಏನಪ್ಪಾ ಅಂದ್ರೆ, ಇದು ಸೋಲಾರ್ ಫ್ಲೆಕ್ಸ್ ಅಂತ ಅಂದ್ರೆ ಹೊಟ್ಟೆ ತೊಂದರೆಗಳು ಕಂಡು ಹಿಡಿಯೋದಕ್ಕೆ ಒಂದು 15 ದಿನ ನೋಡ್ಕೊಂಡು ನಾವು ಅದನ್ನ ಮಾಡ್ಬೇಕಾಗತ್ತೆ. ಮತ್ತೆ ಈಗ 2 ಕೈ ಈ ಒಂದು ರಿಸರ್ಚ್ ಮಾಡೋದೇ ಆಗಿರ್ಲಿ, ಒಂದ್ ಮಗು ಸ್ವಲ್ಪ ಜಾಸ್ತಿ ರಿಸರ್ಚ್ ಮಾಡ್ಕೊಳುತ್ತೆ, ಒಂದ್ ಸ್ವಲ್ಪ ಹೊತ್ತು ಮಾಡೋದೇ ಇಲ್ಲ. ಅವಾಗೆಲ್ಲ ಏನ್ ಮಾಡ್ಬೇಕು, ಚಿಕ್ಕ ಮಗು ಆದ್ರೂ ಪರವಾಗಿಲ್ಲ, 2 ವರ್ಷದ ತನಕ ನಾವು ಅವ್ರ ಮೇಲೆ ಇಡ್ಲೇಬೇಕು. ಯಾಕೆಂದ್ರೆ ಅದು ಹೇಳಕ್ಕೂ ಬರಲ್ಲ, ನಾವು ಅದ್ರ ಮೇಲೆ ಗಮನ ಇಡಕ್ಕೂ ಆಗಲ್ಲ. ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ, ಈ ಪಾಯಿಂಟ್ ಇದೆಯಲ್ಲ, ಇದು ಕಿರ್ಬೆರಳು, ಈ ಕಿರ್ಬೆರಳು ಕೆಳಗಡೆ ಒಂದು ಗೆರೆ ಇದೆಯಲ್ಲ, ಈ ಗೆರೆನ ಇಟ್ಕೊಂಡು ನಾವೇ ಅದಕ್ಕೆ ಒತ್ತಿ ಒತ್ತಿ ಹಿಂಗ್ ಮಾಡ್ತಾ ಇದ್ದಾಗ ಅದು ಹೋಗುತ್ತೆ, ಒಂದ್ ಸ್ವಲ್ಪ ಹೊತ್ತು ನಿಲ್ಸುತ್ತೆ, ಆ ತರ ಮಾಡಿರುತ್ತೆ. ಅದನ್ನ ನಾವು ತಿಳ್ಕೊಳ್ಬೇಕು. ತಾಯಿರಿಗೆ ಮಕ್ಕಳು ಒಂದು ಕರ್ಲು ಹರಿದದ್ದು ಕಣ್ಣು ಹರಿದೇ ಇದ್ದು ಕರಳು ಹರಿಯುತ್ತೆ ಅಂತ, ಅದು ಏನ್ ಮಾಡಿಲ್ಲ ಏನ್ ಮಾಡುತ್ತೆ ಅಂತ ನಮಗ್ ಗೊತ್ತಾಗುತ್ತೆ. ಅದರಿಂದ ನಾವುಗಳು ತಾಯಿಯಾದವರು ಅದನ್ನೆಲ್ಲ ನಾವು ಮಾಡ್ಬೇಕು. ಅಥವಾ ದೊಡ್ಡವರು ಅಜ್ಜಿ ಅಜ್ಜನ ಯಾರು ಇರ್ತಾರಲ್ಲ ಅಂತ ಅವ್ರುಗಳು ಹೇಳ್ಕೊಟ್ಟಿರ್ತಾರೆ, ಅವ್ರು ಹೇಳೋದೆಲ್ಲ ಅವ್ರ ಅನುಭವದ ಮಾತುಗಳು. ದೊಡ್ಡವ್ರು ಯಾವಾಗ್ಲೂ ಅನುಭವಿಸಿ ಹೇಳ್ತಾರೆ. ಅವಾಗೆಲ್ಲ ಈ ಬೇರೆ ಈಗ ಬಂದಿರುವಂತ ಆಧುನಿಕ ಯಾವುದೇ ಒಂದು ಔಷಧಿಗಳನ್ನ ಅವ್ರು ಮಾಡ್ತಿರ್ಲಿಲ್ವಲ್ಲ, ಅದರಿಂದ ಅವ್ರಿಗೆ ಅನುಭವ ಜಾಸ್ತಿ ಇರುತ್ತೆ. ದೊಡ್ಡವ್ರ ಮಾತಿಗೆ ಬೆಲೆ ಕೊಟ್ಬಿಟ್ಟು ಈ ಅಪ್ಪ ಹೇಳುತ್ತೆ, ಆ ಮುದುಕ ಹೇಳುತ್ತೆ, ಆ ಮುದುಕಿ ಹೇಳುತ್ತೆ ಅಂತ ಅಂದ್ಬಿಟ್ಟು ಇವಾಗ ಎತ್ಕೊಂಡು ಓಡೋಗವರೇ ಇದಾರೆ ಹಾಸ್ಪಿಟ್ಲಿಗೆ. ಅದನ್ನ ನಾವು ದಿನ ನೋಡ್ತಾನೆ ಇರ್ತೀವಿ. ಅದರಿಂದ ಅದನ್ನ ಬಿಟ್ಟು ನಾವು ನಮ್ಮ ತಂದೆ ತಾಯಿಗಳು ಕೂಡ ಅಜ್ಜ ಅಜ್ಜಿರ್ಗ್ ಒಂಚೂರು ಬೆಲೆ ಕೊಟ್ಟು, ಯಾಕಂದ್ರೆ ಅವರು ಸಾಕಿದ್ದಕ್ಕೆ ನಾವು ಇಷ್ಟೆಲ್ಲ ಬಂದಿರ್ತೀವಿ. ಆಗ ಅವ್ರು ಅಷ್ಟು ಮಟ್ಟಿಗೆ ನಾವು ಸಾಕ್ಲಿಲ್ಲ ನಮ್ಮನ್ನ ಅಂದ್ರೆ ನಾವು ಇವಾಗ ಇಷ್ಟು ಶಕ್ತಿಯುತವಾಗಿ ಇರಕ್ ಆಗ್ತಿರ್ಲಿಲ್ಲ. ಅವ್ರೇನ್ ಅಷ್ಟು ದೊಡ್ಡವರು ಅಂದಾಕ್ಷಣಕ್ಕೆ ಏನ್ ಪೆದ್ರಲ್ಲ, ಓದಿಲ್ಲ ಅಂದಾಕ್ಷಣಕ್ಕೆ ಅವ್ರಿಗೆ ಬುದ್ಧಿ ಇಲ್ಲ ಅಂತ ಇಲ್ಲ. ಅದರಿಂದ ಅವ್ರು ಹೇಳಿದ ಮಾತಿಗೆ ನಾವು ಬೆಲೆ ಕೊಟ್ಕೊಂಡು ಮಾಡ್ಬೇಕು. ಅದ್ ನಾನು ಹೇಳಿದ್ನಲ್ಲ, ಈಗ 2 ಕೈ ಹಿಂಗೆ ಮತ್ತೆ ಕಿರ್ಬೆರಳು ಇರ್ತದೆ ಈ ಪಕ್ಕ, ಇದು ಒಂದು ಗೆರೆ ಇಟ್ಟು ಆ ಗೆರೆನ ನಾವು ಒತ್ತಿ ಒತ್ತಿ ನಾವೇನೆ ಹಿಡಿಬೇಕು. ಯಾಕಂದ್ರೆ ಮಕ್ಕಳಿಗೆ ಹೇಳ್ಕೊಟ್ರೆ ಅವ್ರು ಮಾಡ್ಕೊಳಕ್ ಗೊತ್ತಾಗಲ್ಲ. 5 ವರ್ಷದವರೆಗೂ ನಾವು ಅವ್ರನ್ನ ಮೊದ್ಲು 1 ವರ್ಷ ತನಕ ತುಂಬಾ ಶಿಶು ಅಂತ ಕೇಳ್ಬೇಕು. ನೆಕ್ಸ್ಟ್ 5ನೇ ವರ್ಷ ತನಕ ಬಾಲ್ಯಾವಸ್ಥೆ. ಆ ಬಾಲ್ಯಾವಸ್ಥೆ ಕಳೆದು ಸುಮಾರಾಗಿ ಒಂದು 5 ವರ್ಷ ಆಗೋ ತನಕ ನಾವು ಅವ್ರಿಗೆ ನಮ್ಮ ಕಣ್ಣು ಅವ್ರ ಮೇಲೆ ಇರ್ಲೇಬೇಕಾಗುತ್ತೆ. ನಾವು ಬೇರೆ ಕೆಲ್ಸದ ಕಡೆಗೆ ಒಂದು ಕಣ್ಣಿಟ್ರೆ ಅವ್ರ ಕಡೆ 2 ಕಣ್ಣು ಇಡ್ಲೇಬೇಕು. ಅವಾಗ ಆ ತರ ನಾವು ಮಕ್ಕಳನ್ನ ಸಾಕೋಬೇಕಾಗುತ್ತೆ. ನೆಕ್ಸ್ಟ್ ಅದೇ 9-10 ತಿಂಗಳಲ್ಲಿ ಅನ್ಕ ಬರುವಂತ ಬೇದಿಗಳನ್ಕ ಅದು ಮಾಮೂಲಿ 9-10 ತಿಂಗಳೆಲ್ಲ ಬರ್ತಾ ಇರುತ್ತೆ. ಅದಕ್ಕೂ ಅಷ್ಟೇ ನಾಟಿ ಮನೆ ಮದ್ದುಗಳನ್ನ ಮಾಡ್ಕೊಂಡು ನಾವು ಬೇದಿನೂ ಕೂಡ ಕಡಿಮೆ ಮಾಡ್ಕೋಬಹುದು. ಹಲ್ಲು ಬರೋ ಟೈಮಲ್ಲಿ ಅನ್ಕೋ ಅದು
ಯಾವಾಗ್ಲೂ ಒಂದು ಸಂಪ್ರದಾಯನೇ ಆಗಿದೆ. ಅಲ್ಲಿ ಬರ್ಬೇಕಾದ್ರೆ ಬೇರೆ ಆಗುತ್ತೆ ಅಂತೆಲ್ಲ ಹೇಳ್ತಿರ್ತಾರೆ. ಅದಕ್ಕೆಲ್ಲ ಮನೆ ಮದ್ದುಗಳೆಲ್ಲ ಹೇಳಿರ್ತಾರೆ. ಅಜ್ಜಿರ್ಗಳೆಲ್ಲ ಗೊತ್ತಿರುತ್ತೆ. ಅದನ್ನ ಮಾಡ್ಕೋಬೇಕಾಗುತ್ತೆ. ಮತ್ತೆ ಮಕ್ಕಳ ಭೌತಿಕ, ಶಾರೀರಿಕ, ಮಾನಸಿಕ ಬೆಳವಣಿಗೆನಲ್ಲಿ ಲಿಮ್ಸ್ ಪಾಯಿಂಟ್ ತುಂಬಾ ಒಂದು ಇಂಪಾರ್ಟೆಂಟ್. ಅದನ್ನ ನಾವು ಯಾವಾಗ್ಲೂ ಓದ್ತಾ ಇರ್ಬೇಕು. ಕೊನೆಯದಾಗಿ ಏನಪ್ಪಾ ಅಂತಂದ್ರೆ ಲಿಮ್ಸ್ ಪಾಯಿಂಟ್ ಅಂತಂದ್ರೆ ನೋಡಿ, ಇಲ್ಲಿ ಅದೇ ಅವ್ರು ಹೇಳಿದ್ರು ಮೊದಲು, ಇಲ್ಲಿ ಫಸ್ಟ್ ಬಂದಾಗ ಈ ಮಕ್ಕಳುಗಳಿಗೆ ನಾವು ಇದು ಒಂದು ಮುಂಗೈಯಿಂದ ನಾವು 2 ಬೆರಳು ಅಥವಾ 3 ಬೆರಳು ಕೆಳಗಡೆ ಇಳಿಸ್ಕೊಂಡಾಗ ಅಲ್ಲಿ ಒಂದು ಪಾಯಿಂಟ್ ಇರುತ್ತೆ. ಆ ಪಾಯಿಂಟ್ ನ ಒತ್ತಾ ಇರ್ಬೇಕು. ಅವಾಗ ಈ ಮಕ್ಕಳು ಆಟ ಆಡ್ತಾ ಬಂದು ಪಕ್ಕದಲ್ಲಿ ಕುತ್ಕೊಂಡಾಗ್ಲೂ ನಾವು ಅದನ್ನ ಹಿಂಗೆ ಪ್ರೆಸ್ ಮಾಡ್ತಾ ಇದ್ದಾಗ ನಾವೆಲ್ಲ ಅದು ಒಟ್ಟಿನಲ್ಲಿ ಸ್ಟಮಕ್ಗೆ ಅದು ತುಂಬಾ ಜೀರ್ಣಕಾರಿ ಶಕ್ತಿ ಕೊಡುವಂತ ಒಂದು ಪಾಯಿಂಟ್ ಅಂತ ಹೇಳ್ಬೋದು. ಆ ಹೊಟ್ಟೆ ಮೊದಲು ಎಲ್ಲದಕ್ಕಿಂತ ಮಧ್ಯಪ್ರದೇಶ ಅಂತಲ್ಲ, ಮಧ್ಯಪ್ರದೇಶ ಒಂದು ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ಹೊಟ್ಟೆ ಚೆನ್ನಾಗಿಲ್ಲ ಅಂತಂದ್ರೆ ಯಾವ್ದು ಚೆನ್ನಾಗಿರಲ್ಲ. ಊಟ ಬೇಕು ಅನ್ಸಲ್ಲ, ನಿದ್ದೆ ಮಾಡ್ಬೇಕು ಅನ್ಸಲ್ಲ, ಆಕ್ಟಿವ್ ಆಗಿ ಇರಕ್ಕಾಗಲ್ಲ. ನಮಗೂ ಅಷ್ಟೇ, ಒಂಚೂರು ಹೊಟ್ಟೆ ಹಸಿದ್ರೆ ಸಿಟ್ಟು ಬರುತ್ತೆ. ನಮ್ಗೆ ದೊಡ್ಡವರಾಗಿರ್ತೀವಿ ಸಿಟ್ಟು ಬರ್ತದೆ. ಮಕ್ಳಿಗೂ ಅದೇ ತರ ಹೊಟ್ಟೆ ಹಸಿದ್ರೆ ಅವು ಕಿಚ್ಚಾಡ್ತಾರೆ. ಅವಾಗ ಅವ್ರಿಗೆ ಹೇಳಕ್ ಗೊತ್ತಾಗಲ್ಲ, ನಮ್ಗೆ ಇದೇ ಬೇಕು, ಇದೇ ಮಾಡ್ಬೇಕು, ಇದು ಬೇಡ ಅಂತೆಲ್ಲ ಹೇಳಕ್ಕಾಗಲ್ಲ. ಅದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಇದ್ರ ಮಧ್ಯೆ ಏನಪ್ಪಾ ಅಂದ್ರೆ ಮಕ್ಕಳದ್ದು ಈಗ ತುಂಬಾ ಪುಸ್ತಕಗಳಲ್ಲೆಲ್ಲ ಒಂದು ಮಾಹಿತಿಗಳು ಸಿಕ್ಕಿದೆ. ಮಕ್ಕಳ ಬೆಳವಣಿಗೆ ಯೂಟ್ಯೂಬ್ಗಳಲ್ಲಿ ನೋಡ್ಕೋಬಹುದು. ನಾನು ಇನ್ನೂ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ನಾವು 3-4 ಮಕ್ಕಳನ್ನ ಸಾಕಿದ್ವಿ. ಅದ್ರ ಜೊತೆಗೆ ನಮ್ಗೆ ದೊಡ್ಡವರು ಕೂಡ ಹೆಚ್ಚಿಗೆ ಇರ್ತಿರ್ಲಿಲ್ಲ. ಯಾಕೆಂದ್ರೆ ದೊಡ್ಡವರು ಅವ್ರವ್ರ ಜವಾಬ್ದಾರಿಗಳಿರೋದು. ಅವಾಗ ನಾವು ಒಬ್ಬರೇ ಇಟ್ಕೊಂಡು ಕೂಡ ನಾವು ಮಕ್ಕಳನ್ನ ಸಾಕೊಂಡಿದೀವಿ. ಇದನ್ನೆಲ್ಲ ನೆನೆಸ್ಕೊಂಡ್ರೆ ನಿಜವಾಗ್ಲೂ ನಾವು ಇಷ್ಟೊಂದು ನಾವು ಮಾಡಿದ್ವಾ ಅಂತ ಇವಾಗ ನೆನೆಸ್ಕೊಳಕ್ ಆಗುತ್ತೆ. ಈಗಿನ ಮಕ್ಕಳ ಸಾಕಾಣಿಕೆ ಇಷ್ಟು ಕಷ್ಟ ನೋಡಿದ್ರೆ, ನಾವು 3 ಮಕ್ಳು ಹೆಂಗ್ ಸಾಕಿದ್ವು, 4 ಮಕ್ಳು ಹೆಂಗ್ ಸಾಕಿದ್ವಿ ಅಂತ ನಮ್ಗೆ ಅನ್ನಿಸ್ತಾ ಇರುತ್ತೆ ಈಗ ನೆನೆಸ್ಕೊಂಡ್ರೆ. ಅದನ್ನೇ ಅಂತಾರೆ ಇವಾಗ, ನಿಮ್ಗೆ ತುಂಬಾ ಅನುಭವ ಇದೆ ಹೇಳಿ ಅಂತಾರೆ. ಒಬ್ಬೊಬ್ರು ನಮ್ಮನ್ನ ಕೇಳಿ ಪಾಲಿಸೋರು ಕೂಡ ಇದ್ದಾರೆ, ಇಲ್ಲ ಅಂತೇನಿಲ್ಲ. ಈಗಲೂ ಒಬ್ಬೊಬ್ರು ಇದ್ದಾರೆ, ಯಾರೋ ಆತರ ಮಾಡ್ತಾರೆ ಅಷ್ಟೇ. ಕೊನೆ ನನ್ನ ಹಂತದಲ್ಲಿ ಏನಪ್ಪಾ ಅಂದ್ರೆ, ಒಂದು ಗೃಹ ಸಂಗಾತಿ ಅಂತ ಒಂದು ಪುಸ್ತಕ ಇದೆ. ಆ ಪುಸ್ತಕದಲ್ಲಿ ಮಕ್ಕಳ ಬೆಳವಣಿಗೆ ಬಗ್ಗೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ನಾನು ಆ ಪುಸ್ತಕ ಕೂಡ ಓದ್ಕೊಂಡು ಮಧ್ಯದಲ್ಲೆಲ್ಲ ನಾನು ವಿಷಯಗಳನ್ನ ತಿಳ್ಕೊಂಡಿರ್ತೀನಿ. ಹೇಳ್ಬೇಕಾದವರು ಕೂಡ ಹೇಳ್ತಾ ಇರ್ತೀನಿ. ಅದು ಗೃಹ ಸಂಗಾತಿ ಹೆಸರು ಹೇಳ್ದಂಗೆನೆ ಅದು ಗೃಹ ಅಂದ್ರೆ ಗೃಹಿಣಿಗ ಮನೇಲಿರೋಳು. ನಾವು ಮನೇಲಿ ಇರ್ಬೇಕಾದ್ರೆ ಅದು ಒಂದು ಎಲ್ಲಾ ಕೆಲಸ ಮುಗಿಸಿ ನಾವು ನಮಗೆ ರೆಸ್ಟ್ ಕೊಟ್ಕೊಳ್ಳೋದಾದ್ರೆ ಒಂದು 10 ನಿಮಿಷನಾದ್ರೂ ಇರುತ್ತೆ. ಆ ಟೈಮಲ್ಲಿ ಅದು ಒಂದು ಪುಸ್ತಕ ತಗೊಂಡು ನಾವು ಅದು ನೋಡ್ಕೊಂಡಾಗ ಅದು ಒಳ್ಳೆ ಮಕ್ಕಳ ಸಾಕಾಣಿಕೆ ಆಗ್ಲಿ, ಮನೆ ಜವಾಬ್ದಾರಿ ಆಗ್ಲಿ ಎಲ್ಲ ಕೂಡ ಅದ್ರಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಒಂದಿಲ್ಲ ಅಂತ ಈಗ ನಾವು ಮಹಾವತಾರ್ ಫೌಂಡೇಶನ್ ಅಂತ ಹೇಳ್ತಾ ಇದೀವಲ್ಲ, ಅದ್ರಲ್ಲಿ ಏನಿಲ್ಲ ಅಂತ ಹೇಳುವಾಗಿಲ್ಲ. ಎಲ್ಲಾನು ಹೇಳ್ಕೊಟ್ಟಿದ್ದಾರೆ, ತಿಳಿಸ್ಕೊಟ್ಟಿದ್ದಾರೆ. ಗುರೂಜಿಗಳಗಂತ ನಾವು ಸಹಸ್ರ ಕೋಟಿ ವಂದನೆಗಳನ್ನ ಹೇಳ್ಬೇಕು. ಯಾಕೆಂದ್ರೆ ಮಕ್ಕಳು ಒಂದು ಶಿಶು ಯಾವ ರೀತಿ ಬರುತ್ತೆ ಅನ್ನೋದ್ರಿಂದ ಹಿಡಿದು ಅದರ ಬೆಳವಣಿಗೆಯಿಂದ ಹಿಡಿದು ಮತ್ತೆ ನಾವು ಯಾವ್ಯಾವ ಅವಸ್ಥೆನಲ್ಲಿ ಯಾವ್ಯಾವ ರೀತಿ ಸಾಕ್ಬೇಕು ಮಕ್ಕಳ, ಇದೆಲ್ಲ ಆಯ್ತು. ದೊಡ್ಡವರಾದ್ಮೇಲೆ ಯಾವ ರೀತಿ ಮಾಡ್ಬೇಕು, ನಾವು ಆಧ್ಯಾತ್ಮಕ್ಕೆ ಯಾವ ರೀತಿ ಬರ್ಬೇಕು, ನಮ್ಗೆ ಏನ್ ಗೊತ್ತಿಲ್ಲ ಅದು ತಿನ್ನೋ ಊಟದಿಂದ ಹಿಡಿದು ಮಲಗೋ ಜಾಗದಿಂದ ಎಲ್ಲ ಕೂಡ ಹೇಳ್ಕೊಟ್ಟಿದ್ದಾರೆ. ಇದೇ ರೀತಿ ಇರ್ಬೇಕು ಅಂದ್ಬಿಟ್ಟು ಗುರುಗಳಿಗೆ ಮತ್ತು ತುಂಬಾ ಇನ್ನೊಂದ್ಸರಿ ನಾವು ಧನ್ಯವಾದಗಳನ್ನ ಹೇಳ್ತಾ, ಅದೇ ಮಹಾವತಾರ್ ಒಂದು ಸಂಸ್ಥೆ ಒಂದು ಪುಸ್ತಕಗಳನ್ನ ಜೊತೆಗೆ ಇದು ಒಂದು ಕೂಡ ನಾನು ಇಟ್ಕೊಂಡಿರೋದ್ರಿಂದ ಇದು ಗೃಹ ಸಂಗಾತಿ ಅಂತ. ಇದು ಹೆಸರು ಹೇಳ್ದಂಗೆ ನನ್ನ ಸಂಗಾತಿನೇ ಆಗಿತ್ತು. ನಾನು ಪಕ್ಕದಲ್ಲಿ ಇಟ್ಕೊಂಡು ಯಾವಾಗ್ಲೂ ಒಂದ್ ಸಣ್ಣದೊಂದು ಏನಾದ್ರು ಬಂದ್ರೆ ಅದನ್ನ ತೆಗೆದು ನೋಡ್ಬಿಟ್ಟು ಯಾರಿಗಾರು ಹೇಳ್ತಿದ್ವಿ. ಆಮೇಲೆ ಇದು ಬರೀ ಒಂದು ಕಾಯಿಲೆಗಳಿಗೆ ಅಂತಿಲ್ಲ, ಒಂದು ಏನಾದ್ರು ಒಂದು ಕಚ್ಚಿದ ವಿಷಯಗಳು, ಸಣ್ಣದು ಒಂದು ಚೇಳಾಗ್ಲಿ, ಒಂದು ಇರುವೆ ಆಗ್ಲಿ, ಒಂದು ಕೆಂಜ್ಗ ಅಂತ ಈ ತರ ಒಂದು ಸಣ್ಣ ಕ್ರಿಮಿಕೀಟಗಳು ಕಚ್ಚಿದಾಗ ಕೂಡ ಮಕ್ಕಳುಗಳಿಗೆ ಅದು ಜಾಸ್ತಿ ಅಟ್ಯಾಕ್ ಮಾಡ್ತವೆ. ಇರುವೆಗಳು ಅದು ಹೋಗಿ ಮಕ್ಕಳುಗಳಿಗೆ ಗೊತ್ತಾಗೋದಿಲ್ಲ, ಓದಿದ್ದೇ ಇರುವೆ ಗುಡತ್ರನೇ ನಿಂತ್ಕೊಂಡ್ಬಿಡ್ತವೆ. ಇಲ್ಲಿ ನಿಂತ್ಕೋಬೇಕು. ಆಮೇಲೆ ಒಂದ್ ಸಾವಿರ ಕಾಲಿರ್ಲಿ ಮಕ್ಕಳಿಗೆ ಏನೋ ತಾನೇ ಗೊತ್ತಾಗಲ್ಲ, ಕೈಲೇ ಬೇಕಾದ್ರೆ ಹಿಡ್ಕೊಂಡ್ ಬಂದ್ಬಿಟ್ಟಿರ್ತವೆ. ನಮ್ಮ ಮಕ್ಕಳು ಮ್ಯಾಮ್ ಇನ್ನು ಎಷ್ಟೊತ್ತಾಗುತ್ತೆ ಮ್ಯಾಮ್ ನಿಮ್ದು? ಇನ್ನೂ ಒಂದ್ ಮಾಸ್ಟರ್ ಇದಾರೆ. ಆಯ್ತು, ಮುಗಿಸ್ತಾರೆ ಮೇಡಮ್. ಅದರಿಂದ ಈ ಸಣ್ಣ ಚಿಕಿತ್ಸೆಗಳನ್ನ ನಾವೇ ತಿಳ್ಕೊಂಡು ಮಾಡ್ಕೋಬೇಕು. ಈ ಬುಕ್ನು ಒಂದು ತಂದು ಇಟ್ಕೊಳ್ಳಿ ಅಂತ ನಾನು ಅದನ್ನ ಓದ್ಲಿ ಅಂತ ನನ್ನ ಒಂದು ಮೇಡಮ್. ತುಂಬಾ ಚೆನ್ನಾಗಿತ್ತು. ಬುಕ್ ಅಲ್ಲಿ ತುಂಬಾ ತಿಳ್ಕೊಂಡಿದ್ದೆ, ಅದಕ್ಕೆ ಅದನ್ನ ವಿಷಯ ಒಂಚೂರು ಎಕ್ಸ್ಟ್ರಾ ಸೇರಿಸ್ಕೊಂಡು ಹೇಳಿದೆ ಅಷ್ಟೇ. ಓಕೆ ಮ್ಯಾಮ್. ಅಲ್ಲ ಇದು ವಿವರಣೆ ಕೊಟ್ರೆ ತುಂಬಾ ಇದೆ, ಯಾಕೆಂದ್ರೆ ಒಂದೊಂದ್ ಮಾಸ್ಟರ್ಗೆ 10 ನಿಮಿಷ ಮಾತ್ರ ಇರೋದ್ರಿಂದ ಅವರು ವೇಟಿಂಗ್ ಅಲ್ಲಿ ಇರ್ತಾರೆ. ಅದಕ್ಕೋಸ್ಕರ ಧನ್ಯವಾದ ಮೇಡಮ್, ತುಂಬಾ ಧನ್ಯವಾದ. ಅವಕಾಶಕ್ಕಾಗಿ ಧನ್ಯವಾದ. ತುಂಬಾ ವಿಷಯಗಳಿತ್ತು. ನೀವೆಲ್ಲ ಮಕ್ಕಳ ಸಾಗಾಣಿಕೆ ಇಷ್ಟೇ ಅಂತ ಇಲ್ಲ, ಮುಂದುವರ್ಸ್ಕೊಂಡು ಹೋಗ್ತಾ ಇರ್ಬೋದು. ಧನ್ಯವಾದ. ಥ್ಯಾಂಕ್ ಯು ನಾಗರತ್ನ ಮೇಡಮ್. ಆಧುನಿಕ ಕಾಲದಲ್ಲಿ ಮಕ್ಕಳನ್ನ ಹೇಗೆ ಸಾಕ್ಬೇಕು ಅಂದ್ರೆ, ಒಂದು ಹುಟ್ಟಿದಾರಭ್ಯದಿಂದ 5 ವರ್ಷದವರೆಗೂ ಹೇಗೆ ಸಾಕ್ಬೇಕು ಅನ್ನೋದನ್ನ ತುಂಬಾ ವಿವರವಾಗಿ ಹೇಳಿದ್ರಿ. ನೆಕ್ಸ್ಟ್ ಮೇಡಮ್ ಇನ್ನು ಮುಂದೆ ನೀವು ತಿಳಿಸ್ಬೇಕಂದ್ರೆ ಇನ್ನೊಂದು ಕ್ಲಾಸ್ ತಗೊಳ್ಳಿ ಮೇಡಮ್, ಚೆನ್ನಾಗಿದೆ ತಿಳ್ಕೊಳ್ಳುವಂತದ್ದು. ಮತ್ತೆ ಈಗ ಹಳಬರು ಅಜ್ಜ ಅಜ್ಜಿ ಜೊತೆ ಬೆಳೆದ ತುಂಬಾ ಚೆನ್ನಾಗಿರ್ತಾರೆ. ಸಂಸ್ಕಾರ ಕಲ್ತಿದ್ದಾಗೆ ಬರೇ ಬುದ್ಧಿ ಶರೀರ ಬೆಳವಣಿಗೆ ಜೊತೆಗೆ ಸಂಸ್ಕಾರನು ಯಾರ ಜೊತೆ ಹೆಂಗಿರ್ಬೇಕು, ಗೌರವ ಹೆಂಗ್ ಕೊಡ್ಬೇಕು ಅನ್ನೋದನ್ನು ಕೂಡ ಅಜ್ಜ ಅಜ್ಜಿಯರು ಬೆಳೆಸಿರ್ತಾರೆ, ತಂದೆ ತಾಯಿರು ಕೂಡ ಬೆಳೆಸ್ತಾರೆ. ಆದ್ರೆ ಈ ಕೆಲಸದವ್ರ ಜೊತೆ ಮಕ್ಕಳನ್ನ ಬೆಳೆಸಿದ್ರೆ ಸ್ವಲ್ಪ ಯಾಂತ್ರಿಕ ಇರುತ್ತೆ. ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಆಹಾರ ವಿಹಾರ ಅವ್ರದ್ದೊಂದು ಉಡುಗೆ ತೊಡುಗೆ ಅಷ್ಟನ್ನು. ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ತಗೊಳ್ಳೋಣ.
ಮುಂದಿನ ಮಾಸ್ಟರ್ಸ್ ಪ್ರಭಾ ದಾಸರೆ ಮೇಡಮ್, ನಿಮಗೆ ನಮಸ್ತೆ ಮೇಡಮ್. ಈ ವೇದಿಕೆಗೆ ಸ್ವಾಗತ. ನಿಮ್ಮ ವಿಷಯವನ್ನ ಜ್ಞಾನ ಹಂಚಿಕೆ ಮಾಡಿ ಮೇಡಮ್. ಇಲ್ಲಿ ಮೊದಲನೇದಾಗಿ ನಮಸ್ಕಾರ ಎಲ್ಲರಿಗೂ. ಹುಬ್ಬಳ್ಳಿ ಕಾರ್ಯಕ್ರಮಕ್ಕೆ ಎಲ್ಲ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕಂತ ಈ ಮೂಲಕ ಮೊದಲು ಪ್ರಾರ್ಥಿಸ್ಕೊತೀನಿ. ಕೊಟ್ಟ ಅವಧಿಯನ್ನು ಉಪಯೋಗಿಸ್ಕೊತೀನಿ. ಓಂ ನಮೋ ಭಗವತೆ ಬ್ರಹ್ಮಾನಂದಯ. ಬ್ರಹ್ಮರ್ಷಿ ಪತ್ರಿಕೆ ಗುರುಗಳನ್ನು ಹಾಗೂ ನನಗೆ ಜ್ಞಾನ ನೀಡಿದ ಎಲ್ಲ ಗುರು ವೃಂದರನ್ನು ನನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಹಾಗೂ ಈ ವೇದಿಕೆ ಕಲ್ಪಿಸಿಕೊಟ್ಟ ಶ್ರೀ ರಂಗನಾಥ್ ಗುರುಗಳಿಗೂ ನಮಸ್ಕರಿಸುತ್ತಾ ಮತ್ತು ನನ್ನ ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರಗಳು. ಇಂದು ನಾನು ಪ್ರಸ್ತುತಪಡಿಸುವ ವಿಷಯ ಅರಿಷಡ್ವರ್ಗಗಳ ಕುರಿತು. ಇಲ್ಲಿ ಅರಿ ಎಂದರೆ ಅರಿತುಕೊಳ್ಳುವುದು, ಇನ್ನೊಂದು ಅರ್ಥದಲ್ಲಿ ಅರಿ ಎಂದರೆ ಶತ್ರು. ಷಡ್ವರ್ಗ ಅಂದ್ರೆ 6 ಗುಣಗಳು. ಇದು ಆಧ್ಯಾತ್ಮಿಕ ಅನುಭವ ಪಡೆಯುವಲ್ಲಿ ಅನೇಕ ರೀತಿಯಿಂದ ಈ 6 ಗುಣಗಳು ನಮ್ಗೆ ಅಡ್ಡಿ ಮಾಡ್ತಿರ್ತಾವ. ಆ ಅಡ್ಡಿಗಳು ಮಾಡುಗಳನ್ನ ನಾವು ಕ್ರಮೇಣವಾಗಿ ಕಡಿಮೆ ಮಾಡ್ಕೋತಾ ಬರ್ಬೇಕನ್ನೋದನ್ನ ನಾ ಸೂಕ್ಷ್ಮವಾಗಿ ಸ್ವಲ್ಪ ಪ್ರಮಾಣದಲ್ಲಿ ಇಲ್ಲಿ ಹೇಳ್ಕೊಡ್ತೀನಿ ಅಷ್ಟೇ. ಈ 6 ಗುಣಗಳನ್ನು ಅರಿತರೆ ಏನಾಗ್ತಾರ, ಮಾನವ ಮಹಾದೇವನಾಗ್ತಾನೆ. ಈ ಅರಿಷಡ್ವರ್ಗಗಳು ಆಂತರಿಕವಾಗಿ ನಮಗ್ ನೋವು ಮಾಡ್ತಾ ಇರ್ತಾವ. ಅವು ಯಾವಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಇವು ಹುಟ್ಟಿನಿಂದ ಹಿಡಿದು ಸಾವಿನವರೆಗೂ ಮೃಗಜಲದಂತೆ ತೋರಿ ಘಾಸಿಗೊಳಿಸುತ್ತವೆ. ಒಂದು ವಸ್ತು ಬೇಕೆಂದ್ಕೊಳ್ಳೆ ಮನದಲ್ಲಿ ಬಯಸುವುದೇ ಕಾಮ ಆಗಿದೆ. ಅದು ಆಶಿಸಿದ ವಸ್ತು ದೊರೆಯದಿದ್ರೆ ಏನಾಗ್ತದೆ, ಮನುಷ್ಯನಿಗೆ ಕೋಪ ಬರುತ್ತದೆ. ಒಂದು ವೇಳೆ ಅದು ದೊರೆತರೆ ಅದಕ್ಕೆ ತನಗೇ ಇರ್ಲಿ ಅನ್ನೋದು ಲೋಭ ಆಗ್ತದೆ. ಅದ್ರ ಬಗ್ಗೆ ಅತಿ ಮಮತೆ ಹೊಂದಿದ್ರೆ ಏನಾಗುತ್ತೆ, ಮೋಹ ಆಗ್ತದೆ. ಅದು ತನ್ನಲ್ಲಿ ಮಾತ್ರ ಇದೆ ಎಂಬುದನ್ನು ತೋರಿಸ್ಕೊಳ್ತಾ ಇದ್ರೆ ಅದು ಅಹಂಕಾರ ಅನ್ಸುತ್ತದೆ. ಅಂತ ವಸ್ತು ಇನ್ನೊಬ್ಬರಲ್ಲಿ ಇದ್ರ ನೋಡಿ ಸಹಿಸಕ್ ಆಗೋದಿಲ್ಲ, ಅದಕ್ಕೆ ಮತ್ಸರ ಅಂತಾರ. ಹೀಗೆ ಆಶೆಯಿಂದ 6 ವೈರಿಗಳಾಗಿ ಇವುಗಳನ್ನ ನಾವು ಹಿತಮಿತವಾಗಿ ಬಳಸಿದ್ರೆ ಅವು ರೂಪಾಂತರ ಮಾಡ್ಕೊಂಡ್ರೆ ಅವು ನಮಗ್ ಮಿತ್ರರಾಗ್ತಾವ, ಇಲ್ಲದ್ರೆ ಶತ್ರುವಾಗಿ ನಮ್ಗೆ ಮಾನಸಿಕ ಹಿಂಸೆ ಕೊಡ್ತಾವಂತ. ಈ ಒಂದನೇದಾಗಿ ಕಾಮ. ಕಾಮ ಅಂದ್ರೆ ಬಯಕೆ. ಇದು ಬಯಕೆಂದ್ರೆ ಆಶೆ. ಇಲ್ಲಿ ಕೇವಲ ಕಾಮ ಅಂದ್ರೆ ಲೈಂಗಿಕ ವಿಚಾರವಲ್ಲ, ಅನೇಕ ರೀತಿಯಿಂದ ನಮ್ಮ ಪಂಚೇಂದ್ರಿಯಗಳ ಮುಖಾಂತರ ಅಪೇಕ್ಷಿಸೋದು. ಪಂಚೇಂದ್ರಿಯಗಳಂತ ಎಲ್ಲರಿಗೂ ಈಗಾಗಲೇ ಗೊತ್ತಿದ್ದೇ ಇದೆ, ಸಮಯ ಕೂಡ ಕಡಿಮೆ ಇರೋದ್ರಿಂದ ಸ್ವಲ್ಪ ಸಂಕ್ಷಿಪ್ತ ಮಾಡ್ತಾ ಇದ್ದೀನಿ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಪ್ರತಿಯೊಂದನ್ನು ನಾವು ಏನೇನು ನೋಡ್ತೀವಿ, ಏನೇನು ಮಾತಾಡ್ತೀವಿ, ಎಲ್ಲ ತಿನ್ನೋದು ಉಣ್ಣೋದು ಅನ್ನೇನ ಬಯಸ್ತಾನೆ ಇರ್ತಾವ ಪಂಚೇಂದ್ರಿಯಗಳು. ಅವುಗಳನ್ನೆಲ್ಲ ನಾವು ಇಚ್ಛಿಸಿದಂತೆ ಅವಾಗ ಕೊಡ್ತಾ ಹೋದ್ರೆ ಏನಾಗುತ್ತದಂದ್ರೆ ಅವು ಏನೂ ಕಡಿಮೆ ಮಾಡ್ಕೊಳ್ಳೋದಿಲ್ಲ, ಇನ್ನೂ ಬೇಗನೂ ಅಪೇಕ್ಷೆ ಹೆಚ್ಚಾಗ್ತಾ ಇರ್ತದೆ. ಆದ್ದರಿಂದ ಅವುಗಳನ್ನೇನ್ ಮಾಡ್ಬೇಕು, ನಿಗ್ರಹಿಸ್ಕೋಬೇಕು. ಎಷ್ಟು ಅವಶ್ಯ ಇದವೋ ಅಷ್ಟೇ ಇತಿಮಿತಿಯಲ್ಲಿ ಇರಬೇಕು. ಅದಕ್ಕೆ 100 ಓದಿ 100 ಕೇಳಿದ್ರೇನು, ಆಸೆ ಹರಿಯದು ರೋಷೆ ಬಿಡದು. ಹಂಗ ನಾವ್ ಎಷ್ಟು ಓದಿದ್ರೇನು, ತಿಳ್ಕೊಂಡ್ರೇನು, ನಮ್ಮ ಮನಸ್ಸಿನ ಆಶೆಗಳು ಪಂಚೇಂದ್ರಿಯಗಳಲ್ಲಿ ಸಿಲುಕಿದಂತ ನಮ್ಮ ಮನಸ್ಸು ಅವು ಆಶೆ ಕಡಿಮೆ ಆಗುದಿಲ್ಲ ಅಂತ ಹೇಳ್ತಾರೆ. ಉದಾಹರಣೆಗೆ ಒಂದ್ ಕತೆ ಹೇಳ್ಬೇಕಂದ್ರೆ, ಒಂದು ಒಬ್ಬ ರಾಜ್ಯದಲ್ಲಿ ರಾಜ ಸಂಚಾರ ಮಾಡುತ್ತಾ ಹೋಗಿರ್ತಾರೆ. ಆ ಸಮಯದಲ್ಲಿ ರಾಜನಿಗೆ ಬಾಯಾರಿಕೆ ಆಗಿರ್ತದೆ. ಆವಾಗ ಆತ ಒಂದು ಗುಡಿಸಲ ಹತ್ತಿರ ಬಂದು ಪ್ರಜೆ ಇರ್ತಾನೆ ಒಬ್ರು, ಅವ್ರ ಕಡೆಯಿಂದ ನೀರ್ ಪಡೆದುಕೊಳ್ತಾನೆ. ಆ ನೀರ್ ತೆಗೆದುಕೊಂಡಿದ್ದಕ್ಕೆ ಅವ್ನಿಗೆ ಏನಾದ್ರೂ ಕೊಡ್ಬೇಕಲ್ಲ ಅಂತ ಕೃತಜ್ಞ ತಿಳಿಸ್ಬೇಕಂತ, ನಿನ್ಗೆ ಏನ್ ಬೇಕಬ್ಬ ಕೇಳಿಕೊಳ್ಳು ಅಂತ. ಅವಾಗ ಏನ್ ಮಾಡ್ತಾನವ, ನಾನು ಎಷ್ಟು ಅಡ್ಡಾಡ್ತೀನಿ, ಸಂಚರಿಸ್ತೀನಿ ಅಷ್ಟು ಪ್ರದೇಶ ನನಗೆ ಕೊಡ್ಬೇಕು ಅಂತ ಕೇಳ್ಕೊತ. ಆಗಲಿ ಬಿಡಿ ಅಂತೇಳಿ, ನಾಳೆ ನಮ್ಮ ರಾಜ್ಯದ ನಿಯಮಾವಳಿ ಪ್ರಕಾರ ಇರುತ್ತೆ, 10 ಗಂಟೆಗೆ ಬಂದ್ಬಿಡು, ಅಲ್ಲಿ ನಿನ್ನ ವಿಚಾರಗಳನ್ನು ತಿಳಿಸಿ ಅವಕಾಶ ಮಾಡಿಕೊಡ್ತಾನೆ. ಆ ರೀತಿ ಆದ ಮನುಷ್ಯ ಬಂದು ಕೇಳ್ಕೊತಾನ, ಬಂದು ಹಾಜರಾಗ್ತಾನೆ. ಅವಾಗ ನಾನು ಓಡ್ತೀನಿ ಸಮಯದಿಂದ 10 ರಿಂದ 5 ಗಂಟೆ ಅಂತ ಸಮಯ ನಿಗದಿಪಡಿಸಿರ್ತಾರ. ಆ ಮನುಷ್ಯ ಓಡ್ತಾ ಹೋಗ್ತಾ ಇರ್ತಾನೆ. ಅಡ್ಡಾಡಿ ಎತ್ತರವಾದ ಪ್ರದೇಶಕ್ಕೆ ಹೋಗ್ತಾನೆ, ಕೆಳಗೆ ದಿಬ್ಬದ ಪ್ರದೇಶಕ್ಕೆ. ಅವೆಲ್ಲ ಅಡ್ಡಾಡಿದ ಕಣ್ಣು ಹಾಯಿಸಿದಷ್ಟೆಲ್ಲ ಪ್ರದೇಶ ನನ್ನದಾಗುತ್ತದೆ ಅಂತ ಅಪೇಕ್ಷೆ ಇರುತ್ತೆ. ಅದನ್ನ ಹಾಗೇ ಅವ್ನು ಪಡ್ಕೋತಾ ಇರ್ತಾನೆ. ಅದೇ ರೀತಿ ಹಂಗೆ ಇನ್ನು ಮಧ್ಯಾಹ್ನ ಆಗುತ್ತೆ, ಮಧ್ಯಾಹ್ನ ಆದ್ರೂ ಹಂಗೆ ಓಡ್ತಾನೆ ಇರ್ತಾನೆ. ಅಂದ್ರೆ ಸಿಗ್ತದಲ್ಲ ಅದನ್ನ ಹಾಗೆ ಕುಳಿತರೆ ನನಗೆ ಆ ಪ್ರದೇಶ ಹೋಗ್ತದಲ್ಲ, ಕೈ ಬಿಟ್ಟು ಹೋಗ್ತದೆ ಅಂತ ಆಸೆ ಇರ್ತದ. ಹೀಗೆ ಓಡ್ತಾ ನಮ್ಗೆ ಬಾಯಾರಿಕೆನೂ ಆಗಿದ್ದು ಗೊತ್ತಿಲ್ಲ, ಆಮೇಲೆ ಹಸಿವಾಗಿದ್ದು ಇಲ್ಲ. ಈಗ ಆಯಾಸ ಪೂರ್ವಕವಾಗಿ ಓಡಿ ಒಂದ್ ಕಡೆ ಬಿದ್ದಾನೆ. ಅವನು ಪ್ರಾಣ ಕಳ್ಕೊಳ್ತಾನೆ. ಈಗ ಆತ ಈ ರೀತಿ ಪ್ರಾಣ ಕಳ್ಕೊಳ್ಳೋದ್ರಿಂದ ಆಸೆ ಹೆಚ್ಚಾಗಿರೋದ್ರಿಂದ ಲಿಮಿಟ್ನಾಗ ತಗೊಂಡಿದ್ರೆ
ಪರಿಮಿತಿಯಲ್ಲಿ ತನ್ನ ಇಚ್ಛೆಯನ್ನು ಪೂರೈಸ್ಕೊಂಡಿದ್ರೆ ಉಳಿತಿದ್ದ. ಆದಾಗ ಆ ಕಡೆ ಆಶೆನೂ ಪೂರೈಕೆ ಆಗ್ಲಿಲ್ಲ, ಈ ಕಡೆ ತನ್ನ ಪ್ರಾಣನೂ ಹೋಯ್ತು. ಹೀಗೆ ನಮ್ಮ ಜೀವನದಲ್ಲಿ ನಿತ್ಯ ನಾವು ಪ್ರತಿಯೊಂದನ್ನು ಅಪೇಕ್ಷೆ ಪಡ್ತಾ ಇದ್ದೇವೆ. ಅದು ಸಿಗ್ತದೆ, ಇದು ಸಿಗ್ತದೆ ಅಂತ ನಮ್ಮ ಜೀವನ ಪರ್ಯಂತನೂ ಇದೇ ಜೀವನ ಆಗ್ತದೆ. ನಾವು ಏದಕ್ಕೆ ಬಂದೀವಿ ಅನ್ನೋದನ್ನ ನಾವು ಮರ್ತು ಬಿಡಾಕ್ತಿವಿ ಈ ಆಶೆ ಎಂಬ ಕುದುರೆ ಏರಿ. ಅದಕ್ಕ ಆಶೆ ಏನ್ ಮಾಡ್ಬೇಕಂದ್ರೆ ಆಶೆಯೇ ದುಃಖಕ್ಕೆ ಕಾರಣ ಅಂತ ಬುದ್ಧ ಕೂಡ ಹೇಳ್ತಾರೆ. ನಮ್ಮ ಮನಸ್ಸಿಗೆ ಬುದ್ಧಿ ಹೇಳ್ಬೇಕು, ಇದುದ್ರಲ್ಲಿ ತೃಪ್ತಿ ಇರಪ್ಪ ಅಂತ ಹೇಳ್ಕೊತಾ ಇರ್ಬೇಕು. ಅಂದಾಗ ನಮ್ಮ ಮನಸ್ಸು ಸ್ವಲ್ಪ ಈ ಆಶೆಯನ್ನು ಕಡಿಮೆ ಮಾಡ್ಕೊತದ. ಪ್ರಭುದೇವ್ರು ಕೂಡ ಹೇಳ್ತಾರ, ಆಸೆಗೆ ಸತ್ತರೂ ಕೋಟಿ, ಆಮಿಷಕ್ಕೆ ಸತ್ತುದು ಕೋಟಿ, ಹೆಣ್ಣು ಹಣ್ಣು ಮಣ್ಣಿಗಾಗಿ ಸತ್ತುದು ಕೋಟಿ ಗೋಯೇಶ್ವರ, ನಿನಗಾಗಿ ಸತ್ತವರನ್ನು ಒಬ್ಬರನ್ನೂ ಕಾಣೆ ಪರಮಾತ್ಮ ಗೋಯೇಶ್ವರ ಅಂತ ಹೇಳ್ತಿದ್ದಾರೆ. ಅಂದ್ರೆ ನಾವು ಹೀಗೆ ನಾವು ಹೆಣ್ಣು ಹಣ್ಣು ಮಣ್ಣಿಗಾಗಿನೇ ಸಂಗ್ರಹ ಮಾಡ್ಕೊತಾನೆ ಹೊಂಟ್ಬಿಟ್ಟಿದೀವಿ, ಹೊರತಾಗಿ ನಾವು ಬಂದದ್ ಏನ್ ಗುರಿ ಅನ್ನೋದ ಮರ್ತ್ ಬಿಟ್ಟೇವ್. ಅವು ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀವಿ ನಾವು? ಸಾಲ, ಲಂಚ, ಮೋಸ ಪಡ್ಕೊಂಡು ಪಡಿಯೋಕ ಪ್ರಯತ್ನ ಮಾಡ್ತೀವಿ, ಹೊರತಾಗಿ ಅದನ್ನ ಕಡಿಮೆ ಮಾಡ್ಕೋಬೇಕಂತಂಗಿಲ್ಲ. ಅದಕ್ಕೆ ನಾವು ಆಸೆ ಕಡಿಮೆ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು? ಒಳ್ಳೆಯ ಪುಸ್ತಕಗಳನ್ನ ಸ್ವಾಧ್ಯಾಯ ಮಾಡ್ಬೇಕು, ಸತ್ಸಂಗ ಮಾಡ್ಬೇಕು, ಮತ್ತು ಧ್ಯಾನದಲ್ಲಿ ನಮ್ಮ ಮನಸ್ಸನ್ನು ತೊಡಗಿಸಿದಾಗ ಆಟೋಮೆಟಿಕ್ ಆಗಿ ನಮ್ಮ ಬಯಕೆಗಳು ಕಡಿಮೆ ಆಕಾವ. ಯಾವಾಗ ನಮ್ಮ ಮನಸ್ಸು ಒಳಮುಖ ಆಗಕ್ ಹೈತಂದ್ರ ನಮ್ಗೆ ಇಚ್ಛೆಗಳು ಕಡಿಮೆ ಆಗ್ಬಿಡ್ತಾವಂತ. ಇದ್ರ ಪ್ರಕಾರ ಅಂದ್ರ ಮೂಲಾಧಾರ ಚಕ್ರ ಧ್ಯಾನ ಮಾಡೋದ್ರಿಂದ ಏನಾಕತಿ, ನಮ್ಗ ಯಾವ್ದು ಬೇಕು ಅನ್ನೋದು ಆಟೋಮೆಟಿಕ್ ಅದೇ ಯೂನಿವರ್ಸ್ ಕೊಡಾಕ್ ಹತ್ತಿ ಬಿಡ್ತದ. ಅಲ್ಲಿ ಸಂಪತ್ತು ಕೊಡ್ತದ, ಆಮೇಲೆ ನಮ್ಮ ಇಚ್ಛೆ ಏನಿರ್ತಾವದು ಇಚ್ಛಾ ಪೂರ್ತಿ ಆಗ್ತಾವ. ಅಲ್ಲದೆ ನಮ್ ಗುರುಗಳು 1-2 ಸಲ ಹೇಳಿದ್ದು ಅಂದ್ರೆ, ಶ್ವಾಸವನ್ನು ಈಡನಾಡಿ ಪ್ರಕಾರ 54 ಸಲ ನಾವ್ ಏನಾದ್ರೂ ಇಚ್ಛೆ ಪಟ್ಟಲ್ಲಿ ಆ ಇಚ್ಛೆ ಪೂರ್ತಿಗೊಳ್ತದಂತ. ಈ ರೀತಿ ನಾವು ಇಚ್ಛೆ ಪಟ್ಕೊಂಡಾಗ ಅವಾಗ ಯೂನಿವರ್ಸ್ ಇಂದ ಪಡೆದಿದ್ದು ನಮ್ದು ವೇಸ್ಟ್ ಆಗಲ್ಲ. ಈಗ ನಾವು ಹಾಗೇ ಆಸೆ ಪಟ್ರ ಅದು ಹಾಳಾಗ್ತಾ ಇರ್ತದೆ, ಅದು ಸಿಗ್ತಾನು ಇರ್ತಲ್ಲ. ಈ ರೀತಿ ನಾವು ಮೂಲಾಧಾರ ಚಕ್ರ ಆಯ್ತು, ಈ ಶ್ವಾಸದಿಂದ ನಾವು ಪಡ್ಕೊಂಡಿದ್ದಾದ್ರೆ ನಮ್ಗೆ ಸಿಗಬೇಕಾದ ಲಾಭ ಸಿಗ್ತದ ಅಂತ ಹೇಳ್ಬೋದು. ನಮ್ಮ ಮನಸ್ಸನ್ನ ಹಿಂಗ ಈ ಬಯಕೆಗಳು ಇರ್ತಾವಲ್ಲ, ಇವನ್ನ ನಾವು ಕಡಿಮೆ ಮಾಡ್ಕೋತ ಹೋದ್ವಿ ಅಂದ್ರೆ ನಮ್ ಜೀವನದಾಗ ಸಂತೋಷ ಸಿಗ್ತದ. ಇಲ್ಲವ್ರೆ ಆಸೆ ಕುದುರೆ ಹತ್ತಿದ್ರೆ ನಮ್ಗೆ ಎಲ್ಲೂ ಶಾಂತತೆಯೇ ಸಿಗೋದಿಲ್ಲ. ಈ ಆಸೆ ನಂತರ 2ನೇದಾಗಿ ಬರೋದೇನು? ಕ್ರೋಧ. ಕ್ರೋಧ ಅಂದ್ರೆ ಕೋಪ, ಸಿಟ್ಟು. ಇದು ಯಾವಾಗ ಆಗ್ತದ? ನಾವು ಬಯಸಿದಂತ ಹೆಣ್ಣು ಹಣ್ಣು, ಉದ್ಯೋಗ, ಒಳ್ಳೆಯ ಹೆಂಡತಿ, ಇವೆಲ್ಲವೂ ನಾವು ಬಯಸಿದಂತೆ ಸಿಗ್ಲಿಲ್ಲ ಅಂದ್ರೆ ಅದು ನಮ್ಮ ಮೇಲೆ ನಮ್ಗೆ ಕೋಪ ಆಗ್ತದ, ಇಲ್ಲ ದ್ವೇಷ ಬರ್ತದ ನಮ್ಮ ಮೇಲೆ ನಮ್ಗೆ. ಕೋಪದಿಂದ ಏನಾಗ್ತೈತಿ? ನಮ್ಮ ಮನಸ್ಸು, ಮಾತುಗಳು ಹಾಗೂ ಮನೆಯಲ್ಲಿ ಏನಾಗ್ತೈತಿ? ವಾತಾವರಣ ಕಲುಷಿತ ಆಗ್ತದ. ಈ ಕಲುಷಿತ ಆಗಿ ಏನಾಗ್ತದ? ಅಶಾಂತಿ ಉಂಟಾಗ್ತದೆ. ಅವಾಗ ನಮ್ಮ ಮನೆಯಲ್ಲಿರುವ ಎಲ್ಲ ಸಂಬಂಧಗಳು ಕೆಟ್ಟು ಹೋಗ್ತವೆ. ಕೋಪದಿಂದ ಇತ್ತೀಚೆಗೆ ಅನೇಕ ಅನಾಹುತಗಳು ಸಂಭವಿಸುದು ನಾವು ಕಂಡು ಬರ್ತದೆ. ಯಾಕಂದ್ರೆ ಪತ್ರಿಕೆಯಲ್ಲಾತು ಅಥವಾ ಮಾಧ್ಯಮದಿಂದ ಪ್ರಕಾರ ಆ ಕೋಪದಿಂದ ಏನೇನೋ ಆಗ್ತಾ ಇದಾವ ಅನ್ನೋದು ನಮಗೆ ಪ್ರತಿನಿತ್ಯ ತಿಳಿದು ಬರ್ತಾ ಇದೆ. ಅದಕ್ಕೆ ಏನಂತ, ತನುವಿನ ಕೋಪ ತನ್ನ ಹಿರಿತನದ ಕೇಡು, ಮನದ ಕೋಪ ತನ್ನ ಅರಿವಿನ ಕೇಡು. ಈಗ ನಾವು ಸಮಾಜದಾಗ ಇದ್ದೀವಿ ಅಂದ್ರೆ, ಮನೆಯಲ್ಲಿ ಇದ್ದೀವಿ ಅಂದ್ರೆ, ಯಾರ ಮೇಲೆ ನಮ್ಮ ಶಾರೀರಿಕವಾಗಿ ಮಾತಾಡಿದ್ವಿ, ಜೋರಾಗಿ ಮಾತಾಡಿದ್ವಿ, ಅವ್ರಿಗೆ ಹಿಂಸೆ ಕೊಟ್ಟಿವಿ ಅಂದ್ರೆ ಏನಾಗ್ತದೆ? ನಮ್ದು ಮರ್ಯಾದೆ ಕಡಿಮೆ ಆಗ್ತದೆ. ಮನೆಯಲ್ಲೂ ಕಡಿಮೆ ಆಕತಿ ಕೋಪಗಳು ಮನುಷ್ಯನಿಗೆ, ಸಮಾಜದಲ್ಲಿಯೂ ಗೌರವ. ಮನಸ್ಸಿನಾಗ ಅದ ಕೋಪ ಇಟ್ಕೊಂಡ್ರೆ ಏನಾಗ್ತದ ಅಂದ್ರ ನಮ್ಮ ಜ್ಞಾನದೊಂದು ಹೋಗ್ಬಿಡ್ತದ, ಜ್ಞಾನದ ಶಕ್ತಿ ಕಡಿಮೆ ಆಗ್ತದಂತ. ಮತ್ ಹಿರಿಯರು ಹೇಳ್ತಿದ್ರು, ಸಿಟ್ಟಿನ ಕೈಯಲ್ಲಿ ಬುದ್ಧಿಯನ್ನು ಕೊಡಬಾರ್ದಂತ ನಾನುಡಿ ಕೂಡ ಇದೆ. ನಮ್ಮ ಕೋಪ ಹೇಗಿರ್ಬೇಕಂದ್ರ ನೀರಿನ ಮೇಲೆಗೆ ಎಳೆದ ಗೆರೆ ಅಂತಿರ್ಬೇಕು. ಅದು ಯಾವಕ್ಕೂ ಸ್ಥಿರವಾಗಿರಂಗಿಲ್ಲಲ್ಲ, ಆ ಕ್ಷಣಕ್ಕೆ ಮರ್ತು ಬಿಡ್ಬೇಕು ಕೋಪನ. ಅದನ್ನ ಯಾವಾಗ್ಲೂ ಹೆಚ್ಚು ಮಾಡ್ಕೊತ ಹೋಗ್ಬಾರ್ದು, ಕಡಿಮೆ ಮಾಡಕ ಪ್ರಯತ್ನ ಮಾಡ್ಬೇಕು. ಅಕಸ್ಮಾತ್ ಕೋಪ ಹೆಚ್ಚಾದ್ರೆ ಅದು ಶಾರೀರಿಕವಾಗಿ ಮಾನಸಿಕವಾಗಿಯೂ ಕೂಡ ಪರಿಣಾಮ ಬೀರ್ತದ. ಅಂದ್ರ ಇಲ್ಲಿ ಮಾನಸಿಕವಾಗಿ ಉಳಿಸ್ಕೊಂಡ್ರ BP ಮತ್ತು ಹಾರ್ಟ್ ಅಟ್ಯಾಕ್ ಸಂಭವ ಇರ್ತದೆ. ಈ ಅವಗುಣಗಳನ್ನು ತಪ್ಪಿಸ್ಬೇಕಾದ್ರ ಒಂದು ಕ್ಷಣ ನಾವು ಸಮಾಧಾನದಿಂದ ಕುಳಿತುಕೊಳ್ಳಲು ಪ್ರಯತ್ನಿಸ್ಬೇಕು. ಒಂದು ಕ್ಷಣ ಆ ಕೋಪ ಬಂದಾಗ ಸ್ಥಳ ಬದಲಾವಣೆ ಮಾಡ್ಬೇಕು, ಇಲ್ಲಾಂದ್ರೆ 1ರಿಂದ 10 ಅಂಕಿಗಳನ್ನು ಎನಿಸಬೇಕು. ಇಲ್ಲಿ ಮತ್ತೆ ಅಕ್ಮದೆ ಕೂಡ ಹೇಳ್ತಾರೆ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರ್ಬೇಕು. ಅಂದ್ರೆ ಸಮಾಧಾನ ಅಂದ್ರೆ ಯಾರೇ ನಮಗ್ ಬೈದ್ರು ನಾವು ಅವ್ರ ಮೇಲೆ ಕೋಪ ಮಾಡ್ಕೊಳ್ಳಾರ್ದ ಕ್ಷಮಾಗುಣವನ್ನು ಹೊಂದ್ಕೊಳ್ಬೇಕಂತ. ಆ ಕ್ಷಮಾಗುಣ ಬಂತಂದ್ರೆ ಆಟೋಮೆಟಿಕ್ ನಮ್ಮದ ಕೋಪವನ್ನು ಕಡಿಮೆ ಆಗ್ತದಂತ. ಇಲ್ಲಾಂದ್ರೆ ಏನ್ ಮಾಡ್ಬೇಕು? ಡೈಲಿ ಪ್ರತಿನಿತ್ಯ ನಾವು ಬೆಳಿಗ್ಗೆ ಏಳ್ಬೇಕಾದ್ರೆ ಏಳುವಾಗ ನಾವು ಶಾಂತವಾಗಿದ್ದೇನೆ, ನಾನು ಆನಂದವಾಗಿದ್ದೇನೆ ಅಂತ, ನಾನು ಇವತ್ತು ಯಾರ ಮೇಲೂ ಕೋಪ ಮಾಡಿಕೊಳ್ಳುದಿಲ್ಲ ಅಂತ 5 ಸಲ ಹೇಳುತ್ತಾ ಹೇಳಿದ್ರಾಗ
ಸದಾಕಾಲ ಸಮಾಧಾನ ಮತ್ತು ಕ್ಷಮಾಗುಣವನ್ನು ನಾವು ಬೆಳೆಸ್ಕೊಳ್ಬೇಕಾಗ್ತದೆ. ಈಗ ಯೇಸು ಕ್ರಿಸ್ತರು ನೋಡ್ರಿ, ಅವ್ರಿಗೆ ಸುಲಿಬೆಗೆ ಏರಿಸಿದಾಗ ತಿಳಿಯದ ಮಕ್ಕಳು ಮಾಡ್ತಾ ಇದ್ದಾರ, ಅವ್ರಿಗೆ ಕ್ಷಮಾ ಮಾಡೋಣ ಅಂತ ಸ್ಥಿತಿಯಲ್ಲೂ ಕೂಡ ಅವ್ರ ಕೋಪ ಬರಲಿಲ್ಲ. ನನ್ಗೆ ಈ ರೀತಿ ಹಿಂಸೆ ಕೊಡ್ತಾ ಇದ್ದಾರೆ ಸಹ ಅವ್ರು ಅನ್ಸ್ಲಿಲ್ಲ. ಮಕ್ಕಳಿಗೆ ತಿಳಿಯದೆ ಮಾಡ್ತಾ ಇದ್ದಾರ, ಅವ್ರಿಗೆ ಕ್ಷಮಸ್ ಮಾಡಪ್ಪ ಅಂತೇಳಿ ಪರಮಾತ್ಮಲ್ಲಿ ಕೇಳ್ಕೊಂಡ. ಆ ರೀತಿ ನಾವು ಕೂಡ ನಮ್ಮ ಕ್ಷಮಾಗುಣವನ್ನು ನಾವು ಬೆಳೆಸ್ಕೊಂಡ್ ಬಂದೀವಿ ಅಂದ್ರೆ ನಮ್ಮದ ಕೋಪ ಅನ್ನೋದು ಕಡಿಮೆ ಆಗ್ತದಂತೆ. ಕ್ಷಮೆ ಗುಣನೇ ಮೇನ್ ಆಗಿದೆ ಇಲ್ಲಿ. ಲೋಭ, ಮೂರನೇದಾಗಿ ಲೋಭ. ಲೋಭ ಅಂದ್ರೆ ಜಿಪ್ಪುನ. ನಮಗೆ ಏನ್ ಸಿಗ್ತಿರ್ತದ ಇನ್ನೂ ಹೆಚ್ಚಿಗೆ ಸಿಗ್ಲಿ ಅಂತ ನಾವು ಆಸೆ ಪಡ್ತಾ ಇರ್ತೀವಿ. ಅದಕ್ಕೆ ಲೋಭ ಅಂತಾರ. ಅತಿಯಾದ ಆಸೆ ದುರಾಸೆ, ಅತಿಯಾಸೆ ಗತಿಗೆಡಿಸ್ತದೆ. ಇಲ್ಲಿ ನಾವಂತೂ ಸ್ವಾರ್ಥ ಪ್ರಪಂಚವಾಗಿದೆ. ನಾವು ಸಂಸಾರಸ್ಥರ ಅಂದ್ಮೇಲೆ ಇಟ್ಕೊಳ್ಬೇಕು ಉಳಿಸಿಕೊಳ್ಬೇಕೆಂಬ ಬಯಕೆ ಇದ್ದುದು ಸರಿ. ಆದ್ರೆ ಮಕ್ಕಳು ಮೊಮ್ಮಕ್ಕಳು ಮರಿಮೊಮ್ಮಕ್ಕಳಿಗೆ ಇರ್ಲಿ ಅಂತ ಬೇಕೆಂಬುದು ಸರಿಯಲ್ಲ. ಅವರಿಗೆ ಒಳ್ಳೆಯ ವಿದ್ಯಾಭ್ಯಾಸ, ಒಳ್ಳೆಯ ಸಂಸ್ಕಾರ ಕೊಟ್ಟು ಅವ್ರ ಜೀವನ ರೂಪಿಸಿಕೊಳ್ಳಲು ಕಲಿಸ್ಬೇಕು. ಅದು ಇಲ್ಲಿ ಲೋಭ ಕಡಿಮೆ ಮಾಡ್ಕೋಬೇಕಾದ್ರೆ ನಾವು ಗಳಿಸಿರುವುದೆಲ್ಲ ನಮಗೆ ಇರ್ಲಿ ಅನ್ನಬಾರ್ದು. ಸಮಾಜದ ಋಣ ತೀರಿಸಬೇಕಲ್ಲ, ಅದಕ್ಕೆ ಕಷ್ಟದಲ್ಲಿದ್ದವರಿಗೆ ವಿನಿಯೋಗಿಸ್ಬೇಕು. ಇದು ಸೇವೆ ಸಲ್ಲಿಸೋದು. ಸಕಾಲಕ್ಕೆ ದಾನ ಧರ್ಮ ಮಾಡೋದು ಕೂಡ ಗೃಹಸ್ಥ ಧರ್ಮವಾಗಿದೆ. ಇದು ನಮ್ಮಲ್ಲಿರುವಂತ ಹಣವನ್ನು ಧರ್ಮ ಕಾರ್ಯಕ್ಕಾಗಿ ಸತ್ಸಂಗದಲ್ಲಿ ವಿದ್ಯಾ ಕೇಂದ್ರ ಮತ್ತು ಜ್ಞಾನ ಕೇಂದ್ರ ತೆರೆಯಲು ಸಹಾಯಹಸ್ತ ನೀಡಬೇಕು. ಹೊನ್ನಿನೊಳಗೊಂದೆಳೆಯ ಸೀರೆಯೊಳಗೊಂದೆಳೆಯ ಇಂದಿಂಗೆ ನಾಳಿಂಗೆ ಬೇಕೆಂದಡೆ ನಿಮ್ಮ ಆನೆ ನಿಮ್ಮ ಪ್ರಮಥರ ಆನೆ ನಿಮ್ಮ ಶರಣರಿಗಲ್ಲದೆ ಮತ್ತೊಂದು ನರಿಯ ಕೂಡಲ ಸಂಗಮನೆ. ಇಲ್ಲಿ ಬಸವಣ್ಣವ್ರು ಏನ್ ಹೇಳ್ತಾರಂದ್ರ, ಮನುಷ್ಯನ ಹತ್ರ ಸಂಗ್ರಹ ಬುದ್ಧಿ ಇತ್ತಲ್ಲ, ಇದು ಒಬ್ರ ಹತ್ರ ಸಂಗ್ರಹ ಮಾಡ್ಕೊಂಡು ಉಳ್ಕೋತ್ ಹೋತಂದ್ರ ಅದ ಉಳಿದ ಜನ ನರಳಬೇಕಾಗ್ತದೆ. ನಾವು ನಮ್ಗ ಅಷ್ಟೇ ಇರ್ಲಿ, ನಮ್ಮ ಮನ್ಯಾಗ ಇರ್ಲಿ, ಅದೆಲ್ಲ ಬೇರೆಗಳು ಹೋಗ್ಬಾರ್ದಂದ್ರೆ ಅಂತ ಅಪರಿಗ್ರಹ ಬದುಕು ಅವಶ್ಯ ಎಂಬುದು ಮನುಷ್ಯನ ಮನದಟ್ಟಾಗ್ತದೆ. ಇಲ್ಲಿ ಭಗವಂತನು ನಮಗೆ ಎಷ್ಟು ಕೊಟ್ಟನಲ್ಲ ಅಷ್ಟರಲ್ಲಿ ನಾವು ಪ್ರತಿದಿನ ಕೃತಜ್ಞತೆ ಸಲ್ಲಿಸ್ಬೇಕು. ನಮ್ಗೆ ಏನ್ ಎಲ್ಲವನ್ನು ಕೊಟ್ಟಿದ್ದಾನೆ, ಇದು ಕೊಟ್ಟಿಲ್ಲ ಅದು ಕೊಟ್ಟಿಲ್ಲ, ಎಲ್ಲ ಕೊಟ್ಟಿದ್ದಾನೆ. ಅದನ್ನ ನಾವು ಅವನಿಗೆ ಕೃತಜ್ಞತೆ ಸಲ್ಲಿಸಿ ಕಳಿಸ್ಬೇಕು. ಅದು ಬೇರೆಯವರಿಗೆ ಯಾರಿಗಾರೆ ಕಷ್ಟ ಕಾಲದಲ್ಲಿ ಸಹಾಯಹಸ್ತ ನೀಡಿ ಇರುವುದರಲ್ಲಿ ತೃಪ್ತಿಯಿಂದ ಇರ್ಬೇಕು. ಎಲ್ಲರಿಗೂ ಇದ್ದಿದೆ ಇರೋದು, ಆದ್ರೆ ಅವ್ನ ಉಪಯೋಗ ಹೆಂಗ್ ಮಾಡ್ಕೋಬೇಕು ಅನ್ನೋದಷ್ಟೇ. ಮೋಹ ಅಂದ್ರೆ ಏನಿಲ್ಲ ಅಂದ್ರೆ ಶಿಶು ಮೋಹ, ಹೆಂಡತಿ ಮೋಹ, ಸತಿಪತಿಯರ ಮೋಹ, ತಂದೆ ತಾಯಿ ಮೋಹ. ಹೀಗ ಪ್ರತಿಯೊಬ್ರು ನಾನು ನನ್ನದು ಅನ್ನೋದ್ರಲ್ಲೇ ಹೋಗ್ತೀವಿ ನಾವು. ಈ ಅಪೇಕ್ಷೆ ಇರ್ತದ. ಅದಕ್ಕೆ ಈಗ ಮನೆಯಲ್ಲಿದ್ದ ಎಲ್ಲ ವಸ್ತುಗಳು ಕೂಡ ಎಲ್ಲವೂ 7 ಜನ್ಮ ನನ್ನ ಕುಟುಂಬಕ್ಕೆ ಇರ್ಲಿ ಎಂಬ ಮೋಹ ಆಗ್ತದ. ಈ ಮೋಹ ಇರಬಾರ್ದಲ್ಲ. ಇಲ್ಲಿ ಯಾರಂದ್ರೆ ತಾನು ತನ್ನವರೆನ್ನದ ಜ್ಞಾನಿಗೆ ಶರಣ ಅಂತಾರ. ಅವಾಗ ಬೇರೆಯವ್ರನ್ನ ಹೆಂಗ್ ನೋಡ್ಬೇಕಂದ್ರೆ ಎಲ್ಲರೂ ನನ್ನಂತೆ ಅದಾರ, ಎಲ್ಲರೂ ನನ್ನವರು ಅಂತ ಬರ್ಬೇಕು. ಆ ಭ್ರಮೆ ಇದು ಬರೀ ನನ್ನವ್ರಂತ ಭ್ರಮೆ ಇರಬಾರ್ದು. ಆ ಭ್ರಮೆಯಿಂದ ಮುಕ್ತ ಆಗ್ಬೇಕಾದಾಗ ಈಗ ತಾನು ತನ್ನದವರೆನ್ನದ ಜ್ಞಾನಿಗೆ ನಾವು ಶರಣಾಗತರ ಆದಿವಂದ್ರೆ ನಮಗ್ ನಿರ್ಮೋಹ ಬರ್ತದೆ. ಅದನ್ನೊಂದಲ್ದೆ ಇಲ್ಲಿ ನಾವು ಬಂದೇವಂದ್ಮೇಲೆ ಯಾವುದೂ ಶಾಶ್ವತ ಅಲ್ಲ, ಎಲ್ಲ ಒಂದಿನ ನಮ್ಗ್ ಬಿಟ್ಟು ಹೋಗ್ತದ ಅಂತೇಳಿ ನಮ್ ಮನಸ್ಸಿನಲ್ಲಿ ಇತ್ತಂದ್ರೆ ಅವಾಗ ನಿರ್ಮೋಹ ಉಂಟಾಗ್ತದೆ. ಇದು ಕ್ಷಣಿಕದ ಅಂತ ಗೊತ್ತಾಗ್ತದೆ. ಆ ಕ್ಷಣಿಕ ಅಂದ್ಕೊಳ್ಳಿ ನಮ್ಮ ಮೋಹ ಕಡಿಮೆ ಆಗೇ ಬಿಡ್ತದೆ ಆಟೋಮೆಟಿಕ್. ಅದಕ್ಕೆ ಅಜ್ಞಾನದಿಂದ ಬೆಳಕಿನಡೆಗೆ ಸಾಗುವ ದಾರಿ ಆಗ್ತದೆ. ಎಲ್ಲರನ್ನೂ ಆತ್ಮ ಸ್ವರೂಪದಲ್ಲಿ ನೋಡಿದಾಗ ನಿರ್ಮೋಹ ಆಗುತ್ತದೆ. ಎಲ್ಲರನ್ನೂ ನಾವು ಪ್ರೇಮ ಭಾವದಿಂದ ನೋಡ್ಬೇಕು. ಇಲ್ಲಿ ವಿವೇಕಾನಂದರು ಒಂದು ಹೇಳ್ತಾರೆ, ಟ್ರೈ ಟು ಲವ್ ಎನಿಬಡಿ ಅಂಡ್ ಎವ್ರಿಬಡಿ. ಪ್ರತಿಯೊಬ್ಬರನ್ನು ಪ್ರೀತಿಸು, ಪ್ರತಿಯೊಂದರಲ್ಲಿ ನೋಡು ಅಂತ ಹೇಳ್ತಾರೆ. ಪ್ರೀತಿ ಮಾಡೋದು ಅದೇ ಬೈಬಲ್ ನಲ್ಲಿ ಸಹ ಹೇಳ್ತದೆ, ಲವ್ ದೈ ನೇಬರ್ಹುಡ್ ಆಸ್ ದೆಮ್ಸೆಲ್ಫ್. ನಾವು ನಮ್ಮಂತೆ ನೆರೆಹೊರೆಯವರನ್ನ ಪ್ರೀತಿಸ್ತಾ ಕತ್ತಂದ್ರ ಮೋಹ ಉಳಿದಿಲ್ಲ, ಅವಾಗ ನಿರ್ಮೋಹ ಬರ್ತದೆ, ಆತ್ಮೀಯತೆ ಬರುತ್ತದೆ. ಆ ರೀತಿ ನಾವು ಬದುಕಬೇಕಂತ. ಮದ ಅಂದ್ರೆ ಅಹಂಕಾರ, ಮನುಷ್ಯನಿಗೆ ಸೊಕ್ಕು, ಇವೆಲ್ಲ ನಂಗೆ ಸಿಕ್ಕು ಅಂದ್ಕೊಳ್ಳಿ ಮನುಷ್ಯಾಗ ನನ್ನ ಆಶೆ ಅಂತ ಎಲ್ಲಾ ಸಿಕ್ಕಾವ್ ಅಂದ್ಕೊಳ್ಳಿ ಇಚ್ಛೆಗಳು ಇಡೋದಾಗ ಮನಸ್ಸಿಗೆ ಅಹಂಕಾರ ಬರ್ತದ. ರೂಪ ಮದ, ಅಧಿಕಾರದ ಮದ, ಶಕ್ತಿ ಮದ, ಐಶ್ವರ್ಯ ಮದ, ಹೀಗೆ ನಾನಾ ರೀತಿಯ ಮದಗಳು ಮನುಷ್ಯನಲ್ಲಿದ್ದಾವ. ನಾನು ಹೇಳಿದ್ದನ್ನೇ ಎಲ್ಲರೂ ಕೇಳ್ಬೇಕು, ಮನುಷ್ಯ ಅರಿವು ಕಳ್ಕೊಂಡ್ಬಿಡ್ತಾನೆ. ನಾನೇ ಹೇಳಿದ್ ಕರೆಕ್ಟು, ನನ್ ಮಾತು ಎಲ್ಲರೂ ಕೇಳ್ಬೇಕು ಅನ್ನುವಂಥ ಅಹಂಕಾರ ಬಂದ್ಬಿಡ್ತದೆ. ಅವಾಗ ಸರಿ ಆಯ್ತು ತಪ್ಪಾಯ್ತು ನ್ಯಾಯ ಆಯ್ತು ಅಂತ ಯಾವುದು ನೋಡುದಲ್ಲ, ಅಹಂಕಾರದಲ್ಲಿ ಬರೇ ಮರೀತಿರ್ತಾನೆ. ಅದಕ್ಕ ಒಂದು ಪ್ರಕಾರ, ಆನೆಯನ್ನು ಏರಿಕೊಂಡು ಹೋದಿರೇ ನೀವು, ಕುದುರೆಯನ್ನು ಏರಿಕೊಂಡು ಹೋದಿರೇ ನೀವು, ಕುಂಕುಮ ಕಸ್ತೂರಿ ಪೂಸಿಕೊಂಡು ಹೋದಿರೇ ನೀವು,
ಸತ್ಯದ ನಿಲುವನ್ನು ಅರಿಯದೆ ಹೋದಿರಲ್ಲ. ಸದ್ಗುಣವೆಂಬ ಫಲವ ಬಿತ್ತಿ ಬೆಳೆಯದೇ ಹೋದಿರಲ್ಲ. ಅಹಂಕಾರವೆಂಬ ಸದಾ ಮದಗಜ ಏರಿಸಿ ಸೇರಿ ವಿಧಿಗೆ ಗುರಿಯಾಗಿ ಹೋದಿರಲ್ಲ. ಕೂಡಲ ಸಂಗಮ ದೇವನರಿಯದಲ್ಲೇ ನರಕಕ್ಕೆ ಭಾಜನರಾದಿರಲ್ಲ ಅಂತ ಹೇಳ್ತಾರೆ. ಇಲ್ಲಿ ಏನಂದ್ರೆ ಆನೆ ಏನ್ ಹಿಡ್ಕೊಂಡ್ರೆ ರಾಜ ಮಹಾರಾಜರು, ಕುದುರೆ ಹಿಡ್ಕೊಂಡ್ರೆ ಸೇನಾಧಿಪತಿಗಳು, ಅಧಿಕಾರಿ ಹುದ್ದೆಯಲ್ಲರು, ಕುಂಕುಮ ಕಸ್ತೂರಿ ಅಂದ್ಕೊಳ್ಳಿ ಇಲ್ಲಿ ಪುರೋಹಿತ ಶಾಲೆಗಳು, ಹೀಗೆ ಪ್ರತಿಯೊಬ್ರು ನಾನೇ ಶ್ರೇಷ್ಠ ಅನ್ನೋದ್ರಲ್ಲಿ ಹೋಗಿ ತಮ್ಮ ನಿಜವಾದ ಅರಿವು ಯಾರು, ನಾನು ಏನ್ ಅನ್ನೋದ ಮರ್ತ್ ಬಿಟ್ಟಾರ. ಅದ ಅಹಂಕಾರದಾಗ ಏನ್ ಮಾಡ್ಬಿಡ್ತಾರ, ಅದ ಗಜರೇರಿ ಬೀದಿಗೆ ಅಂದ್ರೆ ಜೀವನದ ಅಲ್ಲಿ ಏನೂ ಕಾಣ್ಲಾರ್ದು ನರಕಕ್ಕೆ ಹೋಗ್ತಾ ಇದ್ದಾರೆ. ಎಲ್ಲ ನಾನೇ ಅನ್ಕೊಂತ ಅಲ್ಲಿ ಒಂದು ದೃಷ್ಟಿಯಿಂದ ಇಲ್ಲ ನಾನೇ ಮಾಡಿದೆ, ನಾನು ತಿಳ್ಕೊಂಡೆ, ನನ್ನಷ್ಟು ಯಾರು ತಿಳ್ಕೊಂಡಿಲ್ಲ ಅಂತ ಅನ್ಕೊಂಡ್ರೆ ಅಲ್ಲಿ ಏನೂ ಬರೋದಿಲ್ಲ. ನಂಬುದು ಯಾವಾಗ ಬಿಡ್ತಿ ಅವಾಗ ನಮ್ಮ ನಿಜವಾದ ಅರ್ಥ ಆಗ್ತದೆ. ಅನ್ನೋದು ಕಳ್ಕೊಳ್ಳಾರ್ದ ನಾವು ಅರಿವು ಜಾಗೃತಿ ಆಗೋದಿಲ್ಲ. ಒಂದು ದೃಷ್ಟಿಯಿಂದ ನಾನ್ ಮಾಡಿ ಅಂತ ನಮ್ಮ ಶರೀರದ ಒಂದು ಕೈಯಲ್ಲಿರುವ ಒಂದು ಕೂದಲು ತೆಗೆದು ಈ ಕಡೆ ಹಚ್ಚಿದ್ರೆ ಹಚ್ಚಾಕ್ ನಮಗ್ ಬರ್ತದೇನೋ? ಇಲ್ಲಲ್ಲ. ಇದೆಲ್ಲ ಸೃಷ್ಟಿ ನಿಯಮದ. ಅದಕ್ಕೆ ನಾವ್ ಏನೊಂದು ಮಾಡ್ಬೋದು, ಒಂದು ಕೂದ್ಲ ಹಚ್ಚಕ್ಕಾಗಲ್ಲ ನಮಗ್, ಬೇರೆ ಬಿಡೋಣ ಅಂತ ಶಕ್ತಿ ನಮ್ಗಿಲ್ಲ. ಅದಕ್ಕ ನಿಮ್ಮದಾನ ಬೆಳೆ ನಿಮ್ಮದಾನ. ಸಮಯ ಆಗ್ತಾ ಇದೆ ಮೇಡಮ್, ಒಂದ್ ಸ್ವಲ್ಪ ಶಾರ್ಟ್ ಮುಗಿಸ್ರಿ. ಆಯ್ತು, ಒಂದೇ ಇದೀನಿ. ಈಗ ಬಿದಿರು ಎತ್ತರಕ್ಕೆ ಬೆಳೆದಿರ್ತದ, ಅದ್ ಎಷ್ಟಾದ್ರೂ ಬಾಗು ಗುಣ ಇದೆ ಅದಕ್ಕೆ. ಅದ ಬಿದಿರು ಬಾಗೋದ್ರಿಂದ ಪಲ್ಲಕ್ಕಿ ಆಗ್ತದ, ಗುಡಿ ಗೋಪಾರ ಆಗ್ತದ, ಗುಂಡಾರ ಆಗ್ತದ. ಇಲ್ಲಂದ್ರೆ ಅದು ಆಗುದಿಲ್ಲ ಅಲ್ಲ. ಅದ್ರಂತೆ ನಾವ್ ಏನ್ ಮಾಡ್ಬೇಕು, ಅಧಿಕಾರ ಅರಿಸಿ ಬಂದಾಗ, ಸಂಪತ್ತು ಬಂದಾಗ ಅಹಂಕಾರ ಇರೋದ ವಿನಯಶೀಲರಾಗ್ಬೇಕಂತ. ನಾನು ಎಂಬುದು ಬಿಟ್ಟಾಗ ಮಾನವ ಮಾಧವನಾಗ್ತಾನ. ಎನಗಿಂತ ಕಿರಿಯರಿಲ್ಲ ಅಂತ ನಮ್ ಜೀವನ ನಡೆಸಿದ್ರಾಗ ನಮ್ದು ಅಹಂಕಾರ ಕಡಿಮೆ ಆಗ್ತದೆ. ಮತ್ಸರ, ಇದು 6ನೇದಾಗಿ ಮತ್ಸರ. ತಮ್ಮಲ್ಲಿದ್ದುದು ಬೇರೆಯವರಿಗೆ ಹತ್ತಿರ ಇರಬಾರ್ದು ಅಂತ ಹೇಳಿ ನಾವು ಅದನ್ನ ನೋಡಿ ಅಸೂಯೆ ಪಡ್ತೀವಿ. ನಮ್ಮ ಹತ್ರ ಇದ್ದ ವಸ್ತು ಇನ್ನೊಬ್ಬರ ಹತ್ರ ಹೆಂಗ್ ಬಂತದು, ಅದು ಸಾಧ್ಯ ಇಲ್ಲಲ್ಲ, ಅವ್ರು ಯಾವ್ದೋ ರೂಪಲೆ ಪಡ್ಕೊಂಡಿರ್ಬೇಕಂತ ಭಾವನೆ ಬಂದ್ಬಿಡ್ತದೆ. ಆ ರೀತಿ ನಮ್ಮಲ್ಲಿ ಭಾವನೆ ಇರಬಾರ್ದು. ಅವಾಗ ಏನಾಗ್ತೈತಿ, ಇನ್ನೊಬ್ರು ನೋಡಿ ಹೊಟ್ಟೆ ಕಿಚ್ಚು ಪಡಾಕತ್ತೀವಂದ್ರ ಅದು ನಮ್ಮ ಧ್ಯಾನಕ್ಕ ಅಡ್ಡಿ ಮಾಡ್ತದ. ಅದ್ರ ಮನೆಯೊಳಗಿನ ಕಿಚ್ಚು ಮನೆಯ ಸುಡಲಲ್ಲದೆ ನೆರೆಮನೆ ಸುಡ್ತದ. ಅವಾಗ ಯಾವ್ದಾರು ಹೊಟ್ಟೆ ಕಿಚ್ಚು ಬಂದ್ರೆ ನಮ್ದ ಮನಸ್ಸನ್ನ ಹಾಳಾಗ್ತೈತಿ, ನಮ್ಮ ಅಂತರಂಗ ಹಾಳಾಗ್ತೈತಿ. ಅದಕ್ಕ ಆತ್ಮೋನ್ನತಿಗಾಗಿ ಅವನತಿಗೆ ಎಡೆ ಮಾಡಿಕೊಡ್ತೀವಿ. ಆದ್ರಿಂದ ಬೇರೆಯವರಿಗೆ ಒಳ್ಳೆಯವರಾದರೆ ನಾವು ಸಂತೋಷ ಪಡ್ಬೇಕು, ಅವ್ರಿಗೆ ಅಭಿನಂದನೆ ಸಲ್ಲಿಸ್ಬೇಕು. ನಮ್ಮ ಆತ್ಮವಿಕಾಸಕ್ಕೆ ಒಳ್ಳೆಯದು ಯಾವುದಂದ್ರೆ ಅನಾಹುತ ಚಕ್ರದಲ್ಲಿ ನಮ್ಮ ಹೃದಯ ಮಂದಿರದಲ್ಲಿ ನಾವು ಧ್ಯಾನ ಮಾಡಿದ್ರೆ ನಮ್ಗೆ ಏನಾಗ್ತದ, ಶಾಂತಿ ಸಮಾಧಾನ ಸಿಗ್ತದ. ಈ ಚಕ್ರ ಜಾಗೃತ ಆತಂದ್ರ ಲೋಕ ಕಲ್ಯಾಣ ಬಗ್ಗೆ ಅಷ್ಟೇ ವಿಚಾರ ಮಾಡ್ತೀವಿ. ಅವಾಗ ನಮ್ಗೆ ಮತ್ಸರ ಅನ್ನೋದು ಕಡಿಮೆ ಆಗ್ತದ. ಹೀಗೆ ನಾವು ಅರಿಷಡ್ವರ್ಗಳನ್ನು ಮನಪೂರ್ವಕವಾಗಿ ಜಯಿಸಿದಾಗ ನಿತ್ಯಾನಂದ ದೊರೆಯುತ್ತದೆ. ಧ್ಯಾನ ಸಾಧನೆಯಲ್ಲಿ ಪ್ರಭುತ್ವ ಹೊಂದಿ ನಮ್ಮ ಬದುಕು ಸುಂದರ, ಲೋಕ ಕಲ್ಯಾಣಕ್ಕೆ ಬಂದ ಜೀವನ ಪಾವನ ಆಗ್ತದೆ. ಈಗ ಈ ಅರಿಷಡ್ವರ್ಗಳಿಂದ ಮುಕ್ತರಾಗಬೇಕಾದ್ರೆ ಒಂದು ಮುದ್ರೆ ಕೂಡ ಇದೆ, ಅದು ಮತ್ಸ್ಯ ಮುದ್ರೆ ಅಂತಾರ. ಮತ್ಸ್ಯ ಮುದ್ರೆ ಅಂದ್ರೆ ಮೀನು ನೀರಿನಲ್ಲಿ ಅಡ್ಡಾಡ್ತದ, ಮತ್ತೆ ಕೆಸರುಗಳಲ್ಲಿ ಇರ್ತದ, ಆದ್ರೂ ಅದು ಯಾವುದೂ ಲೇಪನ ಮಾಡಿಕೊಳ್ಳೋದಿಲ್ಲ. ಅದೇ ರೀತಿ ನಾವು ಮತ್ಸ್ಯ ಮುದ್ರೆಯನ್ನು ನಾವು ಕಲ್ತ್ಕೊಂಡ್ರಾದ್ರೆ ಈ ಅರಿಷಡ್ವರ್ಗಳು ಕೂಡ ನಮಗ್ ಕಡಿಮೆ ಆಗ್ತಾವಂತ ಹೇಳ್ಬೋದು. ಆ ಮುದ್ರೆ ಹೇಗಿದೆ ಅಂದ್ರೆ ಈ ರೀತಿ ಇರುತ್ತೆ. ಇವೆಲ್ಲ 5 ಬೆರಳುಗಳನ್ನ ಈ ರೀತಿ ಒಳಗಡೆ ಸೇರಿಸ್ಕೊಂಡಾಗ ಮಾಡಿದಾಗ ಇದು ನಮ್ಮ ಈಗ ಮುದ್ರೆ ಏನು ಕೂತ್ಕೊಂಡಿದ್ದಷ್ಟು. ಈ ಕೈ ಮೇಲೆ ಇಟ್ಟಾಗ ಇವೆಷ್ಟು ಬೆರಳುಗಳನ್ನ ಒಳಗಡೆ ಸೇರಿಸ್ಕೊಂಡು ಕೈ ಸ್ವಲ್ಪ ಹಿಂಗ್ ಮೇಲೆ ಮಾಡಿ ಮೇಡಮ್, ಕೈ ಸ್ವಲ್ಪ ಹಿಂಗ್ ಮೇಲಕ್ ಮಾಡಿ. ಇವೆಷ್ಟು ಬೆರಳುಗಳ ಮೇಲೆ ಇದು ಮೀನಿನ ಆಕಾರದಲ್ಲಿ ಇರೋದ್ರಿಂದ ಇದು ಮತ್ಸ್ಯ ಮುದ್ರೆ ಆಗುತ್ತೆ. ಈ ಅರಿಷಡ್ವರ್ಗಳನ್ನ ನಾವು ಒಳಗ್ ತಗೊಂಡಂಗ ಆಗುತ್ತೆ, ಅಂದ್ರೆ ಕಡಿಮೆ ಆಗ್ತದ ಅಂತ. ನಮ್ಮ ಆಂತರಿಕದಲ್ಲಿ ಶಕ್ತಿ ಜಾಗೃತ ಆಗಿ 6 ಗುಣಗಳು ಕಡಿಮೆ ಮಾಡ್ಕೊಳಕ ಸಾಧ್ಯ ಆಗ್ತದೆ. 15 20 ನಿಮಿಷ ಈ ಮುದ್ರೆಯನ್ನ ಪ್ರತಿನಿತ್ಯ ಮಾಡೋದ್ರಿಂದ ನಮ್ಮ ಅರಿಷಡ್ವರ್ಗ ಈ ರೀತಿ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತ ಎಲ್ಲ ನನ್ನ ಸಹೋದರಿಯರಿಗೆ ಹಾಗೂ ರಂಗನಾಥ್ ಗುರುಗಳಿಗೆ ಹಾಗೂ ಈ ಎಲ್ಲ ನನ್ನ ಆತ್ಮ ಬಂಧುಗಳಿಗೂ ಕೂಡ ನನ್ನ ನಮಸ್ಕರಿಸುತ್ತಾ ನನ್ನ ಮಾತುಗಳಿಗೆ ವಿರಾಮ ಇಡ್ತೇನೆ. ನಮಸ್ಕಾರ, ವಂದನೆ. ಥ್ಯಾಂಕ್ ಯು ಮೇಡಮ್. ತುಂಬಾ ಅದ್ಭುತವಾಗಿ ಅರಿಷಡ್ವರ್ಗಗಳ ಬಗ್ಗೆ ತಿಳಿಸಿದ್ರಿ. ಅದು 6 ಗುಣಗಳು
ಕಾಮ, ಕ್ರೋಧ, ಲೋಭ, ಮದ, ಮೋಹ, ಮತ್ಸರಗಳ ಅಂದ್ರೇನು, ಮತ್ತೆ ಅದನ್ನ ಯಾವ ರೀತಿ ನಾವು ಎಲ್ಲದನ್ನು ಜಯಿಸಿದಾಗ ಮಾಧವನಾಗ್ತಾನೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ರಿ ಒಂದು ಕಥೆಯ ಮೂಲಕ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. Thank you. ಧನ್ಯವಾದಗಳು ನಿಮಗೆ ಎಲ್ಲರ ಪರವಾಗಿ. ಮಾಸ್ಟರ್ಸ್, ಈಗ 3 ಮಾಸ್ಟರ್ಸ್ ವಿಷಯ ಹಂಚಿಕೆ ಆಗಿದೆ, ಜ್ಞಾನ ಹಂಚಿಕೆ ಆಗಿದೆ. ನಿಮ್ಮ ಅನಿಸಿಕೆಗಳು ಏನಾದ್ರು ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳ್ಬೋದು. ಸ್ವಲ್ಪ ಶಾರ್ಟ್ ಆಗಿ ಕೇಳಿ, ಸಮಯ ಅಭಾವ ಆಯ್ತಾ ಇದೆ, ಅದಕ್ಕೋಸ್ಕರ. ಮಾಸ್ಟರ್ಸ್, ಪ್ರಶ್ನೆಗಳಿದ್ರೆ ಮಾಸ್ಟರ್ಸ್, ಹಂಚಿಕೆ ಇದ್ರೆ. ನೆನ್ನೆದು ಇವರು ಸವಿತಾ ರಮೇಶ್ ಮೇಡಮ್ ಅವರು ಸಕಾರಾತ್ಮಕತೆ ಅನ್ನೋದು ಟಾಪಿಕ್ ಕೊಟ್ಟಿದ್ರು ಮಾಸ್ಟರ್ಸ್. ಅದನ್ನ ಲಿಂಕ್ ಶೇರ್ ಮಾಡಿದೀನಿ, ಅದನ್ನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಚಾಟ್ ಬಾಕ್ಸ್ ಅಲ್ಲಿ ಹೆಸ್ ಅಂತ ಟೈಪ್ ಮಾಡಿ. ಇನ್ನೊಂದು ವಿಷಯ, ನಮ್ಮ ರಮೇಶ್ ಸರ್ ಕೋವಸ್ಟ್ ಕೊಡಿಸ್ತೀನಿ, ನೀವು ಅನ್ಮಿಟ್ ತಗೋತೀರಾ ಸರ್? ಕೈದು ನೀವು ತೋರ್ಸಿದ್ರೆ ನಾನು ಕೊಡಿಸ್ತೇನೆ. ಓಕೆ ಸರ್. ಮೇಡಮ್, ಕೋರ್ಸ್ ತಗೋಬೇಕಾದ್ರೆ ಲ್ಯಾಪ್ಟಾಪ್ ಇದ್ರೆ ಬೇಕಾ ಅಥವಾ ಮೊಬೈಲ್ ಇದ್ರೆ ನಡೆಯುತ್ತೆ? ಕೋವಸ್ಟ್ ಮೊಬೈಲ್ ಇದ್ರಲ್ಲೇ ಮಾಡ್ಬೋದು ಮೇಡಮ್. ಹೋಸ್ಟ್ ಮಾಡೋರು ಲ್ಯಾಪ್ಟಾಪ್ ಇರಬೇಕು, ವೈಫೈ ಇರಬೇಕು. ಓಕೆ ಮಾಸ್ಟರ್ಸ್, ಇಲ್ಲಿ ತನಕ 3 ಮಾಸ್ಟರ್ಸ್ ಒಳ್ಳೆ ಚೆನ್ನಾಗಿ ಸ್ವಾಧ್ಯಾಯವನ್ನ ಕೊಟ್ಟಿದ್ದಾರೆ. ಅವ್ರಿಗೆ ನೀವು ಹ್ಯಾಂಡ್ ರೈಸ್ ಮಾಡಿ ನಿಮ್ ಕ್ವಶನ್ಸ್ ಅಥವಾ ಅನಿಸಿಕೆಗಳು ಏನೇ ಇದ್ರೆ ಹಂಚ್ಕೋಬಹುದು ಮಾಸ್ಟರ್ಸ್. ನಮಸ್ತೆ ಲಕ್ಷ್ಮಿ ಮ್ಯಾಮ್, ನಮಸ್ತೆ ಸುತೇಜ ಮ್ಯಾಮ್. ಹಾಗೆ ಅನ್ನಪೂರ್ಣ ಮೇಡಮು ಮೂತ್ರ ಉಪವಾಸದ ಬಗ್ಗೆ ಒಂದು ಟಾಪಿಕ್ ನ ಕೊಟ್ರು. ತುಂಬಾ ಅದ್ಭುತವಾಗಿತ್ತು. ಉಪವಾಸ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳಿದ್ದಾವೆ, ಯಾವ ರೀತಿ ಉಪಯೋಗ ಇದೆ ಅಂತ, ಮತ್ತೆ ಮೂತ್ರ ಉಪವಾಸ ಅಂತ ಅಂದಾಗ ಅದನ್ನ ಯೂಸ್ ಮಾಡೋದ್ರಿಂದ ನಮ್ಗೆ ಎಂತ ಕಾಯಿಲೆಗಳಿದ್ರೆ ಸಮೇತ ಅದು ಕ್ಲಿಯರ್ ಆಗುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ಅದ್ಭುತವಾದಂತ ಟಾಪಿಕ್ ನ ಕೊಟ್ರು. ಹಾಗೆ ನಾಗರತ್ನಮ್ಮ ಮೇಡಮ್ ಆಧುನಿಕ ಕಾಲದಲ್ಲಿ ಮಕ್ಕಳನ್ನ ನಾವು ಯಾವ ರೀತಿ ಪೋಷಣೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತ ವರದಿಯನ್ನ ನಮ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ನಾಗರತ್ನಮ್ಮ ಮ್ಯಾಮ್. ಅದೇ ರೀತಿ ಪ್ರಭಾ ಮೇಡಮ್ ಹೇಳಿದ್ರು, ಒಂದು ಅರಿಷಡ್ ವರ್ಗಗಳನ್ನ ನಾವು ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು, ಕಾಮ, ಕ್ರೋಧ, ಮೋಹ, ಮದ, ಮಾತ್ಸರ್ಯ, ಇವುಗಳನ್ನ ಯಾವ ರೀತಿ ನಾವು ಕಂಟ್ರೋಲ್ ಮಾಡ್ಬೋದು ಅನ್ನೋದ್ರ ಬಗ್ಗೆ. ಮತ್ತೆ ಯಾವ್ದನ್ನೇ ಆಗ್ಲಿ ನಾವು ಅಂದ್ರೆ ಈಗ ಒಂದು ಕ್ರೋಧ ಅಂದಾಗ ಕೋಪನ ಯಾವ ರೀತಿ ಕಡಿಮೆ ಮಾಡ್ಕೋಬೇಕು, ಕೋಪ ಮಾಡ್ಕೊಂಡ್ರೆ ಅದು ನಮ್ಮನ್ನೇ ಸುಡುತ್ತೆ, ತನುಮನ ಕೋಪ ಮಾಡಿದ್ರೆ ತನುವು ಕೇಡು, ಮನಸ್ಸಿನ ಕೋಪ ಮಾಡಿದ್ರೆ ಮನಸ್ಸು ಕೇಡು ಅಂತ ನಮ್ಮನ್ನೇ ಅರಿಷಡ್ ವರ್ಗಗಳು ನುಂಗಿ ನೀರ್ ಕುಡಿದು ಬಿಡ್ತವೆ. ಅವುಗಳನ್ನೆಲ್ಲ ಕಂಟ್ರೋಲ್ ಮಾಡ್ಕೋಬೇಕಂದ್ರೆ ಒಂದು ಮತ್ಸ್ಯ ಮುದ್ರೆ ಅನ್ನೋದನ್ನ ಮಾಡ್ಕೊಂಡ್ರೆ ಅರಿಷಡ್ ವರ್ಗಗಳನ್ನ ನಾವು ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು, ಅವುಗಳಿಂದ ನಾವು ದೂರ ಆಗ್ಬೋದು ಅನ್ನೋಂತ ಒಂದು ಟಾಪಿಕ್ ಬಗ್ಗೆ ತುಂಬಾ ಅದ್ಭುತವಾಗಿತ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್. 3 ಜನ ಮಾಸ್ಟರ್ಸ್ ಕೂಡ ತುಂಬಾ ಅದ್ಭುತವಾದ ಒಂದು ಟಾಪಿಕ್ ನ ಅವ್ರ ಜ್ಞಾನ ಹಂಚಿಕೆನ ಕೊಟ್ಟಿದ್ದಾರೆ. ಅವ್ರ 3 ಜನಕ್ಕೂ ಕೂಡ ನನ್ನ ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಮಾಸ್ಟರ್ಸ್, ಏನಾದ್ರೂ ನಿಮ್ದು ಕ್ವಶನ್ಸ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ, ಇಲ್ಲ ಅಥವಾ ನಿಮ್ಮ ಅನಿಸಿಕೆ ತಿಳಿಸಿ. ಮೇಡಮ್ ಅವ್ರದ್ದು 3 ಜನದ್ದು ಕ್ಲಾಸ್ ಯಾವ ತರ ಇತ್ತು ಅಂತ ಅನಿಸಿಕೆ ಆದ್ರೂ ಅವ್ರಿಗೊಂದು ವೋಟ್ ಆಫ್ ಥ್ಯಾಂಕ್ ಆದ್ರೂ ಹೇಳ್ಬೇಕಲ್ಲ ಮಾಸ್ಟರ್ಸ್. ಇಷ್ಟು ಚೆನ್ನಾಗಿ ಸ್ವಾಧ್ಯಾಯವನ್ನ ಕೊಟ್ಟಿದ್ದಾರೆ ಅವರು. ಓಕೆ, ಯಾರ್ದು ಏನು ಕ್ವಶನ್ಸ್ ಇಲ್ಲ ಅನ್ಕೋತೀನಿ, ಅನಿಸಿಕೆ ಇಲ್ಲ ಅನ್ಕೋತೀನಿ. ರಮೇಶ್ ಸರ್, ನೀವು ನಾಳೆ ಸ್ವಲ್ಪ ಬೇಗ ಜಾಯ್ನ್ ಆಗಿ. ಓಕೆ, ಇವರು ಅನ್ಮಿಟ್ ಇವರು ರಾಜು ಸರ್ ಇದ್ರ ಬಗ್ಗೆ ಇವಾಗ ಉಪವಾಸದ ಬಗ್ಗೆ ಹೇಳಿದ್ರಲ್ಲ, ಅದು ನಾನು ಉಪವಾಸದ ಬಗ್ಗೆ ಒಂದೇ ಒಂದು ಪ್ರಶ್ನೆ ಕೇಳ್ಬೇಕು. ತುಂಬಾ ಉಪವಾಸ ಮಾಡಿದ್ರೆ ಸರ್ ಒಂದ್ ನಿಮಿಷ ಸರ್. ರಮೇಶ್ ಸರ್, ಈಗ ನೋಡಿ ರಾಜು ಸರ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಅವ್ರ ಹೆಸರು ಮೇಲೆ ನಿಮ್ಗೆ ಅನ್ಮಿಟ್ ಕೊಡೋದ್ ಗೊತ್ತಾ ಸರ್? ತಳಿ ಹೇಳ್ತೀನಿ. ಅವರ ಹೆಸರು ಮೇಲೆ ರಾಜು ಸರ? ಹೌದು ಹ್ಯಾಂಡ್ ರೈಸ್ ಮಾಡಿದ್ದಾರೆ ನೋಡಿ ಅವರು. ಓಕೆ, ಅನ್ಮ್ಯೂಟ್ ಆಪ್ಷನ್ ಇದೆ ನೋಡಿ ಸರ್. ಮಾಡ್ದೆ, ಕೊಟ್ಟಲ್ಲ? ಆತರ ಹಂಗೆ ಕೊಡಿ ಸರ್. ಈಗ ಅವ್ರು ಸರ್ ರಾಜು ಸರ್ ಮಾತಾಡಿ ಸರ್. ರಾಜು ಮಾತಾಡಿ ಸರ್. ರಾಜು ಸರ್, ಅನ್ಮ್ಯೂಟ್ ಆಪ್ಷನ್ ಹೋಗಿಲ್ಲ ಸರ್ ಅವ್ರದ್ದು. ಹೋಗಿಲ್ವಾ ನೋಡಿ? ಹ್ಯಾಂಡ್ ಲೋ ಮಾಡ್ಬಿಟ್ಟಿದೀರಾ ಅನ್ಸುತ್ತೆ ಅಷ್ಟೇ.
ರಾಜು ಸರ ಹೌದು, ರಾಜು ನಂಬರ್ ಇದೆ ನೋಡಿ, ಅವ್ರಿಗೆ ಅನ್ಮಿಟ್ ಕೊಡಿ. ರಾಜು ಸರ್ ಹ್ಯಾಂಡ್ ರೈಸ್ ಮಾಡಿ ಸರ್. ಇದು ಟ್ಯಾಪ್ ಮಾಡ್ಲಾ ಸರ್? ಆ ಹೆಸರು ಮೇಲೆ ಹೋಗಿದ್ದೀರಾ, ಲೋಯರ್ ಹ್ಯಾಂಡ್ ಬಿಟ್ಟು ಹ್ಯಾಸ್ ಟು ಅನ್ಮ್ಯೂಟ್ ಇದೆ ನೋಡಿ ಸರ್. ಓಕೆ ಕೊಟ್ಟೆ ಮೇಡಮ್, ಕೊಟ್ಟೆ. ಹಾ ರಾಜು ಸರ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸರ್. ಎಲ್ಲ ಆತ್ಮಜ್ಞಾನಿಗಳು ಆತ್ಮಪೂರ್ವಕ ನಮಸ್ಕಾರಗಳು. ಇವತ್ತು 3 ಮಂದಿ ಮೇಡಮ್ ಅವರು ಬಹಳ ಅದ್ಭುತವಾಗಿ ಜ್ಞಾನ ಹಂಚಿದ್ದಾರೆ. ಅದರಾಗಿ ಮೇಡಮ್ ಅವರು ಅರ್ಷಡ್ ವರ್ಗಗಳಿಗೆ ಬಹಳ ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರಮೇಶ್ ಸರ್ ನಿಮ್ದೇನ್ ಕ್ವಶನ್ ಕೇಳ್ಬೋದು ಸರ್? ಅಲ್ಲ, ಇವಾಗ ಇದು ಉಪವಾಸದ ಬಗ್ಗೆ ಹೇಳಿದಲ್ಲ ಲಕ್ಷ್ಮೀ ಮೇಡಮ್ ಅವರು, ಇದು ಜಾಸ್ತಿ ಉಪವಾಸ ಮಾಡಿದ್ರೆ, ಉಪವಾಸ ಮಾಡ್ತೀವಿ, ಉಪವಾಸ ಜಾಸ್ತಿ ಮಾಡಿದ್ರೆ ಇದು ಡಿಹೈಡ್ರೇಷನ್ ಆಗಲ್ವಾ ಅಂತ ನನ್ನ ಪ್ರಶ್ನೆ ಇವ್ರಿಗೆ. ಮೇಡಮ್ ಉಪವಾಸ ಹೇಳಿದ್ರಲ್ಲ ಅದು ಅವ್ರಿಗೆ. ಮೂತ್ರ ಉಪವಾಸ ಸರ್ ಮೇಡಮ್ ಹೇಳಿದ್ದು. ಉಪವಾಸ. ಅನ್ನಪೂರ್ಣ ಮೇಡಮ್ ಹೇಳಿ ಮೇಡಮ್. ಇಲ್ಲ, ಡಿಹೈಡ್ರೇಷನ್ ಆಗಕ್ ಯಾಕ್ರಿ? ಅದು ನೀರ್ ಕುಡಿತೇವಿ ಮತ್ತೆ ಮೂತ್ರ ನೀರ್ ಕುಡಿತೇವಿ, ಕುಡಿತೀವಿ. ಎಲ್ಲಿ ಆಗುತ್ತೆ? ಓಕೆ ಆಯ್ತು ಮೇಡಮ್, ಆಯ್ತು. ಮತ್ತೆ ಹೆಂಗಾಗುತ್ತೆ ಡಿಹೈಡ್ರೇಷನ್? ಅಲ್ಲ, ಆದ್ರೆ ಏನಂದ್ರೆ ಉಪವಾಸ ಇವಾಗ ಏನಂದ್ರೆ ಒಂದೇ ದಿನ ಉಪವಾಸ ಮಾಡ್ಬೇಕಾ ಅಥವಾ ಹೇಗೆ ಅಂತ ಉಪವಾಸ ಮಾಡ್ಬೇಕು ನಾವು ಇವಾಗ? ಅಲ್ಲ, ನಾವು ಒಂದಿನ ಆದ್ರೂ ನಮ್ಗೆ ಎಷ್ಟು ದಿನ ಬೇಕಾದ್ರೂ ಮಾಡ್ಬೋದು ಸರ್ ಇದನ್ನ. 3 ದಿನ ಮಾಡ್ಬೋದು, 5 ದಿನ ಮಾಡ್ಬೋದು. ನಮ್ಗೆ ಒಂದೇ ದಿವಸ ಆಗುತ್ತೆ ಅಂದ್ರೆ ಒಂದೇ ದಿವಸ ಆದ್ರೂ ಮಾಡ್ಬೋದು. ಬಟ್ ಆದ್ರೆ ಅಲ್ಲ, ನೀರು ಕುಡಿಬೋದಲ್ವಾ ಸ್ವಲ್ಪ? ಬರೇ ಅವ್ರು ಹೇಳಿದ್ರಲ್ಲ ಸರ್, 1 ಗ್ಲಾಸ್ ನೀರು 1 ಗ್ಲಾಸ್ ಮೂತ್ರ, ಹಾಫ್ ಅನ್ ಅವರ್ಗೆ ಫಸ್ಟ್ 1 ಗ್ಲಾಸ್ ನೀರ್ ತಗೊಂಡ್ರೆ ಇನ್ನ ಅರ್ಧ ಗಂಟೆಗೆ ಮೂತ್ರ, ಇನ್ನ ಅರ್ಧ ಗಂಟೆಗೆ ನೀರು, ಇನ್ನ ಅರ್ಧ ಗಂಟೆಗೆ ಮೂತ್ರ. ಅವ್ರು ಒಂದೇ ಮಾಡಕ್ ಹೇಳಿಲ್ಲ ಸರ್, 2 ಮಾಡಕ್ ಹೇಳಿದ್ದಾರೆ. 2 ಮಾಡ್ಬೋದು. ಈ ರೀತಿ ಮಾಡಿದ್ರೆ ನಮ್ಗೆ ಯಾವ್ದು ಡಿಹೈಡ್ರೇಷನ್ ಆಗಲ್ಲ. ಓಕೆ. ಮೇಡಮ್, ಇದು ಲಕ್ಷ್ಮೀ ಮೇಡಮ್ 11:30 ನಾನು ಕೋ ಹೋಸ್ಟ್ ಆಗಿ ಮಾಡ್ತಾ ಇದೀನಿ. ಇವ್ರು ಯಾರೋ ವೆಂಕಟರಾಮ್ ಹೇಳ್ಕೊಡ್ತಾ ಇದಾರೆ, ಮಾಡ್ತಾ ಇದ್ದೀನಿ ನಾನು. ಓಕೆ ಸರ್, ಗುರುಜಿ ಹೇಳಿದ್ರು ಅಂತ ರೇವತಿ ಮೇಡಮ್ ನನ್ಗೆ ಹೇಳಿದ್ರು, ಅದಕ್ಕೋಸ್ಕರ ನಾನು ಮಾಡಿದೆ. ಓಕೆ ಸರ್, ನೀವು ಗೊತ್ತಿದ್ರೆ ಮಾಡ್ತೇನೆ. ಓಕೆ ಥ್ಯಾಂಕ್ ಯು ಸರ್. ಓಕೆ ಮಾಸ್ಟರ್ಸ್, ಇನ್ನು ಯಾರ್ದಾದ್ರು ಏನಾದ್ರು ಅನಿಸಿಕೆ ಇದೆಯಾ? ಓಕೆ ಮೇಡಮ್, ಯಾರ್ದು ಏನು ಅಂದ್ರೆ ಎಲ್ಲರಿಗೂ ಅರ್ಥ ಆಗಿದೆ ಮೇಡಮ್. ಎಲ್ಲ 3 ಜನ ಮಾಸ್ಟರ್ಸ್ ನಿಧಾನವಾಗಿ ಸ್ವಾಧ್ಯಾಯವನ್ನ ಕೊಟ್ಟಿದ್ದೀರಾ ಮೇಡಮ್, ಹಾಗಾಗಿ ಯಾರಿಗೂ ಏನು ಕ್ವಶನ್ಸ್ ಇಲ್ಲ, ಎಲ್ಲರಿಗೂ ಸಹ ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ ಮೇಡಮ್. ತುಂಬಾ ಚೆನ್ನಾಗಿ ಸ್ವಾಧ್ಯಾಯವನ್ನ ಕೊಟ್ಟಿದ್ದೀರಾ. ನಮ್ಮ ಅನ್ನಪೂರ್ಣ ಶೆಟ್ಟರ್ ಮೇಡಮ್ ಅವರು ಉಪವಾಸ ಮಾಡೋದು ಅಂದ್ರೆ ಮೂತ್ರ ಉಪವಾಸ ಮಾಡೋದು ಹೇಗೆ, ಶೈಲಜಾ ಮೇಡಮ್. ನಮಸ್ತೆ ಲಕ್ಷ್ಮಿ ಮೇಡಮ್, ನಮಸ್ತೆ. ನಮಸ್ತೆ ಮ್ಯಾಮ್, ಮಾತಾಡಿ. ನಮಸ್ತೆ ಆಲ್ ಮಾಸ್ಟರ್ಸ್. ಎಲ್ಲ 3 ಜನ ನಮ್ಮ ವೇದಿಕೆಯವರು ಹೊಸಬ್ರು ಎಷ್ಟು ಚೆನ್ನಾಗಿ ಸ್ವಾಧ್ಯಾಯ ಮಾಡಿದ್ರು, ತುಂಬಾ ಚೆನ್ನಾಗಿ ಹೇಳಿದ್ರು ಎಲ್ಲರೂ. ಪ್ರಭಾ ಮೇಡಮ್ ಹರೀಶ್ ಅಡ್ವರ್ಗಳ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಹಾಗೆ 3 ಜನ ತುಂಬಾ ಚೆನ್ನಾಗಿತ್ತು ಮೇಡಮ್. ಅದನ್ನೇ ಅನಿಸಿಕೆ ಹೇಳೋಣ ಅಂತ ಇದು ಮಾಡಿದೆ ಅಷ್ಟೇ. ಕ್ವಶನ್ಸ್ ಏನೂ ಇಲ್ಲ ಮ್ಯಾಮ್? ಕ್ವಶನ್ಸ್ ಏನಿಲ್ಲ ಮ್ಯಾಮ್, ತುಂಬಾ ಚೆನ್ನಾಗಿತ್ತು ಒಟ್ಟು ಎಲ್ಲರದು. ಹೌದು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಶೈಲಜಾ ಮ್ಯಾಮ್. ಥ್ಯಾಂಕ್ ಯು ಅನ್ನಪೂರ್ಣ ಮ್ಯಾಮ್. ಮೂತ್ರ ಉಪವಾಸ ಮಾಡೋದು ಹೇಗೆ ಅಂತ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ನಮ್ಮ ನಾಗರತ್ನ ಮೇಡಮ್ ಅವರು ಆಧುನಿಕ ಕಾಲದಲ್ಲಿ ಮಕ್ಕಳ ಸಾಕಾಣಿಕೆ ಹೇಗೆ ಅನ್ನೋದನ್ನ ಅವರು ಸಹ ತುಂಬಾ ಚೆನ್ನಾಗಿ ಸ್ವಾಧ್ಯಾಯವನ್ನ ಕೊಟ್ಟಿದ್ದಾರೆ. ಹಾಗೇನೆ ನಮ್ಮ ಪ್ರಭಾ ಮೇಡಮ್ ಅವರು ಹರಿಷಡ್ ವರ್ಗಗಳು ಅಂದ್ರೆ ಕಾಮ, ಕ್ರೋಧ, ಲೋಭ, ಮದ, ಮೋಹ, ಮದ, ಮತ್ಸರ ಅನ್ನೋದಕ್ಕೆ ಒಂದೊಂದು ಉದಾಹರಣೆಗಳನ್ನ ಕೊಟ್ಟು ಯಾವ ತರ ಅಂತ ತುಂಬಾ ಅಂದ್ರೆ ಅದು ತುಂಬಾ ಜಾಸ್ತಿ ಇರುವಂತ ಟಾಪಿಕ್, ಅದನ್ನ ಮೇನ್ ಪಾಯಿಂಟ್ಸ್ ನ ತಗೊಂಡು ತುಂಬಾ ಚೆನ್ನಾಗಿ ನಮ್ಮ ಪ್ರಭಾ ಮೇಡಮ್ ಅವರು ಸ್ವಾಧ್ಯಾಯವನ್ನ ಕೊಟ್ಟಿದ್ದಾರೆ. ನಿಮ್ಮ 3 ಜನ ಮಾಸ್ಟರ್ಸ್ ಸಹ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀವಿ ಮಾಸ್ಟರ್ಸ್. ರಮೇಶ್ ಸರ್, ನೀವೊಂದು ಥ್ಯಾಂಕ್ಸ್ ಹೇಳ್ಬೋದಾ 3 ಜನ ಮಾಸ್ಟರ್ಸ್ಗೆ? ಆಯ್ತು ಮೇಡಮ್, ಧನ್ಯವಾದಗಳು. 3 ಜನನು ತುಂಬಾ ಚೆನ್ನಾಗಿ ಸ್ವಾಧ್ಯಾಯ ಮಾಡಿದ್ದೀರಾ. ಮಹಾತಾರ್ ಫೌಂಡೇಶನ್ ಗುರುಗಳೇ ಆದ ರಂಗನಾಥ್ ಗುರುಜಿ ಅವರ ಪರವಾಗಿ ಮತ್ತೆ ನಮ್ಮೆಲ್ಲರ ಮಾಸ್ಟರ್ ಪರವಾಗಿ ನಿಮ್ಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ನೀವು ಟೀಚರ್ ಆಗಿರೋದ್ರಿಂದ ನಿಮ್ಗೆ ಏನ್ ಇದ್ರ ಬಗ್ಗೆ ಏನು ಹೇಳ್ಕೊಡ್ಬೇಕಾಗಿರೋದೇ ಇಲ್ಲ. ಇನ್ನು ಕಲಿಯೋದು ಬೇಕಾದಷ್ಟಿದೆ ಮೇಡಮ್ ಲಕ್ಷ್ಮೀ ಮೇಡಮ್ ನಿಮ್ಮ ಹತ್ರ. ಯಾಕಂದ್ರೆ ನಾವೆಲ್ಲ ಅಲ್ಲ, ಇದು ನಂಗೆ ಮಾತಾಡಕ್ಕೆ ಬರ್ತಾ ಇರ್ಲಿಲ್ಲ, ಆದ್ರೂ ಏನು ಇದರಲ್ಲಿ ಒಂದು ಆಡಿಯನ್ಸ್ ಅಲ್ಲಿ ಇದ್ರಲ್ಲಿ ಇವಾಗ ಬಂದು ಸ್ವಲ್ಪ ಕಲಿತಾ ಇದ್ದೀನಿ ನಾನು. ಓಕೆ ಸರ್, ಹಂಗೆ ಅದೇ ತರ ನಾನು ಕೂಡ ಎಲ್ಲರಿಗೂ ಇದುವರೆಗೆ ಕೇಳಿದಕ್ಕೆ ಹಾಗೂ ಲಕ್ಷ್ಮೀ ಮೇಡಮ್ ಮತ್ತು ಗೀತಾ ಮೇಡಮ್, ಸುಜಾತ ಭಟ್ ಅವರಿಗೆ ಎಲ್ಲರಿಗೂ ನಮಸ್ಕಾರ ಹೇಳ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ತುಂಬಾ ಚೆನ್ನಾಗಿ ಹೇಳಿದ್ರಿ.
ಇನ್ನೊಂದು ನಮ್ಮ ಪ್ರಭಾ ಎರಡು ಮೇಡಮ್ ತಗೊಳ್ಳಿ ಅವರು madam ನೀವು. ಹುಬ್ಬಳ್ಳಿ ಕಾರ್ಯಕ್ರಮದಲ್ಲಿ ತುಂಬಾ ಚೆನ್ನಾಗಿ ತೊಡಗಿಸ್ಕೊಂಡು ಅವರು ತುಂಬಾ ಚೆನ್ನಾಗಿ ಅಂದ್ರೆ ಆ ಕಾರ್ಯಕ್ರಮಕ್ಕೋಸ್ಕರ ತುಂಬಾ ಶ್ರಮ ಪಡ್ತಾ ಇದ್ದಾರೆ. ನಮ್ಮ ಪ್ರಭಾ ಮೇಡಮ್ಗೆ ಒಂದು ಚಪ್ಪಾಳೆಯನ್ನ ಕೊಡೋಣ ಮಾಸ್ಟರ್ಸ್. ಅವರು ಹುಬ್ಬಳ್ಳಿ ಕಾರ್ಯಕ್ರಮಕ್ಕೆ ತುಂಬಾ ಚೆನ್ನಾಗಿ ತೊಡಗಿಸ್ಕೊಂಡು ತುಂಬಾ ಚೆನ್ನಾಗಿ ಕ್ಯಾಂಪೇನಿಂಗ್ ಸಹ ಮಾಡ್ತಾ ಇದ್ದಾರೆ ನಮ್ಮ ಪ್ರಭಾ ಮೇಡಮ್ ಅವರು. ನಿಮ್ಗೊಂದು ತುಂಬ ಹೃದಯದ ಧನ್ಯವಾದ ಮೇಡಮ್. ಹಾಗೇನೆ ಮಾಸ್ಟರ್ಸ್, ಎಲ್ರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಯಾರು ಆಗತ್ತೋ ಅವರೆಲ್ಲ ಸಹ ಹುಬ್ಬಳ್ಳಿ ಕಾರ್ಯಕ್ರಮಕ್ಕೆ ಭಾಗಿಯಾಗೋಣ. ಹಾಗೇನೆ ನಮ್ಮ ತನು ಮನ ಧನ ಅಂದ್ರೆ ಅನ್ನ ಪ್ರಸಾದಕ್ಕೋಸ್ಕರ ನಮ್ಮಲ್ಲಿ ಆಗ್ತಕ್ಕಂತ ಅಂದ್ರೆ ಎಷ್ಟು ಹಣ ಅಥವಾ ನೀವು ತರಕಾರಿ ರೂಪದಲ್ಲಿ ಅಥವಾ ಅಕ್ಕಿ ರೂಪದಲ್ಲಿ ಅಥವಾ ಬೆಲ್ಲ ರೂಪದಲ್ಲಿ ಯಾವ ತರನೂ ಆಗ್ಲಿ ಊಟಕ್ಕೋಸ್ಕರ ನೀವು ಇಷ್ಟು ಅಮೌಂಟ್ ಅಂತ ನೀವು ಅಂದ್ರೆ ಈಗ ಸ್ಕ್ರೀನ್ ಶಾಟ್ ಏನ್ ಕಳಿಸ್ತಾ ಇದ್ದಾರೆ ಅದರಲ್ಲಿ ನೀವು ಅಂದ್ರೆ ಕಳಿಸ್ತಾ ಇದ್ದಾರೆ ಮಾಸ್ಟರ್ಸ್. ನಾವು ಇಲ್ಲಿ ನಂದಾ ಮೇಡಮ್ ಅವ್ರಿಗೆ ಹೆಲ್ಪ್ ಮಾಡ್ಬೇಕಂದಿದ್ದಾರೆ. ಇಲ್ಲಿದಲ್ಲೇ ಏನಾದ್ರು ಇದ್ರೆ ಇಲ್ಲೇ ಹೆಲ್ಪ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ನಾನು ಇಲ್ಲಿ ನಂದಾ ಮೇಡಮ್ಗೆ ಕೊಡ್ತೀನಿ. ಓಕೆ ಮೇಡಮ್, ಅದೇ ಸ್ಕ್ಯಾನ್ ಮಾಡಿ ಕಳಿಸಬಹುದು ನೀವು. ಮತ್ತೆ ಗ್ರೂಪ್ಗೆ ಜಾಯ್ನ್ ಆಗ್ಬೇಕಂದ್ರೂ ದಿನಾ ಬೆಳಿಗ್ಗೆ ಲಿಂಕ್ ಶೇರ್ ಆಗ್ತಾ ಇದೆ, ಆ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಮತ್ತೆ ಅಮೌಂಟ್ ಎಲ್ಲ ಫೋನ್ ನಂಬರ್ ಆಗ್ತಾ ಇದಾರೆ ಅಥವಾ ಸ್ಕ್ಯಾನ್ ಮಾಡಿ ಆದ್ರೂ ಅನ್ನ ಪ್ರಸಾದಕ್ಕೋಸ್ಕರ ತಮ್ಮಲ್ಲಿ ಆಗ್ತಕ್ಕಂತ ಅಂದ್ರೆ ಎಷ್ಟು ಅಮೌಂಟ್ ಆಗುತ್ತೋ ಅಷ್ಟನ್ನ ಅಂದ್ರೆ ಅಲ್ಲಿಗೆ ಕಳ್ಸಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಮಾಸ್ಟರ್ಸ್. ಇದು ಎಲ್ಲರ ಕಾರ್ಯಕ್ರಮ, ಎಲ್ಲರೂ ಸೇರಿ ಹನಿಗೂಡಿದ್ರೆ ಹಳ್ಳ ಅಂತ ಎಲ್ಲರೂ ಸೇರಿ ಮಾಡ್ತಕ್ಕಂಥ ಕಾರ್ಯಕ್ರಮ, ನಮ್ಮ ಕಾರ್ಯಕ್ರಮ. ನಾವು ಹೋಗಕ್ ಆಗಿಲ್ಲ, ಹೋಗೋಂತವ್ರು ಹೋಗೋಣ, ಹೋಗಕ್ ಆಗಿಲ್ಲ ಅಂದ್ರೆ ನಮ್ ಕೈಲಾದಂತಹ ಸಹಾಯನಾದ್ರೂ ನಿಂತಿ ಮಾಡೋಣ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ರೂ ಸಹ ಎಲ್ಲರೂ ಬನ್ರಿ ಅಂತ ನಾ ಕೇಳ್ಕೊಂಡಿದ್ದೇನೆ ಫಸ್ಟ್. ಪ್ರಭಾ ಮೇಡಮ್, ನೀವು ತುಂಬಾ ಉತ್ಸಾಹ ಮೇಡಮ್. ನಿಮ್ ನೋಡಿ ಕಲಿಯೋದು ಎಷ್ಟೋ ಇದೆ ಮೇಡಮ್. ಏನಂದ್ರೆ ಹುಬ್ಳಿಯವರು ಅಂದ್ರೆ ನಾನ್ ಕೈ ಮುಗಿತೀನಿ. ಯಾಕೆಂದ್ರೆ ನಮ್ಮ ಅತ್ತಿಗೆಯವರು ಹುಬ್ಳಿಯವರು, ನಮ್ಮ ಸಂಬಂಧಿಕರು ಹುಬ್ಳಿಯವರು, ನಮ್ ಮಿಸಸ್ ಹುಬ್ಳಿಯವರು. ಹಂಗಾಗಿ ಆ ಹೆಣ್ಮಕ್ಳಿಗೆ ನನ್ ತುಂಬಾ ಗೌರವ. ಹುಬ್ಳಿ ಹೆಣ್ಮಕ್ಳು ಅಂದ್ರೆ ನನ್ ತುಂಬಾ ಗೌರವ ಇದೆ. ಎಷ್ಟು ತಾಳ್ಮೆ ಮತ್ತೆ ಎಷ್ಟು ಸಂಯಮ ಗೊತ್ತಾ ಅವರು. ಅವರಷ್ಟು ತಾಳ್ಮೆ ನಮ್ ಬೆಂಗಳೂರಲ್ಲಿ ಬರಲ್ಲ. ಎಲ್ಲರಲ್ಲೂ ಇದ್ದಾರೆ ತಾಯಿ ಗುಣ, ಎಲ್ಲರಲ್ಲಿದೆ. ಎಲ್ಲ ಹೆಣ್ಮಕ್ಳು ಎಲ್ಲರಲ್ಲಿ ತಾಯಿ ಗುಣ ಇದ್ದೇ ಇರುತ್ತೆ, ಸಹನೆ ಇರುತ್ತೆ. ಎಲ್ಲಾ ಹೆಣ್ಮಕ್ಳಿಗೆ ಸಹನೆ ಇದ್ದೇ ಇರ್ಲೇಬೇಕು, ಅಂತಂದ್ರೆ ಕುಟುಂಬ ನಡೆಯುತ್ತೆ. ಅಲ್ಲ ಸರ್, ಭೂಮಿಗೆ ಹೋಲಿಸ್ತಾರಲ್ಲ ಸರ್ ಹೆಣ್ಮಕ್ಳನ್ನ. ಅಲ್ಲ, ಏನ್ ಗೊತ್ತಾ, ಎತ್ರ ನಾರಿ ಪೂಜ್ಯಂತೆ ತತ್ರ ಸರ್ವ ದೇವತಾ ಅಂತಲ್ಲ, ಎಲ್ಲಾರು ಒಂದೇ ಬಿಡಿ. ಸರ್, ಇದನ್ನ ಒಪ್ಕೋತೀವಿ. ಅದನ್ ಬಿಟ್ಟು ನೀವು ಹುಬ್ಳಿ ಹೆಣ್ಮಕ್ಳಿಗೆ ಮಾತ್ರ ಸಹನೆ ಜಾಸ್ತಿ ಅಂದ್ರೆ ಓಕೆ, ಥ್ಯಾಂಕ್ ಯು ಸರ್. ಮೇಡಮ್ ಸತ್ಯಜ ಭಟ್ ಮೇಡಮ್, ಎಲ್ರಿಗೂ ಥ್ಯಾಂಕ್ಸ್ ಹೇಳ್ಬೋದಾ ಒಂದು? ಹಾ ಮೇಡಮ್, ಆಯ್ತಾ, ಮುಗಿತಾ ಬಂತಲ್ಲ? ಎಸ್ ಮ್ಯಾಮ್, ಕಂಪ್ಲೀಟ್ ಮಾಡದೆ. ಇಲ್ಲಿಯವರೆಗೆ ಉಪಸ್ಥಿತರಂತ ಎಲ್ಲ ಮಾಸ್ಟರ್ಸಿಗೂ ಧನ್ಯವಾದಗಳು. ಅಂದ್ರೆ ಅನ್ನಪೂರ್ಣ ಶೆಟ್ಟರ್ ಮೇಡಮ್ ತುಂಬಾ ಚೆನ್ನಾಗಿ ಹೇಳಿದ್ರು ಉಪವಾಸದ ಬಗ್ಗೆ, ಮೂತ್ರ ಉಪವಾಸದ ಬಗ್ಗೆ. ಹಾಗೆ ಲಕ್ಷ್ಮೀ ನಾಗರತ್ನ ಮೇಡಮ್ ಕೂಡ ಮಕ್ಕಳನ್ನ ಚಿಕ್ಕ ವಯಸ್ಸಿನಲ್ಲಿ ಹೆಂಗೆ ಸಾಕಬೇಕು ಅನ್ನೋದ್ರ ಬಗ್ಗೆ. ಹಾಗೆ ಪ್ರಭಾದಾಸರೆ ಮೇಡಮ್ ಅಂತೂ ತುಂಬಾ ಅದ್ಭುತವಾಗಿ ಅರಿಷಡ್ ವರ್ಗಗಳ ಬಗ್ಗೆ ಹೇಳಿದ್ರು. ಎಲ್ಲರ ಒಂದು ಜ್ಞಾನನೂ ತುಂಬಾ ಚೆನ್ನಾಗಿತ್ತು. ಎಲ್ಲರಿಗೂ ಥ್ಯಾಂಕ್ ಯು. ಲಕ್ಷ್ಮೀ ಮೇಡಮ್, ನಿಮಗೂ ಥ್ಯಾಂಕ್ ಯು. ಅನ್ನಪೂರ್ಣ ಅಂಜನ್ ಮೇಡಮ್, ಜ್ಯೋತಿ ಅಂಜನ್ ಮೇಡಮ್ಗೂ, ರಮೇಶ್ ಸರ್ಗೆ ಸುಸ್ವಾಗತ ಹೋಸ್ಟ್ ಆಗಿದ್ದಕ್ಕೆ ಸರ್. ನಿಮ್ಗೆ ತುಂಬಾ ಥ್ಯಾಂಕ್ ಯು ಮೇಡಮ್. ಇದು ನನ್ನ ಸೌಭಾಗ್ಯ ಮೇಡಮ್, ಇದು ನನ್ನ ಸೌಭಾಗ್ಯ ಹೇಳ್ತೀರಲ್ಲ. ಥ್ಯಾಂಕ್ ಯು ಸೋ ಮಚ್. ಅನ್ನಪೂರ್ಣ ಮೇಡಮ್ ಖುಷಿ ಆಯ್ತು. ನಾಗರತ್ನ ಮೇಡಮ್ ಅವ್ರಿಗೂ ಹಾಗೂ ಪ್ರಭಾ ದಾಸೆ ಅವ್ರಿಗೂ ಹಾಗೂ ಜ್ಯೋತಿ ಅಂಜನ್ ಮೇಡಮ್ ತುಂಬಾ ಚೆನ್ನಾಗಿ ಧ್ಯಾನವನ್ನ ಮಾಡಿಸಿದ್ದಾರೆ. ನಮ್ಮ ಸುತೇಜ ಭಟ್ ಮೇಡಮ್ ಅವರು ಸ್ವಾಗತವನ್ನ ಬಯಸ್ತಾ ಒಳ್ಳೆ ಕ್ವೆಶನ್ ಆನ್ಸರ್ ತಗೊಂಡಿದ್ದಾರೆ. ಮತ್ತೆ ನಮ್ಮ ರಮೇಶ್ ಸರ್ಗೂ ಸಹ ಸ್ವಾಗತವನ್ನ ಬಯಸ್ತಾ, ಅವರು ಸಹ ಈ ವೇದಿಕೆಯಲ್ಲಿ ಅವರ ಸೇವೆಯನ್ನ ಕಂಟಿನ್ಯೂ ಮಾಡ್ಲಿ ಅಂತ ತಿಳಿಸ್ತಾ, ಎಲ್ರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನ ಸಂಪನ್ನ ಮಾಡಿಸ್ತಾ ಇದೀವಿ ಮಾಸ್ಟರ್. ಥ್ಯಾಂಕ್ ಯು. ನೀವು ಸಹ ಇಲ್ಲಿ ತನಕ ಭಾಗಿಯಾಗಿದ್ದೀರಾ, ನಿಮ್ಗೂ ಸಹ ಥ್ಯಾಂಕ್ ಯು. ಹಾಗೆ ನಮ್ಗೆ ಈ ವೇದಿಕೆಯನ್ನ ನಿರ್ಮಾಣ ಮಾಡಿ ಕೊಟ್ಟಿರ್ತಕ್ಕಂತ ನಮ್ಮ ಮಹಾವತಾರ್ ಫೌಂಡೇಶನ್ ರಂಗನಾಥ್ ಸರ್ ಅವರಿಗೂ ಹಾಗೂ ಸಿಬ್ಬಂದಿ ವರ್ಗದವರಿಗೂ ಹಾಗೂ ನೀವು ಸಹ ಇಲ್ಲಿ ತನಕ ಇದ್ದೀರಾ, ನಿಮಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನ ಸಂಪನ್ನ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್.